ಯಾರೋ ಒಬ್ರು ದೇವ್ರ ಪ್ರೇರಣೆ ಆಯಿತು, ಇಲ್ಲಿ ಬಿಡವಲರಾಚಾರ್ಯರು ಭಾಗವತ ನಡೆದ ಅವ್ರಿಗೆ ಇಷ್ಟು ಕೊಟ್ಟು ಬಾ ಅಂತ ದೇವರು ಹೇಳಿ ಅವರು ಸೂಟ್ ಕೇಸ್ ಹಿಡ್ಕೊಂಡು ಬಂದರು. 2 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ, ಭಾಗವತ ಹೇಳಿದ ಆಚಾರ್ಯರಿಗೆ ಕಾಣಿಕೆ ಅಂತ ಕೊಟ್ಬಿಟ್ಟ. ನನ್ನಂತೂ ಹಾರ್ಟ್ ನಿಂತು ಹೋದ್ರು. ಜನ್ಮದಾಯಕ ನಿಲ್ಲ. ಇನ್ನು ನಮಗಿಂತ ನಿಮಗೂ ಬಹಳ ಏನಿದು ಅಂತ ನಿಮಗೂ ಹಂಗಾಗ್ಬಿಡುತ್ತೆ. ಅವ ಏನಂದ, ಆಚಾರ್ಯರಿಗೆ ಕೊಡ್ಬೇಕು ಅಂತ ನಂಗೆ ಪ್ರೇರಣೆ ಆಗಿದೆ, ಅದಕ್ಕೆ ಇದ್ರೊಳಗೆ ಎಲ್ಲ ನೋಟ್ ಅವ ಅಂತ ತೆಗೆದು ತೋರಿಸಿದ. ಎಲ್ಲರಿಗೂ ಹಿಂಗೆ ಹಿಡಿದು ತೋರಿಸಿದ. ಎಲ್ಲ ನೋಡಿದ್ವಿ. ನೋಡಿದ ತಕ್ಷಣ ಆ ಸೂಟ್ ಕೇಸನ್ನು ನಮ್ಗೆ ಕೊಟ್ಟ. 2 ಕೋಟಿ ರೂಪಾಯಿ ಇದೆ, ನೀವು ತೊಗೊಂಡು ಹೋಗಿ. ತೊಗೊಂಡು ಇಟ್ಕೊಂಡೆ. ಎಲ್ಲ ಮುಗಿದ ಕಾರ್ಯಕ್ರಮ. ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿದ್ದ ನಿಮಗೆ ಹೇಳಿದೆ, ಏನ್ರಪ್ಪ ಒಂದು 4 ಜನ ನಾನು ಹಿಂದೆ ಬರ್ರಿ, ಮನೆ ಮುಟ್ಟಬೇಕಲ್ಲ ನಾನು ಅಂದೆ. ಗೊತ್ತಾಯ್ತಲ್ಲ ಯಾಕಂತ. 2 ಕೋಟಿ ರೂಪಾಯಿ ಹಿಡ್ಕೊಂಡು ಇಲ್ಲಿಂದ ಮನೆ ಮುಟ್ಟೋದ್ರಾಗ ಮುಗಿದು ಹೋದ್ ನನ್ನ ಕತೆ. ಅವರಂದ್ರು ಬಂದವರು, ಈ ನಮ್ಮ ಕೋಲಾರ ಅವರೆಲ್ಲ ಅಂದರು, ಆಚಾರ್ಯ ನಿಮ್ಮನ್ನು ಭಾಗವತ ಹೇಳಿ ಕರೆಸಿದ್ವಿ, ಭಾಗವತ ಹೇಳಿರಿ, ನಾವೆಲ್ಲ ಮುಗಿಸಿ, ಇನ್ನು ನಿಮ್ಮ ಜೊತೆ ಇರುವುದು ಅಂದರು. ನಿಮ್ಮ ಜೊತೆ ನಮ್ಮನ್ನು 4 ಮಂದಿ ಹೊಡಿತಾರೆ. ಗೊತ್ತಾಗ್ಬಿಟ್ಟದೆ, ಈಗ ಎಲ್ಲರಿಗೂ ಪ್ರಚಾರ ಆಗ್ಬಿಟ್ಟದ. 2 ಕೋಟಿ ರೂಪಾಯಿ ಆಚಾರ್ಯರು ಕೈಯಲ್ಲಿ ಹಿಡಿದುಕೊಂಡು ಮನೆಗೆ ಹೊರಟಿದ್ದಾರೆ. ಎದ್ದ ಮೆಸೇಜ್ ಬಂದ್ಬಿಡ್ತದೆ ನೋಡ್ರಿ. ಇನ್ನು ಹೊರಗಿನವ್ರು ಹೊಡೆಯೋದು ಬೇಕಾಗೇ ಇಲ್ಲ, ಇಲ್ಲಿದ್ದವರೇ 4 ಮಂದಿ ಅಲ್ಲಿ ನಿಂತರೂ ಗೊತ್ತಾಗಲ್ಲ. ಈಗ ನೀವು ಕನ್ಫರ್ಮ್ ಆಗಲ್ಲ ಆಚಾರ ಕೈಗೆ ಅಂತ. ಅದಕ್ಕೆ ವರ ಕೊಟ್ಟಂಗಾತು. ಅಭಯ ಯಾರು ಕೊಡಲಿಲ್ಲ. ನೀವು ಬದುಕಿದ್ರು ಬದುಕ್ರಿ, ಸತ್ತರ ಸಾಯಿರಿ, ಈ 2 ಕೋಟಿ ರೂಪಾಯಿ ತಗೊಂಡು ಮನೆ ಮುಟ್ಟ್ರಿ ಬಿಡ್ರು, ನಾವೇ ಕೊಡೋಣ ಅಂತ ವರ ಕೊಟ್ಟಿದ್ದಾರೆ, ಅಭಯ ಕೊಟ್ಟಿಲ್ಲ. ಯಾರು ಕೊಡೋದು ಮತ್ತೆ. ಆದರೆ ಕೆಲವರು ಇದ್ದಾರೆ ಸಮಾಜದೊಳಗೆ, ಆಚಾರ್ಯ ಗೊತ್ತದ, ಅಭಯ ಕೊಡ್ತಾರ, ವರ ಕೊಡೋದಿಲ್ಲ. ಆಚಾರ್ಯ ಕಾಳಜಿ ಮಾಡಬೇಡ್ರಿ, ಈ ಊರಿಗೆ ಬಂದಿರಿ, ನಿಮ್ಮದೆಲ್ಲ ನಮ್ಮ ಜವಾಬ್ದಾರಿ, ನಾವು ನೋಡ್ತೀವಿ. ನಿಮ್ಮನ್ನು ಏನು ನೋಡ್ತೀವಿ? ಉಪವಾಸ ಬಿದ್ದದ್ದು ನೋಡ್ತೀವಿ, ನೀವು ಒದ್ದಾಡೋದು ನೋಡ್ತೀವಿ, ಮುಂಜಾನೆ ಸಂಜೆ ಪುರಾಣಕ್ಕೆ ಒದ್ದಾಡೋದು ನೋಡ್ತೀವಿ, ಮನೆ ದೇವ್ರ ಪೂಜೆ ಮಾಡೋದು ನೋಡ್ತೀವಿ. ನಮ್ಮ ಮನೆ ಮಗ ನಾವೆಲ್ಲ ನಾವಿದ್ದೀವಿ, ಕಾರ್ ಇಟ್ಕೊಂಡಿದ್ದೀವಿ, ಬಗಲೆ ಕಟ್ಕೊಂಡಿದ್ದೀವಿ, ರೊಕ್ಕ ತಗೊಂಡಿದ್ದೀವಿ, ನಮ್ಮ ಮನೆ ಮಕ್ಕಳು ಮಂದಿ ಎಲ್ಲ ಆನಂದವಾಗಿದ್ದೀವಿ. ನೀವು ಹೆಂಗೆ ಒದ್ದಾಡ್ತಾರಂತ ನೋಡ್ತಾ ಇದ್ದೀವಿ. ಏನ್ ಕೊಟ್ರು? ಅಭಯ ಕೊಟ್ರು, ವರ ಕೊಡ್ಲಿಲ್ಲ. ಯಾರು 10 ರೂಪಾಯಿ ಕೊಡ್ಲಿಲ್ಲ, ಬರೇ ಮಾತಾಡಿದ್ರೆ. ಅಂದ್ರೆ ಸಮಾಜದಲ್ಲಿ 2 ತರ ಇದೆ. ಒಂದು ವರ ಕೊಡ್ತಾರೆ, ಅಭಯ ಕೊಡೋದಿಲ್ಲ. ಕಾಳಜಿ ಮಾಡಬೇಡ್ರಿ ಅಂತ ಹೇಳ್ತಾರೆ, 5 ಪೈಸೆ ಯಾರು ಕೊಡೋದಿಲ್ಲ. ಆದ್ರೆ ಗಂಗಪ್ಪ ಹಂಗಲ್ಲ, ನಿಮಗೆ ವರನೂ ಕೊಡ್ತೀನೋ, 100 ಕೋಟಿ ರೂಪಾಯಿ ಮನೆಯೊಳಗೆ ಕೊಡ್ತೀನಿ, ಆದ್ರೆ ಅಭಯನೂ ಕೊಡ್ತೀನಿ, ನಿಮ್ಗೆ ಯಾವ ಭಯ ಬರಲಾರ್ದು ನಾನು ನೋಡ್ಕೊಳ್ತೀನಿ ಅಂತ. ಅದಕ್ಕೆ 2 ಕೆಜಿ ಜಾಸ್ತಿ ಇಟ್ಕೊಂಡು ಅವ್ರು ನಮ್ಮ ಆಚಾರ ಗಲಗಲೆ ಆಚಾರಕ್ಕೆ ವರ್ಣನೆ ಮಾಡಿದ್ದಾರೆ. ಕಮಲ ಕಲಶವರ ಅಭಯವೀವ 4 ಕೈಗಳಿಂದ ಪ್ರಕಟೆ, ಜಲದ ಧಾರೆ ಆಕಾರ ನೀರ ಜಲತಾರ ಸೀರೆಯುತ್ತ, ಆ ಬಿಳಿಯ ಮೊಸಳೆ ಸಿಂಹಾಸನಸ್ಥೆ ನಿನ್ನ ತುತಿಸೆ ಮೋಕ್ಷ ಪಟ್ಟ ಅಂತ ಬರೋದ್ರಲ್ಲಿ ಮೋಕ್ಷ ಪಟ್ಟಕ್ಕೆ ಬಂತು ಅನ್ನೋದಕ್ಕೆ ಸದ್ಯಗಳು ತೀರ್ಥರು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಗಂಗಾದೇವಿ ಅಲ್ಲ, ಏನಾಗ್ಬಿಡ್ತು ಅಂದ್ರೆ ಗಂಗಾ ನದಿ ನೀರಲ್ರಿ, ಅದರ ರಾಡಿ ಹಚ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ತಾರೆ. ರಾಡಿ ಒಂದು ಕಥೆ ಹೇಳ್ತೀನಿ, ಸಾಲು ಭಾಳ ದೊಡ್ಡದಿಲ್ಲ. ಒಂದು 50 ಮಂದಿ ಶಟ್ರು ಗಂಗಾ ನದಿ ಹೋಗಿದ್ರು. ಅದು ಒಬ್ಬ ಆಚಾರ ಕರ್ಕೊಂಡು ಹೋಗಿದ್ರು, ಶ್ರಾದ್ದ ಪಕ್ಷ ಮಾಡ್ಲಿಕ್ಕೆ ಬೇಕಲ್ಲ, ಎಲ್ಲದಕ್ಕೂ ಬೇಕಾಗ್ತದೆ ಆಚಾರ, ಹೋಗಿ ಕರ್ಕೊಂಡು ಹೋಗಿದ್ರು. ಇನ್ನು ಗಂಗಾ ನದಿ 5 ಕಿಲೋಮೀಟರ್ ಅದ, ಅಲ್ಲಿ ಒಂದು ಯಾವುದೋ ಮಂಟಪದಲ್ಲಿ ಇಳ್ಕೊಂಡಿದ್ರು. ರಾತ್ರಿ ಇದ್ದಕ್ಕಿದ್ದಂಗೆ ರಾತ್ರಿ ಜೋರು ಗದ್ದಲ. ಇವರು ಆಚಾರ ಎದ್ಕೋ ಇದ್ದಿದ್ರು, ಪಾಪ ಮೂತ್ರಭಾಗ ಅಂತ ಹೇಳಿ ಆ ಕಡೆ ಹೋಗಿದ್ರು. ಏನು ಜೋರು ನಗೋದು, ಕುಣಿಯೋದು, ನರ್ತನ ಮಾಡೋದು, ಒದರೋದು. ಯಾರು ನೀವು ಅಂತ ಕೇಳಿದ್ರು ಆಚಾರ ಹೋಗಿ, ನಾವು ದೆವ್ವಗಳು ಅಂತ ಹೇಳಿದ್ರು. ನಾವು ದೆವ್ವಗಳು, ನಮ್ಮದೊಂದು ಗುಂಪಾಗ ಇಲ್ಲಿ ಓಡಾಡ್ಲಿಕ್ಕತ್ತೀವಿ. ಇಲ್ಲಿ ಯಾಕೆ ಬಂದಿರಿ? ಇಲ್ಲ, ನಾಳೆ ನಮ್ಮ ಮಗಳ ಲಗ್ನದ, ಆ ಮಗಳ ಲಗ್ನ ಮಾಡ್ಲಿಕ್ಕೆ ಅಂತ ಸಂಭ್ರಮದಿಂದ ಕುಣಿದಾಡ್ತಾ ಇದ್ವಿ. ಅವನ ಆಚಾರ ಅಂದ್ರು, ವರ ಎಲ್ಲದ ಅಂತ ಕೇಳಿದ್ರು. ವರ ಎಲ್ಲದ ಅಂದ್ರೆ ನಿಮ್ಮ ಗುಂಪಿನಾಗೆ ಅದಂದ್ರು. ನಿಮ್ಮ ಗುಂಪು ಅದಲ್ಲ, ಈಗ ಬಂದಾರಲ್ಲ, ಅದ್ರೊಳಗೆ ಒಂದು ವರ ಅದ, ನಾಳೆ ಬರ್ತದೆ, ನಮ್ಮ ಗುಂಪಿಗೆ ಸೇರ್ಕೊಂಡ್ರು ಅಂದ್ರು. ಏನಾಗ್ಬಾಡ್ರಿ ಆಚಾರ ಅವಸ್ಥೆ. ಬಂದ್ರು ಅವರು, ಯಾರಿಗೂ ಹೇಳಿಲ್ಲ, ಸುಮ್ಮನೆ ಒಪ್ಕೊಂಡ್ಬಿಟ್ರು ಅವರು. ಯಾಕಂದ್ರೆ ಯಾರು ಹೋಗ್ತಾರೆ, ಯಾರಿಗೆ ಗೊತ್ತು, ಯಾರಿಗೆ ಹೇಳೋಣ, ಹೇಳೋದು ಬೇಡ, ನಾಳೆ ಏನಾಗ್ತದೆ ಹಾಗೆ ಇದ್ರು. ಮರುದಿವಸ ಮುಂಜಾನೆ ಮತ್ತೊಂದು 2 ಕಿಲೋಮೀಟರ್ ಗಂಗಾ ನದಿ ಸಮೀಪ ನಡ್ಕೊಂಡು ಬರ್ತಾ ಇದ್ರು. ಆ ಗಂಗಾ ನದಿಯ ದಡದಿಂದ ಒಂದು ಗೂಳಿ ಬಂತು. ಗೂಳಿ ಬಂದು ಅವರೊಳಗೆ ಒಂದು 20 ವರ್ಷದ ಹುಡುಗಿದ್ದ, ಅವನ ಹೊಟ್ಟೆಯಾಗ ಹೋರಿ ಬಂದು ಹೊಟ್ಟಿಯೊಳಗ ಕೋಡ್ ಹಾಕಿ ಎತ್ತಿ ಒಳಗರ ಅಲ್ಲೇ ಕತ್ತರಿಸಿ ಬಿಟ್ಟು ಸತ್ತ ಹೋದ.
ಆಚಾರ್ಯಂದರು ನಿನ್ನೆ ಹೇಳಿದ್ದು ಬರೋಬ್ಬರಿ ಆಯಿತು, ಕರೆ ಹೇಳ್ಯಾರೋ ಅಂತ ಮೊದಲು ಸಂಸ್ಕಾರ ಆಯ್ತು, ಎಲ್ಲ ಆಯಿತು, ಮುಗಿಸಿದ್ರು. ಇನ್ನು ಹೋಗಲಿಲ್ಲ, ಗಂಗಾ ನದಿ ಇನ್ನೂ ಸಮೀಪಿತ್ತು, ಹೋಗಲಿಲ್ಲ, ಅಲ್ಲೇ ಎಲ್ಲ ಕಾರ್ಯಕ್ರಮ ಮುಗಿಸಿದ್ರು. ಅವತ್ತು ರಾತ್ರಿ ಮಲ್ಕೊಂಡಾಗ ಮತ್ತೆ ಆಚಾರ್ಯ ಹೊರಗೆ ಬಂದಾಗ ಆ ದೆವ್ವಗಳೆಲ್ಲ ಅಳಿಗತ್ತೆ. ಎಲ್ಲವೂ ಯಾಕೆ ಹೇಳ್ತೀರಿ? ನಿನ್ನೆ ನಕ್ಕು ಕುಣಿದು ಹಾಡಿದ್ರಿ, ಇವತ್ತೇನಾಯ್ತು? ಆ ಹುಡುಗ ಬರಲಿಲ್ಲೇನೋ ಅಂತ ಕೇಳಿದ್ರಿ. ಬರಲಿಲ್ಲೇನು? ನೋಡಿರಲಿಲ್ಲ, ಮುಂಜಾನೆ ವ್ಯವಸ್ಥೆ ಆಯ್ತಲ್ಲ ಅದು. ಹೌದು, ನಾನು ನೋಡಿದೆ, ನೀವು ಹೇಳಿದ ಕರೆ ಆಯ್ತು. ಅವ ಮತ್ತೆ ಯಾಕೆ ಬರಲಿಲ್ಲ ಅವರ? ಅದೇನಾಗಿತ್ತಂದ್ರ ಆ ಹೋರಿ ಇವನಿಗೆ ಹಿಡಿಯೋಕ್ಕಿಂತ ಮೊದಲು ಗಂಗಾ ನದಿಯ ನೀರಿನ ರಾಡಿಯೊಳಗೆ ಹೊರಳಾಗಿತ್ತಂತ. ಕೋಡು ತೊಗೊಂಡು ತಿವುದಿತ್ತದು. ಆ ಕೋಡಿಗೆ ಗಂಗಾದೇವಿಯ ಕೆಸರು ಹತ್ತಿತ್ತದ, ಆ ನೀರಿನ ಕೆಸರು. ಆ ಕೆಸರು ಸಹಿತ ಹೊಟ್ಟಾಗಿ ಇರಿದದ್ದಕ್ಕೆ ಅವ ಮೋಕ್ಷಕ್ಕೆ ಹೋಗ್ಬಿಟ್ಟ, ಸ್ವರ್ಗಕ್ಕೆ ಹೋಗ್ಬಿಟ್ಟ, ಇಲ್ಲಿ ಬರಲಿಲ್ಲವ. ಪುರಾಣದ ಕಥೆ ಇದು. ಅದಕ್ಕಾಗಿ ಇಂದ್ರನೂರ ಸುಂದರಿಯ ವೃಂದ ಎದೆ ಗಂಧ ಚಂದ ನಗರು ಕೂಡಿ ರಮ್ಯ ರಸರಾಡಿ ಕಳಿಯಲೆಮ್ಮೆಲ್ಲ ಬಾಳಿ ನೊಗರು ಜಲಂತೆ ಜಂಬಾಳಮ್ಮ ಮಮ ಜನನ ಜಾಲಂ ಜಲಯತು ಸುರಸ್ತ್ರೀ ವಕ್ಷೋಜಕ್ಷರದ ಗುರು ಜಂಬಾಳ ಜಟಿಲಂ ಜಲಂತೆ ಜಂಬಾಳಮ್ಮ ಮಮ ಜನನ ಜಾಲಂ ಜರಯತು ಮರುಲ್ಲೀಲಾಲೋಲಲ್ಲಹರಿತ ಭೋಜ ಪಟಲಿ ಸ್ಖಲತ ಪಾಂಸೂರಾಗ ಕ್ಷರಣ ವಿಸರತ್ ಕೌಕುಮರುಚಿ ಸುರಸ್ತ್ರೀ ವಕ್ಷೋಜಕ್ಷರದ ಗುರು ಜಂಬಾಳ ಜಟಿಲಂ ಜಲಂತೆ ಜಂಬಾಳಂ ಮಮ ಜನನ ಜಾಲಂ. ಏನ್ ಪ್ರಾಸರಿಯ ಜಗನ್ನಾಥ ಪಂಡಿತರ ಪ್ರಾಸ. ಆಚಾರ್ಯ ಹಂಗೆ ಬರೆದಿದ್ದಾರೆ. ಇಂದ್ರ ನೂರ ಸುಂದರಿಯ ವೃಂದಯತೆ ಗಂಧ ಚಂದ ನಗರು ಕೂಡಿ ರಮ್ಯ ರಸ ರಾಡಿ ಕಳಿಯಲೆಮ್ಮೆಲ್ಲ ನಿನ್ನ ರಾಡಿ ನಮ್ಮ ಜನನ ಮರಣದ ರಾಡಿ ಕಳಿಯವ ಅಂತ ಆ ರೀತಿಯಾಗಿ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಭಾಗವತ ಅದು ಗಂಗೆಗೆ ಸಮಾನ ಅಂತ ಬರೆದಿದ್ದಾರೆ. ಗಂಗೆ ಹೆಂಗೆ ನಮ್ಮನ್ನು ಪಾವನ ಮಾಡ್ತಾಳೆ, ಭಾಗವತ ಕಥೆ ಹಾಗೆ ಪಾವನ ಮಾಡ್ತಾಳೆ. ನಮ್ಮ ಜಯತೀರ್ಥರ ಸ್ತೋತ್ರ ಮಾಡುವ ಕಾಲಕ್ಕೆ ಇನ್ನು ಯಾವ ಉದಾಹರಣೆ ತಗೊಂಡಿಲ್ರಿ ಕವಿಗಳು. ಧಾಟಿ ಜಯತೀರ್ಥರ ಧಾಟಿ ಅನ್ನೋದು ಸುಧಾ ಧಾಟಿ. ಧಾಟಿ ಶ್ರೀ ಜಯತೀರ್ಥ ವರಿಯ ವಚಸಾಂ ಚೇಟಿ ಭವ ಸ್ವರ್ಧುನಿ. ಸ್ವರ್ಧುನಿ ಅಂದ್ರೆ ಗಂಗಾ. ಟೀಕಾರಾಯರ ಸುಧಾ ಗ್ರಂಥದ ಧಾಟಿಗೆ ಚೇಟಿ ಆಗಿರ್ತಾವ. ಅಲ್ಲಿ ಹಂಗ ವರ್ಣನೆ ಮಾಡ್ಯಾರ. ನಮ್ಮ ರಾಯರ ಹತ್ರ ಒಂದು ಕೂಡ ಶ್ರೀಪೂರ್ಣ ಬೋಧ ಗುರುತೀರ್ಥ ಭಯೋಪಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಯಾವುದು? ರಾಯರ ಮಾತೆಂಬ ಗಂಗಾ ರುದ್ರದೇವರ ಶಿರಸ್ಪೃಶಂತಿ. ಹರನ ಶಿರದಿ ಮೊರೆ, ಹರನ ಶಿರದಿ, ಶಿರ ಅಂದ್ರೆ ಉಪ್ಪಿಟ್ಟು ಶಿರ ಅಲ್ಲ, ಗೊತ್ತದ್ರಿ ನಮ್ಗೆ ಅಷ್ಟು ಗೊತ್ತಾಗ. ಹರನ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು ನೆರೆಯ ನೊರೆವ ತಾರೆಯೂರ ತೊರೆ ತೆರೆಗಳಿಸಲೆಮ್ಮೆಲ್ಲ ದುರಿತ ಬರವ ಭವಂತು ತ್ವಂಗಂತೋ ಹರ ಶಿರಸಿ ಗಂಗಾ ತನುಭುವ ತರಂಗಾ ಬೃಹತ್ತುಂಗಾ ದುರಿತ ಭವಂಗಾಯೋದಾಮ್ಮ. ಅದ್ಭುತವಾದ ಗಂಗೆಯ ಸ್ಮರಣೆ, ರಾಯರನ್ನು ಸ್ಮರಣೆ ಮಾಡಿದರೂ ಗಂಗಾ ನದಿ ಬರ್ತಾಳೆ. ಶ್ರೀಮದ್ ಜಯತೀರ್ಥರನ್ನು ಸ್ಮರಣೆ ಮಾಡಿದರೂ ಗಂಗಾದೇವಿ ಬರ್ತಾಳೆ. ಮಧ್ವಾಚಾರ್ಯರು ತಮ್ಮ 4 ಮಾತುಗಳಲ್ಲಿ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ ನೇದೃಶಂ ಸ್ಥಳಮಲಂ ಶಮಲಗ್ರಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ. ಮಧ್ವಾಚಾರ್ಯರ ಮಾತು. ಈ ಗಂಗಾ ನದಿಗೆ ಸಮಾನವಾದ ನದಿ ಇಲ್ಲೋ ಅದು ವಾಹ. ವಾಹ ವಾಹ ಅಂದ್ಬಿಟ್ರು ಮಧ್ವಾಚಾರ್ಯರು. ವಾಹ ನೀ ಜಲಂ ಪರ್ಯಾಯ ಪದ, ವಾಸ್ತವವಾಗಿ ವಾಹ ಪರ್ಯಾಯ ಪದ. ಅದನ್ನೇ ಬಳಸ್ಯಾರ ಅಂದ್ರೆ ತಂಗಿ ನೋಡಿ ವಾಹ ವಾಹ ಅಂದ್ಬಿಟ್ರು ಮಧ್ವಾಚಾರ್ಯರು. ಏನು ಅದ್ಭುತ ಮಹಿಮಾನ ಗಂಗಾ ಮಹಿಮಾ. ಈ ರೀತಿಯಾಗಿ ಆ ದೇವಿಯ ಸ್ಮರಣೆ ಮಾಡ್ತಾ ಇದ್ರೆ ಭಾಗವತ ಪುರಾಣ ಹೋಗಿ ಭಾಗೀರಥಿ ಭಾಗವತ ಆಗಿಬಿಡ್ತು. ನಮ್ಮ ದಾಸ ಅದನ್ನು ಹೇಳದೇ ಇದ್ರೆ ಅಡಿಗೆ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅದ್ರ ಅವನ ಸಲುವಾಗಿ ಒಂದು 4 ಶ್ಲೋಕ ಹೇಳಿನಿ. ಈಗ ಅವನ ಮುಂದೆ ಅಡಿಗೆ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಅಂತಹ ಶ್ರೀಮದ್ ಭಾಗವತದ ಪರಮ ಕೇಂದ್ರ ಬಿಂದುವಾದ ದಶಮಸ್ಕಂದ ಭಾಗವತ ಕೃಷ್ಣ ಅವತಾರ ಮಾಡಿದ್ದಾನೆ. ಎಲ್ಲ ಭಕ್ತರನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಅಕ್ರೂರು ಬಂದಿದ್ದಾನೆ, ಕೃಷ್ಣನನ್ನು ಕರ್ಕೊಂಡು ಹೋದ. ಆಮೇಲೆ ಕಂಸನ ಸಂಹಾರ ಆಗಿದೆ. ವಸುದೇವ ದೇವಕಿಯರನ್ನು ಶರಮಣಿಯಿಂದ ಬಿಡಿಸ್ತಾನೆ.
ಹೆಂಗಾಗಿರ್ಬೇಡ್ರಿ ಆ ದೇವಕಿ ದೇವಿಗೆ 9 ವರ್ಷ ಸುಮಾರು, ನಾವು ಅನ್ಕೊಳ್ಳೋಣ 8-9 ವರ್ಷ ಕೂಸಿನ ಬಿಟ್ಟಿರ್ಲಿಕ್ಕೆ ಸಾಧ್ಯವಿಲ್ರಿ ಆ ತಾಯಿಗಾಗ. ಓಡಿ ಬಂದ ಆ ಕೃಷ್ಣನನ್ನ ಅಪ್ಪಿಕೊಂಡು ಬಿಟ್ಲಂತೆ. ಬಂದಾಗ ಆ ಕೃಷ್ಣನನ್ನ ಪಡ್ಕೊಳ್ಳಿಲ್ಲ, ಒಂದು ಸಾಲಿಗ್ರಾಮ ದೇವರೇ ಸಿಕ್ಕಂತಾಗಿತ್ತಂತ. ಮಗ ಅಲ್ಲ, ದೇವರು ಸಿಕ್ಕಂತಾಗಿತ್ತು. ಸಾಮಾನ್ಯವಾಗಿ ದೇವರು ಸಿಕ್ಕರೆ ಏನ್ ಮಾಡ್ತೀವಿ ನಾವು ಅಂದ್ರೆ ಅಭಿಷೇಕ ಮಾಡ್ತೀವಿ, ಹೂವ ಏರಿಸ್ತೀವಿ, ನೈವೇದ್ಯ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ. ಅಷ್ಟು ಮಾಡಿದ್ಲು ಅಂತ ದೇವರಿಗೆ ದೇವಿ ಕೃಷ್ಣಗೆ ಅಂತ ವಾದರಾಜ ಸ್ವಾಮಿಗಳು ರುಕ್ಮಿಣೀಶ್ವರದಲ್ಲಿ ಹೇಳ್ತಾರೆ. ಮೊದಲು ಹಿಂಗೆ ಅಪ್ಪಿಕೊಂಡು ಕೂಡಲೇ ಅಷ್ಟು ದಿನಗಳವರೆಗೆ ಇರುವ ಒಳಗಿನ ಆವೇಗ, ಆವೇದನ, ಆ ಭಾವನಾ, ಆ ಭಕ್ತಿರಸ ಎಲ್ಲ ಸೇರಿ ದೇವಕಿ ದೇವಿಯ ಕಣ್ಣಿನಿಂದ ನೀರು ಬರ್ತಂತ. ಆ ಧಾರೆ ಎಷ್ಟು ಬಂತು ಅಂದ್ರೆ ಕೃಷ್ಣನ ತಲೆ ಮೇಲೆ ಬಿದ್ದ ನೀರು ಪಾದ ತನಕ ಇಳಿದು ಅಂತ. ಕೃಷ್ಣ ಅಳಿಗಾಗ್ಲಿಲ್ಲ. ಅಮ್ಮನ ದುಃಖ, ಅಮ್ಮನ ಆವೇದನ ಎಷ್ಟಿದೆ ಅಷ್ಟು ಹೋಗ್ಬಿಡ್ಲಿ ಹೊರಗೆ. ಅಕ್ಕಿ ಮನಸ್ಸು ಆರಾಮಾದಿಯಿಂದ ನಿಂತು ಬಿಡ್ತಾರೆ. ಅವನ ಒಂದು ಮುಖದ ಮೇಲೆ ನೀರು ಬೀಳ್ತಾ ಇದೆ, ಕಣ್ಣೀರಿನ ಆನಂದವಾಗ್ತ. ದೇವರು ನಮ್ಮಿಂದ ಬೇರೋದು ಅದೇ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾಂ ಪ್ರಯಚ್ಛತಿ. ದೇವರು ಏನ್ ಬೇಡ್ತಾನೆ ನಮ್ಮಿಂದ ಅಂದ್ರೆ ಪತ್ರಂ, ತುಳಸಿ ಪತ್ರ ಅಲ್ಲ, ಅದು ಮಾಡೇ ಮಾಡ್ತೇವೆ. ಅದೇನು ಪುಕ್ಷಕ್ಕೆ ಸಿಗ್ತದೆ, ಬೆಳೆದು ಬಿಟ್ಟರೆ ಸಾಕು, ಹಿಂಗೆ ತಗೊಂಬೋದು ಏರ್ಸೋದು. ಏನಂದ್ರೆ ನಾವು ತುಳಸಿ ಬಹಳ ಶ್ರೇಷ್ಠ, ದೇವರು ಏನು ಬೇಕು ಅದು ಏರ್ಸೋದೇ ಮುಖ್ಯ ಅಲ್ಲ. ಅದರೊಳಗೆ ಹಿಂದೊಂದು ಅಭಿಪ್ರಾಯ ಅದ. ಪತ್ರ ಅಂದ್ರೆ ಈ ಗ್ರಂಥ, ಇದು ಪತ್ರ, ಇದನ್ನ ಸಮರ್ಪಣೆ ಮಾಡೋದು. ಬ್ರಾಹ್ಮಣರು ಯಾವಾಗಲೂ ಬರೇ ಒಣ ಪೂಜೆ ಮಾಡಬಾರ್ದು, ಜ್ಞಾನ ಪೂಜೆ ಮಾಡೋದು. ಹಿಂಗೆ ಇಟ್ಕೊಂಡು ಆ ಪುಸ್ತಕಗಳನ್ನು ಓದಬೇಕು, ಪತ್ರ ಓದಬೇಕು. ಪತ್ರ ಓದೋದ್ರೆ ಪತ್ರ ಕಟ್ಟಂಗ, ಅರ್ಥ ಆಯ್ತಲ್ಲ. ಎರಡನೇದು ಪತ್ರ ಪುಷ್ಪಂ, ಹೂವ ಏರ್ಸೋದು. ಹೂವು ಏರ್ಸೋದು ಬಹಳ ತ್ರಾಸದ ರೀ, ಸರಳ ಅಂತಕೋಬೇಡ್ರಿ. ನಿಮ್ಮ ಮನೆಯೊಳಗೆ ನೀವು ಗಿಡ ಹಾಕಿ, ನೀವು ನೀರು ಹಾಕಿ, ಅದು ಹೂ ಬಿಟ್ಟು ಅದು ಏರಿಸಿದ್ರೆ ಶ್ರೇಷ್ಠ. ಮುಂಜಾನೆ ವಾಕಿಂಗ್ ಹೋಗಿ ಮಂದಿ ಮನೆ ಕಂಪೌಂಡ್ನ ಕಳ್ತನ ಮಾಡಿ ಎಲ್ಲ ಅವ್ರ ಕಡೆಯಿಂದ ಬಯಸ್ಕೊಂಡು ಇವು ಮಾಡ್ತಾರ್ರಿ ಎಲ್ಲ ಜನ. ಪುಗಿಸಟ್ಟೆ ಹೋಗ್ತಾರಲ್ರಿ, ಕಳ್ತನ ಮಾಡಿದ್ದು ಅದು ಬರೋದಿಲ್ಲ ದೇವರಿಗೆ. ಯಾಕ್ರಿ ಆಚಾರ ಹೆಂಗ್ ಮಾಡ್ಬೇಕು, ಅವೆಲ್ಲ ಬೇಡ. ಮನಃಪುಷ್ಪ ಏರಿಸಿ, ನನ್ನ ಮನಸ್ಸೆಂಬ ಹೂವನ್ನು ಕೊಟ್ಟಿಲ್ಲ ಸ್ವಾಮಿ ಅಂತ ದೇವರಿಗೆ ಕೊಟ್ಬಿಟ್ಟು. ಮನವನಿತ್ತರೆ ತನ್ನ ನೀವನು ತನವ ನಂದಿಸಿ ಮಾಲ್ಪರಿಗಿತ್ತಪ್ಪನು ಸರ್ಕಾರಿ ಭೋಗಗಳ, ಇದು ಪುಷ್ಪ. ಇನ್ನು ಮೂರನೇದು ಯಾವುದು? ಫಲಂ, ಕರ್ಮ ಫಲ. ನಾವು ಮಾಡಿದ ಕರ್ಮದ ಫಲವನ್ನ ದೇವರಿಗೆ ಸಮರ್ಪಣೆ ಮಾಡಿ. ಅಡಿಗೆ ಮಾಡಿದ್ವಪ್ಪ, ಇದೆಲ್ಲ ಶ್ರಮ ಪಟ್ಟದ್ದೇನು ಕರ್ಮ ಇದೆಯಲ್ಲ, ದೇವರೇ ಇದು ನಿನಗೆ ಅರ್ಪಣೆ. ಭೀಮಸೇನ ದೇವರ ಅಂತರ್ಯಾಮಿ, ಅಜ್ಞಾಂತರ್ಗತ ಭೀಮಸೇನ ದೇವರ ಅಂತರ್ಗತ ಲಕ್ಷ್ಮೀನಾರಾಯಣರಿಗೆ ನೀವೇ ಸಮರ್ಪಣೆ ಮಾಡುವುದು. ಅಡಿಗೆಯವರು ನೈವೇದ್ಯ ಮಾಡೋರು ಮಾಡ್ತಿರ್ತಾರ, ನಾ ಮಾಡೋದೇ ಇದ್ರ ಸಲುವಾಗಿ ಅಂತ ಅನ್ಕೋಬೇಕು. ಅನುಸಂಧಾನ ಮಾಡೋದು, ಈ ಅನುಸಂಧಾನ ಬಹಳ ದೊಡ್ಡದ್ರಿ. ನಮ್ಮಲ್ಲಿ ಅನುಸಂಧಾನ ಬಹಳ ವೈಷ್ಣವರಿಗೆ. ಈ ಮನೆಯೊಳಗೆ ಅಡಿಗೆ ಮಾಡ್ತಿರ್ತಾರಲ್ಲ ತಾಯಿಯಂದ್ರು, ಈ ಅಡಿಗೆಯವರು ಅಷ್ಟೇ ಅಲ್ಲ, ದೇವರ ನೈವೇದ್ಯ ಮಾಡೋದು ಅಷ್ಟೇ ಅಲ್ಲ, ನಿತ್ಯ ಪೂಜೆ ನಿತ್ಯ ನೈವೇದ್ಯ ಮಾಡ್ತಿರಲಿಲ್ಲ. ನೀವೇನ್ ಸಂಕಲ್ಪ ಮಾಡ್ಬೇಕಂದ್ರೆ ನಮ್ಮ ಮನೆಯೊಳಗಿನ ಈ ಸದಸ್ಯರೇನಿದ್ದಾರೆ ಇವರ ಹೊಟ್ಟೆಯೊಳಗೆ ಜಠರಾಗ್ನಿ ಏನಿದೆ ಆ ಅಗ್ನಿಗೆ ಆಹುತಿ ಹಾಕ್ತೇನೆ ಅಂತ ಅಡಿಗೆ ಮಾಡಬೇಕು. ನೀವು ಊಟಕ್ಕೆ ಹಾಕೋದಲ್ಲ, ಅದು ಆಹುತಿ ಹಾಕೋದು. ಜಠರಾಗ್ನಿಗೆ ಆಹುತಿ ಹಾಕಲಿಕ್ಕೆ ಆಗಿ ಮಾಡ್ತೀವಿ. ಈಗ ಹಂಗಿಲ್ರಿ ಮನೆಯೊಳಗೆ, ಅದು ಗ್ಯಾಸ್ ನಿಂತು ಬಿಟ್ಟಿರ್ತಾರ, ಕೈಯೊಳಗೆ ಒಂದು ಇರ್ತದೆ ಲೈಟರ್ ಹಿಡ್ಕೊಂಡಿರ್ತಾರ. ಈ ಮನೆಯೊಳಗೆ ನಾನೇ ಅಡಿಗೆ ಮಾಡಿ ಸಾಯ್ಬೇಕು, ಬೆಂಕಿ ಹಚ್ಚಲಿ ಅಂತ ಒಬ್ಬರು ಬರುದಿಲ್ಲ, ಮಾಡುದಿಲ್ಲ. ಸೊಸಿನ ಹಣೆವಾರು ಅಷ್ಟೇ, ಅವರ ಹಣೆವಾರು ಅಷ್ಟೇ. ಇದು ಈ ಮನೆಗೆ ಮಾಡ್ಲಿಕ್ಕೆ ಬಂದಿನಿ, ನಾನು ಮಾಡ್ಲಿಕ್ಕೆ ಸಾಯ್ತೀನಿ, ಈ ಮನೆಗೆ ಇಷ್ಟು ಬೆಂಕಿ ಹಚ್ಚಲಿ ಅಂತ ಹಕ್ಕಂತ ಹೊಡೆದ ಬೆಂಕಿ ಹಚ್ಚಲಾರ್ದು ಏನು ಹಚ್ಚೋದು, ಅದಕ್ಕೆ ಸಿಹಿಟಿ ಆಗಿಬಿಡ್ತದೆ ಉಂಡೋರಿಗೆಲ್ಲ. ಮನ್ಯಾಗ ಮಾಡಿದ ಅಡಿಗೆ ಯಾಕೆ ಸಿಹಿಟಿ ಆಗ್ತದೆ? ಈ ಮಾಡೋರು ಸರಿ ಇರ್ಬೇಕು, ಅನುಸಂಧಾನ ಇರಬೇಕು. ಹಾಗೆ ಪತ್ರಂ ಪುಷ್ಪಂ ಫಲಂ ತೋಯಂ. ತೋಯಂ ಅಂದ್ರೆ ನೀರು. ದೇವರಿಗೆ ನೀರು ಕೊಡೋದೇನಷ್ಟು ಕಷ್ಟ ಅಲ್ಲ. ಆನಂದ ಬಾಷ್ಪಗಳು ಏನು ಬರ್ತಾವಲ್ಲ ಅದು ನೀರು. ಸ್ನಾನ ಅಂದ್ರೆ ಅದು. ಭಗವಂತನಿಗೆ ಮಾಡುವ ಅಭಿಷೇಕ ಯಾವುದು ಅಂದ್ರೆ ಭಗವತ್ ಕಥಾಶ್ರವಣದಿಂದ ಉಂಟಾದ ಮನಸ್ಸು ಕರಗಿ ಕಣ್ಣಲ್ಲಿ 2 ಹನಿಗಳು ಬಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿದ. ಅದನ್ನ ಮಾಡಿದ್ರು ದೇವಕಿ ದೇವಿ. ಅತ್ತಿದ್ದಾಳೆ ಅಷ್ಟು ಸಿಕ್ಕಲ್ಲ, ದೇವರು ಸಿಕ್ಕಲ್ಲ ಅಂತ ಆ ಕಣ್ಣೀರಿನ ಧಾರೆ ಕಾಲು ತನಕ ಇಳಿಬಿಟ್ಟಿದೆ. ಆನಂದ ಬಿಟ್ಟಿದ್ದಾನೆ ಭಗವಂತ. ಎಷ್ಟು ಭಕ್ತಿಗಳಿಗೆ ನನ್ನ ಬಗ್ಗೆ. ಎರಡನೇದಾಗಿ ಹೂವು ಏರಿಸಬೇಕಲ್ಲ, ಕೈ ಎಂಬ ಕಮಲ ಇಟ್ಟುಕೊಂಡು ತಲೆಯಿಂದ ಆ ಕೃಷ್ಣನ ತಲೆಯಿಂದ ಅಡಿಯಿಂದ ಮುಡಿ ಕೆಳ ತನಕ ಇಳಿಸಿ ಮುಟ್ಟಿರ್ಲಿಲ್ಲ. ತಾಯಿ ಕೂಸಿನ ನೋಡ್ತಾಳೆ, ಹಿಂಗೆ ಹೋಗ್ತಾ ಕೈ ಕಾಲು. ಸ್ನಾನ ಮಾಡಿಸುವಾಗ ಬಟ್ಟೆ ಹಾಕುವಾಗ ನೀವೆಲ್ಲ ಮಕ್ಕಳನ್ನ ಹಾಗೆ ಕೃಷ್ಣನನ್ನು ಮುಟ್ಟಿದ್ದಾಳೆ. ಹೂವು ಅರ್ಚನೆ ಆಯ್ತು. ಹೂವು ಅರ್ಚನೆ ನೇಟ್ ಆಗ್ಬೇಕಲ್ಲ,
ತಾಯಿಯಾದಾಗ ತನ್ನ ಎದೆಯೊಳಗೆ ಇರುವ ಹಾಲು ಕೃಷ್ಣ ಕುಡಿದಿರಲ್ಲ, ಅವನಿಗೆ ಸಮರ್ಪಣೆ ಆಗಲಿ ಅಂತ ಅನ್ಕೊಳ್ಳುವಾಗ ಆ ಎದೆಯಿಂದ ಚಿಮ್ಮಿ ಕೃಷ್ಣನ ಮುಖದ ಮೇಲೆ ಬಿದ್ದು ಬಾಯಿಯೊಳಗೆ ಹಾಲು ಬಿಡ್ತದೆ. ಅದು ತುಟಿ ತಟ್ಟದ ಮೇಲೆ ಹಾಲು ಬಿದ್ದವ ಸ್ವಲ್ಪ ಹೆಂಗಂತೆ ಕೃಷ್ಣ ತಾನಾಗಿ ಬಂದವ, ಅಕ್ಕಿ ಎತ್ಕೊಂಡು ಕೊಟ್ಟಿಲ್ಲ. ಅಷ್ಟು ಆವೇದನ. ಇಷ್ಟು 3 ನೈವೇದ್ಯ ಆದ್ಮೇಲೆ ಮಂಗಳಾರತಿ ಒಂದು ಮಾಡೋದು ನೋಡಿ. ಅದಕ್ಕೆ ಅಕ್ಕಿ ಮಂಗಳಾರತಿ ಸಲುವಾಗಿ ಬತ್ತಿ ಹತ್ತಿ ತರಲಿಕ್ಕೆ ಹೋಗಲಿಲ್ಲ. ದೇವಕಿ ನಯನದ ಮುಖವೆಂಬ ತಟ್ಟೆಯಲ್ಲಿ ಕಣ್ಣುಗಳೆಂಬ ನೀಲಾಂಜನ ಇಟ್ಟುಕೊಂಡು ದೇವಕಿ ನಯನದ ನವನೀರಾಜನ ನಂದಾದೀಪವನೆತ್ತಿದಳು, ಅದನ್ನೇ ಆರತಿ ಮಾಡಿದ್ದು ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಆನಂತರದಲ್ಲಿ ಕೃಷ್ಣ ಜರಾಸಂಧನ ಜೊತೆ ಯುದ್ಧ ಆಯಿತು. ಮುಂದೆ ಮುಚುಕುಂದ ಮಹಾರಾಜನು ಉದ್ಧಾರ ಮಾಡಿದ, ಕಾಲಯವನ್ನು ಸಂಹಾರ ಮಾಡಿದ. ಆ ಯಾವ ಅದ್ಭುತವಾದಂತಹ ದ್ವಾರಕಾ ಪಟ್ಟಣದಲ್ಲಿ ಕೃಷ್ಣ ವಾಸ ಮಾಡಿದ್ದಾನೆ. ಒಬ್ಬ ಬ್ರಾಹ್ಮಣ ಬಂದ ಅಂತ ಸುದ್ದಿ ಬಂತು. ಮಹಾರಾಜಕ್ಕೆ ಜೈ ಹೋದ್ರು. ಬ್ರಾಹ್ಮಣ ಆಗಯ ಕರ್ಕೊಂಡು ಕೃಷ್ಣನೇ ಹೋಗಿ ಆ ಪಾದ ತೊಳೆದು ಕರ್ಕೊಂಡು ಬಂದ ಬ್ರಾಹ್ಮಣರನ್ನ. ಏನ್ ಸ್ವಾಮಿ ನಮ್ಮ ಮನೆ ತನಕ ಬಂದಿರಿ, ಬ್ರಾಹ್ಮಣ ಬರೋದೇ ನನಗೆ ಭಾಗ್ಯ, ಏನು ಹೇಳಬೇಕು ಅಂತಂದಾಗ ಒಂದು ಮಾತನ್ನು ಹೇಳಿದ. ಪತ್ರ ಕೊಟ್ಟಿದ್ದಾನೆ, ಪತ್ರ ನೋಡ್ತಾ ಇದ್ದಾನೆ. ಶ್ರುತ್ವಾನುಣಾನ್ ಭುವನ ಸುಂದರ ಸಂಗಮಂಸ್ತೆ ನಿರ್ವಿಶ್ಯ ಕರ್ಣವಿವರಂ ಹರತೋಂಗತಾಪಂ. ರುಕ್ಮಿಣೀ ದೇವಿ ಪತ್ರ ಬರೆದಿದ್ದಾಳೆ. ಆ ಪತ್ರ ನೋಡಿದ ಕೃಷ್ಣ, ಬ್ರಾಹ್ಮಣ ತಂದು ಕೊಟ್ಟಿದ್ದಾನೆ. ಆ ಪತ್ರ ನೋಡಿದ ತಕ್ಷಣ ಕೃಷ್ಣನಿಗೆ ಆನಂದ ಆಯಿತು. ಎಂಥ ಪತ್ರ ಬರೆದಿದ್ದಾನೆ. ಈ ಪತ್ರ ಅನ್ನೋದು ಬಹಳ ಮಹತ್ವದ್ರಿ. ಅದು ಪತ್ರ ಅಂದ್ರೆ ಏನರ್ಥ? ನಾವು ಪತ್ರ ಬರೀತಿದ್ವಿ, ಪತ್ರ ಬೇರೆ, ಈ ಪತ್ರ ಬೇರೆ. ಪತಂತಂ ತ್ರಾಯತೆ ಇತಿ ಪತ್ರ. ಯಾರು ಬೀಳ್ತಿರ್ತಾರ ಅವ್ರನ್ನ ಕೈ ಹಿಡಿದ ಮೇಲೆ ಎತ್ತಿದ ಪತ್ರ ಅಂತ. ಉಳಿದ ಪತ್ರ ನಮ್ಮನ್ನು ಉದ್ಧಾರ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಭಾಗವತ ಪತ್ರ, ರುಕ್ಮಿಣಿ ಬರೆದ ಪತ್ರ, ಅದು ಕೃಷ್ಣ ನೋಡಿದ ಪತ್ರ, ಕೃಷ್ಣ ಕೇಳಿದ ಪತ್ರ, ಅದೆಲ್ಲವೂ ನಮ್ಮನ್ನ ಉದ್ಧಾರ ಮಾಡುವ ಪತ್ರಗಳು. ಪತಂತರಾಯತೆ ಅಂತ ಚಿಂತನೆ ಮಾಡೋದು ನಾವೆಲ್ಲ. ಆ ರೀತಿಯಾಗಿ ಪತ್ರವನ್ನು ನೋಡಿದ ಬ್ರಾಹ್ಮಣ ಹೇಳಿ ಕಳಿಸಿದ. ಆಯ್ತು ನಾ ಬರ್ತೇನೆ ಅಂತಕೊಂಡು ಹೇಳಿ ಆ ಯಾವ ಗುಂಡಿನಪುರಕ್ಕೆ ಬರ್ತಾ ಇದ್ದಾರೆ. ವಿದರ್ಭ ದೇಶ, ಅಲ್ಲಿ ಶಿಶುಪಾಲ, ದತ್ತವಕ್ರ, ಜರಾಸಂಧ ಮೊದಲಾದ ದುಷ್ಟ ದಾನವರೆಲ್ಲ ಕೈಯಲ್ಲಿ ಬಿಲ್ಲು ಬಾಣ ಬರ್ಚಿ ಖಡ್ಗಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಕೃಷ್ಣ ಯಾವ ಬರ್ತಾನೋ ಗೊತ್ತಿಲ್ಲ, ಈ ರುಕ್ಮಿಣಿಯನ್ನು ಎತ್ಕೊಂಡು ಹೋಗ್ತಾನ. ಅದರ ಸಲುವಾಗಿ ನಾವು ಕಾಯ್ಕೊಂಡು ಕಾಯ್ಕೊಂಡು ಕೂತಿದ್ರು ನಾವು. ಕೃಷ್ಣನ ರಥ ಬಂತು. ಅಷ್ಟರೊಳಗೆ ದುರ್ಗಾದೇವಿಗೆ ರುಕ್ಮಿಣಿ ದೇವಿ ದುರ್ಗಾದೇವಿ ದರ್ಶನಕ್ಕೆ ಬಂದಿದ್ದಾಳೆ. ಅವಾಗೇ ಹೊರಗೆ ಬಂದಿದ್ದು. ರಾಜ ಕುಮಾರಿಯರು ಹೊರ ಬರೋದು ಕಾಳು ಬಹಳ ಕಡಿಮೆ. ಪ್ರಜೆಗಳು ಯಾರು ನೋಡಿದ್ದಿಲ್ಲ ರುಕ್ಮಿಣಿಯನ್ನ. ಆ ಗುಡಿಗೆ ಬಂದು ಒಂದು ಸ್ವಲ್ಪ ಹಿಂಗೆ ಸರಿಸಿದ್ಲಂತೆ ಶರದು. ಏನು ಬೆಳಕು, ಕೋಟಿ ಸೂರ್ಯ ಪ್ರಕಾಶ, ಲಾವಣ್ಯ ರೂಪ. ಅವ್ರಂದ್ರಂತ ಇಂಥ ಚಂದ ಹುಡುಗಿ ಇದ್ದಾಳ ಭೀಷ್ಮಕ ರಾಜಗ, ಹೋಗಿ ಹೋಗಿ ಆ ಶಿಶುಪಾಲನ ಕೊಡ್ತಾರಲ್ಲ, ಏನು ಬುದ್ಧಿ ಇಲ್ಲ ರಾಜನಿಗೆ ಅಂತ ಜನ ಆಡಿದ್ರಂತೆ. ಅಷ್ಟೊಳಗೆ ಕೃಷ್ಣನ ರಥ ಬಂತು. ಕೃಷ್ಣನ ರಥ ಓಡಿ ಬರ್ತಾ ಇದ್ದಾನೆ. ಕೃಷ್ಣನ ಮುಖ ನೋಡಿದ್ರು. ಎಲ್ಲರೂ ಒಂದೇ ಮಾತು ಹೇಳಿದ್ರಂತ, ನಮ್ಮ ರುಕ್ಮಿಣಿ ಅಮ್ಮಗೆ ಈ ವರ ಬರೋಬ್ಬರಿ ಇದ್ದಾನ ಅಂತ ಹೇಳಿದ್ರಂತೆಲ್ಲ ಜನ ಹೇಳಿದ್ರಂತೆ. ಏನು ಬಂದಿದ್ದಾನೆ ಕೃಷ್ಣ, ಬಂದವನೇ. ಆ ರಥದ ಧೂಳು ಎಲ್ಲವೂ ಕೂಡ ಎಲ್ಲರಿಗೂ ಮಣ್ಣು ಕಣ್ಣು ಎಲ್ಲರೂ ಬಿದ್ದಾಗ ಎಲ್ಲರೂ ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಅಷ್ಟು ನೋಡುವುದರೊಳಗಾಗಿ ರುಕ್ಮಿಣಿಯ ಕೈಯನ್ನು ಹಿಡಿದು ಆ ರಥದಲ್ಲಿ ಕುಳಿತುಕೊಂಡು ಕೃಷ್ಣ ಬಂದಿದ್ದ. ನೇರವಾಗಿ ಆ ದ್ವಾರಕಕ್ಕೆ ಬಂದ. ಹುಡುಗಿ ಕಡೆ ಯಾರು ಬರಲೇ ಇಲ್ಲ. ಹುಡುಗಿ ತಂದಿಲ್ಲ, ಹುಡುಗಿ ತಾಯಿ ಇಲ್ಲ, ಹುಡುಗಿ ಅಣ್ಣ ಅಂತೂ ಬರ್ಲಿಕ್ಕೆ ಶಕ್ಯನೇ ಇಲ್ಲ. ಜಗಳ ಮಾಡಿದ್ದಾನೆ ಅವ, ಯಾರು ಬರಲಿಲ್ಲ. ಬರೀ ಇವರೇ ಮಾಡ್ಕೊಂಡ್ರು. ಆ ಖುಷಿನ ಹುಡುಗಿಲ್ಲ ಪಾಪ. ರುಕ್ಮಿಣಿ ಕೃಷ್ಣನ ಲಗ್ನದಲ್ಲಿ ಹೆಣ್ಣಿನ ಬಿದಿರು ಇರಲಿಲ್ಲ. ಸಮಸ್ಯೆ. ಕನ್ಯಾದಾನ ಮಾಡಲಿಲ್ಲ ಭೀಷ್ಮಕ ರಾಜ, ಕನ್ಯಾದಾನ ಮಾಡಿ ಕೊಟ್ಟಿಲ್ಲ, ಇವರೇ ತಗೊಂಡಿದ್ದಾರೆ. ಹಂಗಾರೆ ಅದರ ಸಲುವಾಗಿ ಭೀಷ್ಮಕ ರಾಜ ಏನ್ ಮಾಡಿಲ್ಲ ಅಂದ್ರೆ ಆಕಾಶರಾಜನಾಗಿ ಹುಟ್ಟಿ 14 ಸೇರಿಕೊಂಡು ತಾಗತ್ತು ಹೋದು ಅದನ್ನ ನಿರ್ಣಯ ಮಾಡ್ಕೊಂಡಂತೆ. ಕಥಾ ರಹಸ್ಯಗಳು ಹೇಳಿದ್ದಾರೆ, ದೊಡ್ಡವರೆಲ್ಲ ಹೇಳಿದ್ದೀವಿ ವಿಚಾರ. ಕೊನೆಗೆ ಮದುವೆ ಆಯಿತು. ರುಕ್ಮಿಣಿ ಕೃಷ್ಣರ ಕಲ್ಯಾಣ ನಡೀತಾ ಇದೆ. ಇವತ್ತು ಕೂಡ ಈ ಮಂಟಪದಲ್ಲಿ ಕೃಷ್ಣ ರುಕ್ಮಿಣಿಯರ ಕಲ್ಯಾಣ ಆಗಿದೆ. ಕೃಷ್ಣ ಅಂದ್ರೆ ಒಂದು ದೊಡ್ಡ ಮೋಡ, ನೀಲಮೇಘ ಶ್ಯಾಮ ಒಂದು ಮೋಡ. ಈ ರುಕ್ಮಿಣಿ ಅಂದ್ರೆ ಮಿಂಚು. ಈಗ ಮಿಂಚಿನಂಗಿದ್ದಂತ, ಆ ಮಿಂಚಿನ ಹೊಡಿತದಲ್ಲ, ಮಿಂಚು ಅದು ಚಂಚಲವಾಗದೆ ಹಾಗೆ ನಿಂತಿದ್ರೆ ಹೆಂಗಿರ್ಬೇಕು ಹಂಗಿದ್ದಂತ ಮಿಂಚಿನ ಗಜ್ಜಲು. ಒಂದು ಕಡೆ ಮಿಂಚು ಕೂತಿದೆ, ಇನ್ನೊಂದು ಕಡೆ ಮೋಡ ಕೂತಿದೆ. ಇವರಿಬ್ಬರು ಹೊರ ಓದುವುದ ಇದ್ದಾರೆ. ಯಾವಾಗ ಮಿಂಚು ಮೋಡ ಕೂಡ್ತದೋ ಅವಾಗ ಮಳೆ ಬರ್ತದಂತ ಎಲ್ಲರಿಗೂ ಗೊತ್ತದು. ಅದು ಸತ್ಯ ಸಂಗತಿ. ರೈತರು ಕೇಳಿದ್ರೆ ಅಂತಾರೆ, ಏನು ಬಾ ಮಳೆ ಬರ್ತದೆ ನೋಡ್ರಿ, ಮಿಂಚು ಮಳೆ ಹೊರೋದು ಅದಕ್ಕೆ ಅಂತಾರ. ಹಂಗಾಗಿ ಇವತ್ತಿನ ದಿವಸ ಕೃಷ್ಣನೆಂಬ ಮೋಡ, ರುಕ್ಮಿಣಿ ಎಂಬ ಮಿಂಚು ಇವರಿಬ್ಬರು ಸೇರಿದ್ದರಿಂದ ಇಲ್ಲಿ ಮಳೆ ಬರ್ತದೆ. ಆ ಮಳೆ ಮತ್ತು ಬೇರೆ ಯಾವುದೂ ಅಲ್ಲ, ಅನೇಕ ವರಗಳ ಮಳೆ ಒಂದೇ ಸಮಯ ಸುರಿಯುತ್ತದೆ, ಇಲ್ಲಿ ಅನುಮಾನ ಇಲ್ಲ ಅಂತ ಆ ವಾದರಾಜ ಸ್ವಾಮಿಗಳು ನಮಗೆ ಅಭಯವನ್ನು ಕೊಟ್ಟಿದ್ದಾರೆ ಅಂತ ರುಕ್ಮಿಣಿ ಕೃಷ್ಣರ ಕಲ್ಯಾಣೋತ್ಸವ ಈ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಆನಂತರದಲ್ಲಿ 16,108 ಸತ್ಯಭಾಮ
ಮಿತ್ರವಿಂದ, ಕಾಳಿಂದಿ ಮೊದಲಾದ 8 ಮಂದಿ ಅಷ್ಟಮೈಷಿಯರು, 16,100 ಮಂದಿನ ಅವ ನರಕಾಸುರ ಇಟ್ಕೊಂಡಿದ್ದ ಮನೆಯಲ್ಲಿ. ಕೃಷ್ಣ ನರಕಾಸುರನ ಕೊಂದು ಈ 16,100 ಕನ್ಯೆಯರನ್ನ ತಂದು ನಿಮ್ಮ ಮನೆಗೆ ಹೋಗ್ಬಿಡ್ರಿ ಅಂತ ಹೇಳಿದ. ಅವರೇನಂದ್ರು, ಇನ್ನೊಬ್ಬರು ಮನೆ ಆಗಿದ್ದಂತ ನಮ್ಮನ್ನು ಯಾರು ಮಾಡ್ಕೋತಾರೆ? ಏನು ಘಟನೆ ನಡೆದಿಲ್ಲ, ಆದರೂ ಅವಮಾನ ಆಗ್ತದೆ, ಅನುಮಾನ ಬರ್ತದೆ. ಅದಕ್ಕೋಸ್ಕರ ಕೃಷ್ಣ ನೀನು ನಮ್ಮನ್ನು ಕಾಪಾಡಬೇಕಪ್ಪ, ನಿನಗೋಸ್ಕರವಾಗಿ ಅಗ್ನಿಪುತ್ರರು ಅಂತ ಇದ್ರು. ಅಗ್ನಿಪುತ್ರರು 16,100 ಜನ. ಅವರು ತಪಸ್ಸು ಮಾಡಿ ದೇವರನ್ನು ಬೇಡಿದ್ರಂತೆ. ಏನಂದ್ರೆ ನಿನಗೆ ಹೆಂಡಂತರಾಗಬೇಕು ನಾವು ಅಂತ ಆ ವರ ಕೊಟ್ಟಿದ್ದ. ಅದಕ್ಕೋಸ್ಕರವಾಗಿ ಎಲ್ಲರೂ ಬಂದಿದ್ದಾರೆ. ಅವರನ್ನು ಸ್ವೀಕಾರ ಮಾಡಿ ಪರಮಾತ್ಮ 16,108 ಜನರನ್ನ ಮಾಡಿಕೊಂಡು ಅದ್ಭುತವಾದ ಸಂಸಾರವನ್ನು ಮಾಡಿ ನಮ್ಮ ಸಂಸಾರವನ್ನು ಉದ್ಧಾರ ಮಾಡಲಿಕ್ಕೆ ತಾನ ಸಂಸಾರವನ್ನ ಕಟ್ಟಿಕೊಂಡ ಭಗವಂತ ಅಂತ ಭಾಗವತ ನಿರೂಪಣೆ ಮಾಡ್ತಾ ಇದೆ. ನಾರದರು ಒಂದು ದಿವಸ ಪರೀಕ್ಷೆ ಮಾಡಬೇಕು ಅಂತ ಬಂದರೆ ಎಲ್ಲರ ಮನೆಯೊಳಗೂ ಕೃಷ್ಣ ಇದ್ದ. ಏನು ಅದ್ಭುತವಾದ ವೈಭವ ಅನ್ನೋದು. ಒಂದು ದಿವಸ ಸುಧಾಮನ ಮನೆಗೆ ಬರುವ ಪ್ರಸಂಗ ಬಂತು. ಬಡತನದಲ್ಲಿದ್ದ ಸುಧಾಮ ಏನು ಮಾಡಬೇಕು? ಭಾಳ ಕಷ್ಟ ರೀ ಬಡತನ ಅನ್ನೋದು. ಅದೇ ಹೇಳಿದ್ದಲ್ಲ, ಭಾಳ ಕಷ್ಟ, ಹೇಳೋಂಗಿಲ್ಲ ಮಾಡೋಂಗಿಲ್ಲ. ಅದರಲ್ಲಿ ಬ್ರಾಹ್ಮಣರಿಗೆ ಬಡತನ ಬಂದ್ರೆ ಭಾಳ ಕಷ್ಟ. ಯಾಕಂದ್ರೆ ಬೇರೆಯವರು ಭಿಕ್ಷಾ ಬೇಡಿ ಒಂದು ಮನೆ ಕಟ್ಟಿ ಬಿಡ್ತಾರೆ. ನೀವು ಬಸ್ ಸ್ಟ್ಯಾಂಡ್ನಾಗ ಭಿಕ್ಷಾ ಬಿಡ್ತಿರ್ತಾರೆ ನೋಡ್ರಿ. ನಾನು ಒಮ್ಮೆ ಧಾರವಾಡದಾಗ ಒಬ್ಬಕ್ಕೆ ಭಿಕ್ಷಾ ಬೇಡ್ಲಿಕ್ಕೆ ಹತ್ತಿದ್ವಿ. ನಾನು ಏನಪ್ಪ ಎಷ್ಟು ಕಷ್ಟಪಡ್ತಾಳ ಅಂತ. ಅವ್ರೇನು ಆಚಾರ ಹಂಗೆ ತಿಳ್ಕೊಬೇಡ್ರಿ, 3 ಮನೆ ಬಾಡಿ ಕೊಟ್ಟಾಳಾಕಿ ಧಾರವಾಡದಾಗ. ಅಂದ್ರೆ ಭಿಕ್ಷಾ ಬೇಡವರು ಶ್ರೀಮಂತರಾಗ್ತಾರ, ಬ್ರಾಹ್ಮಣಗೆ ಭಿಕ್ಷಾ ಬೇಡ್ಲಿಕ್ಕೆ ಬರೋದು ಏನು ಮಾಡೋದು? ಇದು ಇನ್ನೊಬ್ರು ಮುಂದೆ ಕೈ ಚಾಚೆ ಗೊತ್ತಿಲ್ಲ. ಇದು ಹಣೆ ಬಾರಕ್ಕೆ ಇದು ಯಾವಾಗಲೂ ಹಿಂಗೆ ಅನುಗ್ರಹ ಮಾಡ್ತಾರೆ, ಹಿಂಗೆ ಅನ್ನಂಗಿಲ್ಲ. ಯಾಕಂದ್ರೆ ಭಗವಂತ ಏನು ಕೊಟ್ಟಾನ ಅದರಲ್ಲೇನು ಅವಿರೋ ಇಟ್ಟಾಂಗೆ ಇರುವೇನೋ ಹರಿಯೇ ಅಂತ ದಾಸರು ಹೇಳಿದ್ರು. ನಾವು ಹಂಗೆ ಇರ್ತೀವಿ, ಯಾರನ್ನೂ ಬೇಡುವವರಲ್ಲ, ಅಯಾಚಿತ ವೃತ್ತಿ ಸ್ವೀಕರಿಸಲು ಅನರ್ಪಿತ ಒಂದು ಕಾಲಕ್ಕೆ. ಈ ಬ್ರಾಹ್ಮಣರ ಜೀವನ ಬಹಳ ಕಷ್ಟ. ಅದರಲ್ಲಿ ಸುಧಾಮ ಯಾರ್ಯಾರನ್ನು ಕೇಳೋಂಗಿಲ್ಲ. ರಾಯರು ಹಂಗೆ ಇದ್ರು. ಎಂಥ ವಿದ್ವಾಂಸರು ಅಂಗಾರಾಕ್ಷ ಹೆಚ್ಕೊಂಡು ಮನೆಗೆ ಕೂತ್ಬಿಡ್ತಿದ್ರು. ಯಾರನ್ನು ಬಂದವರು ಊಟ ಆಗಿಲ್ಲ ಅಂತ ತಿಳ್ಕೊಳ್ಬಾರ್ದು, ನನ್ನ ಊಟಕ್ಕೆ ಕರಿಬಾರದು, ಮತ್ತೆ ಆ ಬಂಧನ ಒಳಗಾಗ್ತದೆ. ಆಮೇಲೆ ದಕ್ಷಿಣ ಕೊಡ್ತಾರೆ, ಊಟಕ್ಕೆ ಹಾಕ್ತಾರೆ. ಹೋಗ್ಯಾರ ಒಂದೆರಡು ಕಡೆ ಹೋಗ್ಯೋದಿಲ್ಲ ಅಂತಲ್ಲ, ಆದರೆ ನಿತ್ಯ ಹಿಂಗೆ ಕೂತ್ಬಿಟ್ರೆ ಏನು ಮಾಡ್ಬೇಕು? ಸಂಜೆ ತನಕ ಅಂಗಾರ ಇಲ್ಲ ಅಕ್ಷತೆ ಇಲ್ಲ ಅಂದ್ರೆ ಮಂದಿಗೆ ಅನುಮಾನ ಬರ್ತದೆ. ಅದಕ್ಕೆ ಬೇಡ ಅಂತ ಅಂಗಾರ ಅಕ್ಷತೆ ಹೆಚ್ಕೊಂಡು ಕೂತ್ಬಿಡ್ತಿದ್ರು. ಎಂಥ ತ್ಯಾಗ, ಎಂಥ ಜೀವನ. ಸುಧಾಮ ಹಂಗೆ ಇದ್ದ, ಯಾರನ್ನೂ ಕೇಳಿಲ್ಲ. ಮಕ್ಕಳು ಉಪವಾಸ ಬಿಡ್ತಾ ಇವೆ. ಹೆಂಡತಿ ಹೇಳಿದ್ಲು, ಸುಧಾಮನ ಹೆಂಡತಿ, ನಾವು ಹೆಂಗಾರ ನೀರು ಕೊಡ್ದಿರ್ತೀವ್ರಿ, ಆ ಮಕ್ಕಳಿಗೆ ಏನು ಸಮಾಧಾನ ಕೊಡ್ಲಿ? ಏನಾರ ಮಾಡ್ರಿ, ನಿಮ್ಮ ಕೃಷ್ಣ ನಿಮ್ಮ ಫ್ರೆಂಡ್ ಅಂತ ಹೇಳ್ತೀರಿ, ಹೋಗ್ರಿ ಕೇಳ್ಕೊಂಬರ್ರಿ. ಈ ಸುಧಾಮಿ ಅನ್ಬೇಕು, ಹೋಗಿ ದೇವರ ಮುಂದೆ ನಿಂತು ಬಡತನದ ಅಂತ ಕೇಳ್ಬೇಕ. ಅಪರಂಪಾರವಾದ ಮೋಕ್ಷವನ್ನು ಕೊಡುವ ಭಗವಂತನ ಮುಂದೆ ನಿಂತು ನನಗೆ ಹಸಿವೇಲೆ ಅಂತ ಕೇಳ್ಬೇಕ ನಾನು? ಆಗ ಹೋಗೋದಿಲ್ಲ ಅಂತೀವಿ. ಅವಾಗ ಸುಧಾಮನ ಹೆಂಡರು, ನೀವು ಕೇಳಿಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಹೋಗಿ ನಿಂದಿರ್ರಿ, ಅವ್ರು ತಿಳಿತದೆ ಸರ್ವಜ್ಞ ಇದ್ದಾನೆ ಭಗವಂತ. ಕೇಳೋದಕ್ಕೊಂದು ಇನ್ನೊಬ್ಬರಿಗೆ, ದೇವರಿಗೆ ಏನು ಕೇಳೋದಿರ್ತದೆ, ಹೋಗಿ ನಿಂತರೆ ಸಾಕು. ಅಲ್ಲ ಅವನ ಕಡೆ ಹೋಗ್ಬೇಕಾದ್ರೆ ನನ್ನ ಕೈಯ ಏನಿಲ್ಲಲ್ಲ, ಏನು ಒಯ್ಲಿ ಅಂತ ತಡೀರಿ ಅಂತ ಹೇಳಿ ಒಂದು ಹರಕು ಬಟ್ಟೆ ಒಳಗೆ ಮುಷ್ಟಿ ಅವಲಕ್ಕಿ ಕಟ್ಟಿ ಕೊಟ್ಟಿದ್ದಾಳೆ. ಅವಲಕ್ಕಿ ತಗೊಂಡು ಬಂದ. ಕೃಷ್ಣನನ್ನ ಭೇಟಿ ಆಗಬೇಕು ಅಂತ ಬಂದ. ಒಬ್ಬರು ದಾಸರು ಬಹಳ ಚಮತ್ಕಾರ ಮಾಡ್ಯಾರ. ಒಳಗೆ ಬಿಡ್ಲಿಲ್ಲ ಅಂತ ಅವನು. ಸುಧಾಮನ ಒಳಗೆ ಬಿಡಲಿಲ್ಲ, ಅಲ್ಲಿ ಇರ್ತಾರೆ ಸೆಕ್ಯೂರಿಟಿ ಗಿಕ್ಯೂರಿಟಿ ಎಲ್ಲ ಇತ್ತು. ಏನ್ರಿ ಯಾರು ನೀವು ಹಂಗೆ ಒಳಗೆ ಹೋಗ್ತಿರಲ್ಲ, ತಡೀರಿ ನಿಮಗೆಲ್ಲ ಪರಿಚಯ ಕೊಡ್ಬೇಕು ಅಂದ್ರೆ ಒಳಗೆ ಬಿಡ್ತೀವಿ. ಇಲ್ಲಪ್ಪ ನಾವು ಕೃಷ್ಣ ಫ್ರೆಂಡ್ಸು, ಇಬ್ಬರು ದೋಸ್ತರಿದ್ವಿ, ಗುರುಕುಲದಾಗಿದ್ವಿ, ಇಬ್ಬರು ಕೂಡ ಓದಿವಪ್ಪ. ಏನ್ರಿ ಅವ್ರ ಫ್ರೆಂಡ್ ಅಂತೀರಿ ನೀವು? ನೋಡ್ರಿ ಹಿಂಗೆ ತೆಳ್ಳಗೆ ಬಡಕಲ್ ಬ್ರಾಹ್ಮಣ, ಮೈ ಹರಾಕ್ತಿಲ್ಲ, ಅವ ಹೆಂಗೆ ಗುಂಡುಗೊಂಡಿದ್ದಾನೆ. ಅವ್ರಿಗೆ ನಿಮ್ಗೆ ಹೆಂಗೆ ರೀ ಫ್ರೆಂಡ್ಶಿಪ್? ಅವ ಏಕಾದಶಿ ಮಾಡೋದು ಅಂತ ಹಂಗಿದ್ದಾನೆ. ನಾವು ಬಿಟ್ಟು ಪಂಚಕ ಏಕಾದಶಿ ಉಪವಾಸ ಮಾಡಿ ಹಿಂಗಾಗಿವಿ. ಅವಾಗ ಏನಿಲ್ಲ, ವೃತ್ತಗಳಿಲ್ಲ, ಅದಕ್ಕೆ ಹಂಗಿದ್ದಾನ. ನಿಮ್ಗೇನು ತಿಳಿಸ್ತದೆ? ಅವರಂದ್ರು ಹಂಗೆಲ್ಲ ಇಲ್ಲ, ಯಾವ್ದಾರ ಒಂದು ಗುರ್ತು ಹೇಳ್ರಿ ಕಳಿಸ್ತೀವಿ. ಕೃಷ್ಣ ಕೊಳ್ಳು ಹೋಗ್ತಿದ್ದ, ನಾವು ಭಾಳ ಚಂದ ಕೇಳಿದ್ವಿ ಅಂದ್ರೆ ಎಲ್ಲರಿಗೂ ಗೊತ್ತದ್ರಿ, ಅದನ್ನೇನು ಹೇಳ್ತೀರಿ ಅಂತೆಲ್ಲ ಹೇಳಿ ನಮಗಿಲ್ಲ. ನಾವು ಕೃಷ್ಣನ ಕೊಳ್ಳು ಊದಿದಾಗ ಏನಾಗಿತ್ತು ಅದನ್ನ ಹೇಳಿದ್ವಿ. ಏನು ಹೇಳಿಯಪ್ಪ? ಕೃಷ್ಣ ಕೊಳ್ಳು ಊದಕ್ಕೆ ಶುರು ಮಾಡಿದ. ಅಲ್ಲಿ ಒಣಗಿದ ಕಟ್ಟಿಗೆ ಇರ್ತಾವಲ್ಲ, ಕೊರಡು ಅಂತಿರ್ತಾವ, ಆ ಕೊರಡಿತು, ಚಿಗುರು ಬಂದ್ಬಿಡ್ತು. ಅಡವಿಯೊಳಗೆ ಕಾಡಿನೊಳಗೆ ಬಿದ್ದ ಒಣಗಿದ ಕಟ್ಟಿಗೆಗೆಲ್ಲ ಚಿಗುರು ಬಂದು ಗಿಡಾಗಿ ನಿಂತು ಹುಟ್ಟುವಪ್ಪ ನೋಡಿದ್ದೆ ನಾನು. ಎಂಥ ಆನಂದ ಅದು ನನಗೆ. ಸುಧಾಮ ಹೇಳಿದ. ಅದ್ರ ಭಾರಿ ಬುದ್ಧಿವಂತಿದ್ದ ಅಲ್ರಿ. ಕೃಷ್ಣ ಕೊಳಲೂದಿದ ಕೂಡಲೇ ಒಣಗಿದ ಕಟ್ಟಿಗೆಲ್ಲ ಚಿಗಿತು ಅಂತ ಹೇಳಿದ್ರಲ್ಲ, ಕೃಷ್ಣನ ಕೈಯಾಗಿನ ಕೊಳ ಯಾಕೆ ಚಿಗಿಲಿಲ್ಲ?
ಅದು ಒಣಗಿತ್ತಲ್ಲ ಮತ್ತೆ ಏನು ಭಜಿತಿಪ್ಪ ಅಂದ ಸುಧಾಮ. ಸುಮ್ಮನೆ ಏನೇನು ಹೇಳ್ಕೊತೋದ್ರು ಇವ್ರು ಏನೇನು ಕೇಳ್ತಾರಲ್ಲ. ಸುಧಾಮ ಅಂದ ಖರೆ ನೀವು ಹೇಳೋದು, ಅದು ಕೃಷ್ಣ ಕೊಳಲು ಊದಿದ ಕೂಡಲೇ ಕೃಷ್ಣನ ಕೈ ಬಿಟ್ಟು ಇದ್ವಲ್ಲ ಹೊರಗಿದ್ದು ಅವೆಲ್ಲ ಚಿಗುತ್ತು ಬಿಟ್ಟು ಕೃಷ್ಣನ ಕೈಯಾಗಿದ್ದು ಯಾಕೆ ಸಿಗಲಿಲ್ಲ ಅಂದ್ರೆ ಕೃಷ್ಣನ ಕೈಯಾಗಿ ಯಾರು ಇರ್ತಾವ ಅವ್ರಿಗೆ ಮೋಕ್ಷ ಆಗಿರ್ತದ, ಅದಕ್ಕೆ ಯಾಕೆ ಸಿಗಲಿಲ್ಲ. ಅದು ಕೊಳಲು ಚಿಗಿಯೋದು ಅಂದ್ರೆ ಜನ್ಮ, ಚಿಗಿಯೋದು ಅಂದ್ರೆ ಜನ್ಮ, ಅದು ಸಿಗಲಿಲ್ಲ ಅಂದ್ರೆ ಜನ್ಮ ಬರಲಿಲ್ಲ, ಅದಕ್ಕೆ ಮೋಕ್ಷ ಆಗಿತ್ತು. ಅದಕ್ಕೆ ಇದು ಬರೀ ಒಳಕಳ ಶಿಲ್ಪ. ಕೃಷ್ಣ ಓಡಿ ಬಂದ. ಆ ಸುಧಾಮನನ್ನು ಪ್ರೀತಿಯಿಂದ ಮಿತ್ರ ಅಂತ ಅನೇಕ ರೀತಿಯಿಂದ ಸೇವೆ ಮಾಡಿದ್ದಾರೆ. ಆ ಅವಲಕ್ಕಿ ಏನಾರ ತಂದಾರೆ ಏನೋ ದೇವರು, ನಮ್ಮಿಂದ ದೇವರು ಏನಾರ ತಂದಾರೆ ಏನೋ ನೋಡಿ. ಏನ್ರಿ ವಿಚಿತ್ರ ದೇವರು, ಇಲ್ಲಿ ಗುಡಿ ಬರ್ತಿರಲ್ಲ ಹಂಗ ಬಂದಾರೋ ಏನು ತಗೊಂಡು ಬಂದ ದೇವ್ರು ಅಂತಿರ್ತಾವ. ಒಂದು ಕಾಲ ಸಕ್ಕರೆ ತಂದಾರೋ, ತೆಂಗಿನಕಾಯಿ ತಂದಾರೋ, ಏನಾರ ತಂದಾರೇನೋ ಅಂತ ಕೇಳ್ತಾನೆ ದೇವರು. ಸುಧಾಮನ ಕೇಳಿದ, ಏನ ನಮ್ಮ ವೈನಿ ಅಂತ, ಅದು ಸುಧಾಮನ ಹೆಂಡತಿ, ನಮ್ಮ ವೈನಿ ಏನಾರ ಕಲಿಸಾಳೇನು, ನನ್ನ ಸಲುವಾಗಿ ಏನಾರ ಕಲಿಸಾಳೇನು ಕೃಷ್ಣ ಕೇಳ್ತಾನ್ರಿ. ಅರಮನೆ ಇದೆ, 16,108 ಜನ ಹೆಂಡತಿಯರು, ಅಡಿಗೆ ಮಾಡೋರು, ಮೃಷ್ಟಾನ್ನ ಭೋಜನ, ದೇವರಿಗೇನು ಕಡಿಮೆ ಅಂತಾನೆ ಸುಧಾಮ. ನಮ್ಮ ವೈನಿ ನೀ ಅಂತ ಹೇಳಿ ಅರ್ಥ ಆಯ್ತಾ? ನೀ ವೈ ಅದು ವೈನಿ. ಮೊದಲು ನಮ್ಮ ಅಣ್ಣ ಎಷ್ಟು ಚಲೋ ಇದ್ದೇನ್ರಿ, ಈಕೆ ವೈನಿ ಬಂದಾಳ, ಒಯ್ಬಿಟ್ಟ ನಮ್ಮ ಜೊತೆ ಚಲೋ ಮಾತಾಡ್ತಿದ್ದ ಒಂದು. ಈಗ ನೀವು ಒಯ್ದ ಬಿಟ್ಟು ಹಾಕಿ ಅದಕ್ಕೆ ವೈನಿ ಅಂತ ಹೆಸರು. ಅಣ್ಣನನ್ನು ಒಯ್ಯುವವಳು, ಆದ್ದರಿಂದ ವೈನಿ ಅಂತ ಹಿಂಗೆ ಅರ್ಥ. ಅದಕ್ಕೆ ಅದು ಯಾರ್ಯಾರಿಗೂ ಅನುಭವ ಬಂದಿರ್ತಾವ, ಸುಮ್ಮನೆ ಪುರಾಣ ಹೇಳ್ತಿರ್ತೀವಿ ನಾವು. ಹಂಗೆ ತಪ್ಪು ತಿಳ್ಕೊಬಾರ್ರಿ. ಮತ್ತೆ ಯಾರು ನಿಮ್ಮ ವೈನಿ ಚಲೋ ಇರ್ಬೋದು, ದೇವತೆ ಅಂತಲೂ ಇರ್ಬೋದು. ಕೃಷ್ಣ ಹೇಳಿದ, ಸುಧಾಮ ವೈನಿ ಅಂತೇಳಿ ವೈ ಅಂತೇಳಿ ಏನಾದ್ರು ಅವಲಕ್ಕಿ ನಾನು ಕೊಟ್ಟಾಳೇನಪ್ಪ, ಕೊಡು. ಕಟ್ಟಾಳ, ನನಗೆ ಕೊಡ್ಲಿಕ್ಕೆ ಸಂಕೋಚಾಗಿಲ್ಲ ಅಂತ ಕಸ್ಕೊಂಡ್ಬಿಟ್ಟ ಕೃಷ್ಣ. ಅದನ್ನು ಬಿಚ್ಚಿ ಅದರ ಆ ಮುಷ್ಟಿ ಅವಲಕ್ಕಿ ಒಳಗೆ ಒಂದು ಸ್ವಲ್ಪ ಭಾಗ ತಗೊಂಡ. ಅಪರಂಪಾರವಾದ ಪುಣ್ಯ ಬಂದುಬಿಟ್ಟಿದೆ. ಇನ್ನೊಂದು ಹಾಕೊಳ್ಳಿಕ್ಕೆ ಹೋದ. ರುಕ್ಮಿಣಿ ಸತ್ಯಭಾಮ ಅವರು ಬಂದು ಕೈ ಹಿಡಿದ್ರು, ಜಾಂಬವತಿ ಅವರೆಲ್ಲ ತಿನ್ಬೇಡ್ರಿ. ಯಾಕ ಈ ಒಂದು ತಿಂದದ್ದಕ್ಕ ರಗಡ ಸಂಪತ್ತು ಬಂದದ್ದು, ಇನ್ನೊಂದು ತಿಂದ್ರೆ ಅವ್ರ ಮನೆಗೆ ಕಸ ಬೆಳಿಬೇಕಾಗ್ತದೆ, ನಾವು ಹೋಗಿ ಕೆಲಸ ಮಾಡ್ಬೇಕಾಗ್ತದ, ಪುಣ್ಯ ಅಷ್ಟು ಬರ್ತದ, ಬೇಡ. ಬಡವನಲ್ಲವೇ ಸುಧಾಮನು ತಂದ ಅವಲಕ್ಕಿ, ಬಡವನಲ್ಲವೇ ಸುಧಾಮನು ತಂದ ಅವಲಕ್ಕಿ, ಕಡು ರುಚಿಲಿ ತಿಂದು ನೀ ತೃಪ್ತನಾದೆ, ಮೃಡಗಿರಿಯ ತನಕ ನೃಸಿಂಹ ವಿಠಲ ನಿನ್ನ ಅಡಿಗರಗಿ ಬೇಡುವೆನು ಊಟವನು ಮಾಡಯ್ಯ, ನೈವೇದ್ಯ ಕೈಕೊಳ್ಳೋ ನಾರಾಯಣ. ಒಬ್ಬರು ದಾಸರು ಮಾಡಿದ್ದಾರೆ, ನಾವು ಬಡವರು ನಮ್ಮ ಬಳಿಯಲ್ಲಿ ಏನಿಲ್ಲ, ನಾವು ಬಡವರು ನಮ್ಮ ಬಳಿಯಲ್ಲಿ ಏನಿಲ್ಲ, ಶಾವಿಗೆಯ ಪರಮಾನ ಎಲ್ಲಿ ತರಲಿ, ಭಾವಶುದ್ಧಿಯು ನಿನಗೆ ಪಕ್ವಾನ್ನ ರೂಪವೈ, ಆ ವಿದುರ ಶಬರಿ ನಿನಗೇನುಣಿಸಿದರಯ್ಯ, ನೈವೇದ್ಯ ಕೈಕೊಳ್ಳೋ ನಾರಾಯಣ ನಾರಾಯಣ. ತಾಂಬೂಲ ದಕ್ಷಿಣೆಯು ಜಂಬುದಾಳಿಂಬ ಫಲ ತಿಂಡೆನೆಂದರೆ ನಿನಗೆ ಎಲ್ಲಿ ತರಲಿ, ಕಂಬದಲ್ಲಿ ಪ್ರಹ್ಲಾದ ಒಲಿದು ಬಂದಂತೆ ಈ ಬೊಂಬೆಯಿಂದಲೇ ಬಂದು, ಆ ಪ್ರಹ್ಲಾದ ಕಂಬದಿಂದ ಹೇಗೆ ಬಂದು ಬೊಂಬೆಯಿಂದಲೇ ಬಂದು ಊಟವನ್ನು ಮಾಡಯ್ಯ, ನೈವೇದ್ಯ ಕೈಕೊಳ್ಳೋ ನಾರಾಯಣ ನಾರಾಯಣ. ಕೈವಲ್ಯದ ಮೂರ್ತಿ ಕಾರುಣ್ಯ ಪರಿಪೂರ್ಣ, ನೈವೇದ್ಯ ಕೈಕೊಳ್ಳೋ ನಾರಾಯಣ.
ಅವಲಕ್ಕಿ ತಂದು ಕೊಟ್ಟನಲ್ಲ. ಬಡವನಲ್ಲವೇ ಸುಧಾಮನು ತಂದ ಅವಲಕ್ಕಿ, ಅವ ಲಕ್ಕಿ ಯಾರು ಕೊಟ್ಟವ ಲಕ್ಕಿ, ಕೊಡದೇ ಇದ್ದವ ಲಕ್ಕಿ ಅಲ್ಲ. ಸುಧಾಮನು ತಂದ ಅವಲಕ್ಕಿ, ಕಡು ರುಚಿಲಿ ತಿಂದು ನೀ ತೃಪ್ತನಾದೆ. ಅವಲಕ್ಕಿ ತಿಂದು ತೃಪ್ತನಾಗಲಿಲ್ಲ ಸ್ವಾಮಿ, ಎಂಥ ದಯಾಳು ನೀನು. ಈ ರೀತಿಯಾಗಿ ಸುಧಾಮನಿಗೆ ಅನುಗ್ರಹವನ್ನು ಮಾಡಿದ, ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ. ಕುಚೇಲ ಕುಚೇಲಾದ ರಾಯರು ಬರೀತಾರೆ. ಕುಚೇಲ ಕುಚೇಲ ಅಂತ ಏನ್ರಿ ಹಿಂಗಂದ್ರೆ, ಕುಚೇಲ ಆಗಿದ್ದ ಅಂದ್ರೆ ಹರಕು ಬಟ್ಟಿ, ಚೇಲ ಅಂದ್ರೆ ಬಟ್ಟಿ, ಚೇಲ ಅಂದ್ರೆ ಹರಕು ಬಟ್ಟಿ. ಮತ್ತು ಕುಚೇಲ ಆದ ಅಂದ್ರೆ ಹೂ ಅಂದ್ರೆ ಭೂಮಿ, ಸಂಸ್ಕೃತದೊಳಗೆ ಹೂ ಅಂದ್ರೆ ಭೂಮಿ, ಚೇಲ ಅಂದ್ರೆ ಬಟ್ಟಿ. ಕುಚೇಲನಿಗೆ ಭೂಮಿ ಬಟ್ಟಿ ಕೊಟ್ಟು ಶ್ರೀಮಂತನ ಮಾಡಿದ ಅಂತ ರಾಯರು ಬರೀತಾರೆ. ಅವರ ಜ್ಞಾನನೇ ಬೇರೆ, ನಮ್ಮ ಜ್ಞಾನನೇ ಬೇರೆ. ನಾವೆಲ್ಲ ಅರ್ಥ ಏನಿರ್ತದೆ ಏನೇನೋ ಮಾಡ್ಕೊಂಡ್ಬಿಡ್ತೀವಿ. ಅವಲಕ್ಕಿ ಕೊಟ್ರೆ ಶ್ರೀಮಂತಿಕೆ ಬರ್ತದ, ಇದು ತಿಂದವ್ರಿಗೆ ಬರ್ತದೋ ಕೊಟ್ಟವ್ರಿಗೆ ಬರ್ತದೋ ಹೇಳ್ರಿ ನೋಡೋಣ. ಈಗ ತಿಂದವ್ರಿಗೆ ಬಂತು, ಕೊಟ್ಟವ್ರಿಗೆ ಬಂತು, ಕೊಟ್ಟವ್ರಿಗೆ ಬಂತು. ಅದಕ್ಕೆ ಅವಲಕ್ಕಿ ನಾವೇ ತಿನ್ಬೇಕು, ಇನ್ನೊಬ್ರಿಗೆ ಕೊಡೋಣ, ಅವರಿಂದ ನಮ್ಗೆ ಸಂಪತ್ತು ಬರಲಿ. ಹಂಗಂಗಿಲ್ರಿ ಮಂದಿ, ಅವಲಕ್ಕಿ ಒಳ್ಳೇಬಾರ್ದು ತಿನ್ರಿ ಅಂದ್ರೆ ಹೊಟ್ಟಿ ಕೆಡಿಸ್ಕೊಳ್ರಿ. ಸ್ವಲ್ಪ ತಿನ್ಬೇಕ್ರಿ, ಕೃಷ್ಣ ಸ್ವಲ್ಪ ತಿಂದಾನ ಬೋಗಣಿ ಗಟ್ಲೆ ಕಳ್ಸ್ಕೊಂಡು ತಿಂದ್ರೆ ಏನಾಗ್ಬೇಡ ಅವಸ್ಥೆ. ಅವ ಡಾಕ್ಟರ್ ಕಡೆ ಹೋಗ್ಬೇಕಾಗ್ತದೆ. ಅಂತ ಪ್ರವಿಶ್ಯವಾದಂತೆ ದುರ್ಜನ ಪೃತಕಾಯಿವ ಅಂತ. ಅವಲಕ್ಕಿ ತಿನ್ನೋ ಮುಂದಾಗ ಆನಂದ್ರಿ, ಒಳಗೆ ಹೋಗಲ್ಲ, ಅದ್ರ ಆಟ ಬೇರೆ ಎಲ್ಲ ಇರ್ತಾವ. ಅಂತೂ ಆ ಸುಧಾಮನು ಕೊಟ್ಟ ಅವಲಕ್ಕಿಯನ್ನು ಸ್ವೀಕಾರ ಮಾಡಿ ಭಗವಂತ ಅನುಗ್ರಹ ಮಾಡಿದ. ಇದೆಲ್ಲ ಶ್ರೀಕೃಷ್ಣನ ದಶಮಸ್ಕಂದದ ಅದ್ಭುತವಾದ ಚರಿತ್ರೆ. ಪಾಂಡವರನ್ನು ಉದ್ಧಾರ ಮಾಡಿದ, ಯುದ್ಧದಲ್ಲಿ ಅವರನ್ನು ಗೆಲ್ಲಿಸಿದ, ನಂತರದಲ್ಲಿ ಆ ವ್ಯಾಧನ ಬಾಣದಿಂದ ತನ್ನ ದೇಹ ಅಂತರ್ಧಾನ ಆಗುವಂತೆ ಮಾಡಿಕೊಂಡು ಭಗವಂತ ಕೃಷ್ಣಾವತಾರವನ್ನು ಪರಿಪೂರ್ಣಗೊಳಿಸಿದ್ದಾನೆ. ನಂತರದಲ್ಲಿ ಏಕಾದಶಿ ಸ್ಕಂದ, ಎಲ್ಲರಿಗೂ ಗೊತ್ತಿರುವಂತೆ ಏಕಾದಶಿ ಸ್ಕಂದ ಬಹಳ ವೇದಾಂತಮಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಹಳಷ್ಟು ಇದೆ. ನಮ್ಮ ಪರಮಪೂಜ್ಯ ಪಂಡಿತವರಣ್ಯರಾಗಿರ್ತಕ್ಕಂಥ ವಿದ್ಯಾಸಿಂಹಾಚಾರ್ಯರು ಒಮ್ಮೆ ಭಾಗವತ ಹೇಳ್ರಿ ಅಂದ್ರೆ ಏಕಾದಶಿ ಸ್ಕಂದ ಮಾತ್ರ ಹೇಳ್ತಂದ್ರು. ಯಾಕಂದ್ರೆ ಎಲ್ಲ ಸ್ಕಂದ ಹೇಳೋದು ನಾವು ಚೂರು ಹೇಳಿ ಹೋಗ್ಬಿಡ್ತೀವಿ, ಅದನ್ನ ಹೇಳಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂದ್ರಂತ. ಅಂದ್ರೆ ಪ್ರೀತಿ ಅವರು 7 ದಿವಸ ಏಕಾದಶಿ ಸ್ಕಂದ ಹೇಳಿದರೆ ಬೆರಳು ಕಚ್ಚಿದ್ದಾರೆ ಜನ, ಎಲ್ಲ ದೊಡ್ಡ ವಿದ್ವಾಂಸರು. ಈ ಎಲ್ಲ ಪರಂಪರೆ ನೋಡ್ತಾ ಇದ್ದೇವ್ರಿ. ಗೆಲಗಲಿ ಆಚಾರ್ಯರು, ನಮ್ಮ ಮಳಗಿ ಜಯತೀರ್ಥಾಚಾರ್ಯರು, ನಮ್ಮ ಈ ರಾಯಚೂರಲ್ಲಿ ಅಂತಂದ್ರೆ ಹುಣಸಿಗೆ ರಾಮಾಚಾರ್ಯರು ನಿರಂತರ ಪಾಠ ಮಾಡಿದವರಿಲ್ಲ. ಇನಾಮದಾರ್ ಕೃಷ್ಣಾಚಾರ್ಯರು, ನಮ್ಮ ಕಿನ್ನಾಳ ನಾರಾಯಣಾಚಾರ್ಯರು. ಏನು ಈ ರಾಯಚೂರಿನ ಪ್ರಾಂತ ಸಾಮಾನ್ಯ ಅಲ್ಲ ಅದು. ಯಾವ ಪುಣ್ಯವಾಯಿನ ನಮ್ಮ ಗಲಗಲಿ ಆಚಾರ್ಯರು ಕೂಡ ಇದೇ ಬಂದಿದ್ದಾರೆ. ಅನೇಕ ಜನ ವಿದ್ವಾಂಸರು ಬಂದಿದ್ದಾರೆ. ಅದು ಎಲ್ಲ ದಾಸರಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಭಾಗವತ ಅದು ಬಹಳ ವಿಸ್ತಾರ. ಒಂದೆರಡು ವಿಚಾರಗಳನ್ನು ಹೇಳ್ತೇನೆ. ಅದರಲ್ಲಿ 24 ಅವಧೂತ ಅಂತ ಒಂದು ಬರ್ತದೆ. ಪ್ರಕೃತಿಯನ್ನು ನೋಡಿ ಗುರುಗಳನ್ನಾಗಿ ಮಾಡಿಕೊಂಡು ಉದ್ಧಾರ ಆಗಿರ್ತಕ್ಕಂಥ ಕಥೆ ಇದೆ. ಅಲ್ಲಿ ಒಂದೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಇರುವಿ ಮನಿ ಕಟ್ತದ, ಹಾವು ವಾಸ ಮಾಡ್ತದೆ. ನಾವೆಲ್ಲ ಹಂಗೆ ಮನಿ ಕಟ್ಟೋರೇ ಬೇರೆ, ಇರೋರೇ ಬೇರೆ ಅಂತ ತಿಳ್ಕೋಬಹುದು. ನಾವು ಕಟ್ಟಿದ ಮನೆಯಾಗೆ ನಾವಿರ್ತೇವೆ ತಿಳ್ಕೋಬಾರ್ದು. ಮನೆ ಕಟ್ಟೋದೇ ಕಷ್ಟ. ಕಟ್ಟಿದವ್ರಿಗೆ ಗೊತ್ತರಿ ಅದು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರೆ. ಒಬ್ರು ಮನೆಯಾಗ ಮನೆ ವಾಸ್ತು ಇತ್ತು, ಎಲ್ಲರೂ ಬಂದರು. ಸೋಫಾ ಮೇಲೆ ಕೂತಿದ್ದ ಯಜಮಾನ, ಕಂಗ್ರ್ಯಾಚುಲೇಷನ್ಸ್, ಏನು ಮನೆ ಕಟ್ಟಿದ್ರಂತ. ಅವ ಅಂದ, ಇವು ಕೂಡ್ರಿ ಸ್ವಲ್ಪ ನನ್ನ ಎದುರಿಗೆ ಅಂತ. ನೀವು ಸ್ವಂತ ಮನೆಗೆ ಇದ್ದೀರೋ ಬಾಡಿಗೆ ಮನೆಗೆ ಇದ್ದೀರೋ ಅಂತ ಕೇಳಿದ. ಅವ್ರು ಇನ್ನೂ ಬಾಡಿಗೆ ಮನೆಗೆ ಇದ್ವಿ, ಅಲ್ಲೇ ತಣ್ಣಗಿರು, ಮನೆ ಕಟ್ಟಲಿಕ್ಕೆ ಹೋಗೋಣ, ನಾನೇ ಉದಾಹರಣೆ ಅನ್ನಂತಮ್ಮ. ಕಟ್ಟೋದು ಎಷ್ಟು ಕಷ್ಟ. ಈ ಜೇನು ಗೂಡು ಕಟ್ತದೆ, ಆದರೆ ಜೇನನ್ನು ತಿಂದು ಹೋಗೋದೇ ಬೇರೆ. ಅದಕ್ಕಾಗಿ ಸಂಗ್ರಹ ಬುದ್ಧಿ ಬಹಳ ಇರಬಾರ್ದು. ಎಲ್ಲ ಸಂಗ್ರಹ ಮಾಡಬೇಕು, ಮಂದಿ ಕೊಡಬೇಕು, ಕೊಟ್ಟು ತಗೊಳ್ಬೇಕೇ ಹೊರತು ಸಂಗ್ರಹ ಬುದ್ಧಿ ಇರಬಾರ್ದು. ಇದೆಲ್ಲ ವಿಚಾರಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಜಗತ್ತಿನೊಳಗೆ ನಾವು ಯಾರ್ಯಾರನ್ನು ಪೂಜೆ ಮಾಡಬೇಕು, ನಾವು ಏನು ಮಾಡ್ತೀವಿ, ಸಾಲಿಗ್ರಾಮ ದೇವರು ಇಷ್ಟೇ ಪೂಜೆ ಮಾಡ್ತೀವಿ. ಭಾಗವತ ಇನ್ನೊಂದು ಮಾತು ಹೇಳ್ತಾ ಇದೆ. ಸೂರ್ಯ ಅವನು ದೇವರು ನಮಗೆ, ಅಗ್ನಿ, ಬ್ರಾಹ್ಮಣ, ಗಾವಹ, ಗಾವ ಅಂದ್ರೆ ಆಕಳ, ವೈಷ್ಣವ ವಿಷ್ಣು ಭಕ್ತರಾದವರನ್ನ, ಖಂ ಅಂದ್ರೆ ಆಕಾಶ, ಮರುತ್ ಅಂದ್ರೆ ಗಾಳಿ, ಜಲಂ ಅಂದ್ರೆ ನೀರು, ಭೂಹು ಭೂಮಿ, ಆತ್ಮ ಪರಮಾತ್ಮ, ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ.
ದೇವರು ಹೇಳ್ತಾನೆ, ಇವು ಎಲ್ಲ ವಸ್ತುಗಳಲ್ಲೂ ನಾನು ದೇವರಿದ್ದೇನೆ, ಎಲ್ಲ ಕಡೆ ಪೂಜೆ ಮಾಡಿ, ಒಂದೇ ಕಡೆ ತಿಳ್ಕೊಳ್ಬೇಡ್ರಿ, ಸರ್ವತ್ರ ಭಗವಂತನನ್ನು ಕಾಣುವ ಪ್ರವೃತ್ತಿ ಬರಬೇಕು. ಇವೆಲ್ಲ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆನಂತರದಲ್ಲಿ ಇನ್ನೊಂದು ಮಾತು ಬರ್ತಾ ಇದೆ. ಸೂರ್ಯೇತು ವಿದ್ಯೆಯ ತ್ರಯ್ಯ ಹವಿಷ್ಯಾಗ್ನೌ ಯಜೇತಮಾಂ ಆತಿಥ್ಯೇನತು ವಿಪ್ರಾಗ್ರೆ ಗೋಷ್ವಂಗ ಯವಸಾದಿನ. ಈ ಕೆಲವು ವಸ್ತುಗಳಲ್ಲಿ ಭಗವಂತನನ್ನು ಕಂಡು ನೀವು ಪೂಜೆಯನ್ನು ಮಾಡಿ, ತ್ರಯಿ ವಿದ್ಯೆಯಿಂದ ಅಂದರೆ ವೇದ ವಿದ್ಯೆಯಿಂದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಸೂರ್ಯನಲ್ಲಿ ಸಮರ್ಪಣೆ ಮಾಡಬೇಕು ಗಾಯತ್ರಿ ಮಂತ್ರದಿಂದ. ಇನ್ನು ಹವಿಸ್ಸಿನಿಂದ ಅಗ್ನಿಯಲ್ಲಿ ಪೂಜೆ ಮಾಡಬೇಕು, ವೈಶ್ಯದೇವ ಮಾಡ್ತಾರಲ್ಲ ಅದನ್ನು ಮಾಡಬೇಕು. ಆತಿಥ್ಯದ ಮೂಲಕ ಜ್ಞಾನಿಯಾದ ಬ್ರಾಹ್ಮಣನಲ್ಲಿ ಮಾಡಬೇಕು. ಮನೆಗೆ ಅತಿಥಿಗಳು ಬಂದರೆ ಅವರಿಗೆ ಊಟಕ್ಕೆ ಹಾಕಿದರೆ ಪರಮಾತ್ಮ ಪ್ರೀತನಾಗ್ತಾನೆ. ಆನಂತರದಲ್ಲಿ ಹುಲ್ಲು ಹಾಕಿ ಮೈ ತಿಕ್ಕಿ ಗೋವುಗಳನ್ನು ಸಾಕಬೇಕು. ನೋಡ್ರಿ ಎಷ್ಟು ಯಾವ ಪ್ರಾಣಿಗಳ ಹೆಸರು ಹೇಳಿಲ್ಲ ಪರಮಾತ್ಮ, ಅದಕ್ಕೆ ಅವನಿಗೆ ಗೋವಿಂದ. ಅದು ಗೋ ರಕ್ಷಣೆ ಮಾಡುವುದರಿಂದಲೇ ಗೋವಿಂದ. ಗಾಹ ವಿಂದತಿ ಇತಿ ಗೋವಿಂದ. ಯಾವಾಗಲೂ ಗೋವಿಂದ ಗೋವಿಂದ ಅನ್ನಬೇಕು. ಯಾಕಂದ್ರೆ ಅವನು ಆಕಳ ಸಾಕಿದ ಅಂತ ನೆನಪು. ಈ ಜಗತ್ತಿನಲ್ಲಿ ಬಹಳಷ್ಟು ಕಷ್ಟಪಡುವವರು ಇಬ್ಬರೇ ಅಂತೀಗ, ಗೋ ಬ್ರಾಹ್ಮಣ. ಇವರಿಬ್ಬರಿಗೆ ತ್ರಾಸಿರೋದು. ಆಕಳಕ್ಕೆ ಎಷ್ಟು ತ್ರಾಸರಿ, ಯಾರೂ ಸಾಕೋದೇ ಇಲ್ಲ. ಯಾವಾಗ ನೆನಪಾಗ್ತದೆ ಅಂದ್ರೆ ಮನೆ ಕಟ್ಟಿದಾಗ ನೆನಪಾಗ್ತದೆ. ಮನೆ ವಾಸ ಮಾಡ್ತಿರ್ತೀವಲ್ಲ, ಪುರೋಹಿತರು ಹೇಳ್ತಾರೆ ಆಕಳ ಹಿಡ್ಕೊಂಡ್ಬರ್ರಿ ಅಂತ. ಒಬ್ಬ ತೊಗೊಂಡು ಬಂದ, ಆಕಳ ಬೇಕೋ ಅಂದ್ರು, ತೊಗೊಂಡು ಬಂದು ನಿರ್ಮಿಸಿದ. ಅವನದು ಕಂಡೀಷನ್ ಹಾಕ್ಬೇಕಲ್ಲ, ಎಷ್ಟು ಕೊಡ್ಬೇಕು. ಇವರಂದ್ರು ಅವ 500 ರೂಪಾಯಿ ಕೊಡ್ರಿ ಅಂತ. ಇವಂದ ಬಾಳತ್ತಿಲ್ಲ, ಒಳಗೆ ಹೋಗೋದು ಹೊರ ಬರೋದು, ಅದಕ್ಕೆ 500 ರೂಪಾಯಿ ಅಂತ ಗುದ್ದಾಡಿ ಜಗಳಾಡಿ ಆಕಳ ಜೊತೆಗೆ 250 ರೂಪಾಯಿಗೆ ನಿರ್ಣಯ ಆಯ್ತು. 500 ರೂಪಾಯಿದ ಆಕಳ ರೇಟು ನಿರ್ಣಯ ಆಗಿದ್ದೆಷ್ಟು? 250 ರೂಪಾಯಿ. ಅದು ಆಕಳ ಒಳ್ಳೆ ಅಂತಿತ್ತದು. ಇಂಥವನ ಮನೆಗೆ ನಾವು ಬರುವುದಿಲ್ಲ. ಇವನು ನನಗೆ 500 ರೂಪಾಯಿ ಕೊಡ್ಲಿಕ್ಕೆ ಎಷ್ಟು ಮಾಡ್ತಾನಲ್ಲ, ನಾವು ಒಳಗೆ ಬರುವುದಿಲ್ಲ ಅಂತಿತ್ತಂಥದ್ದು. ಪಾಪ ನಿರ್ವಾಹಿಗಳು ಹಿಡಿದು ಒಳಗೆ ತಗೊಂಡ್ಬಂದು ಹೊರಗೆ ಹಾಕಿದ್ರು. ಅದನ್ನು ಆಕಳ ಒಳಗೆ ಬಂದು ಹೊರಗೆ ಹೋಯ್ತು. ಇವನಿಗೆ ಸಮಾಧಾನ ಆಯ್ತು, 250 ರೂಪಾಯಿ ಕೊಟ್ಟ. ಮುಂದೆ ಒಂದು ತಿಂಗಳೊಳಗೆ 10,000 ರೂಪಾಯಿ ಕೊಟ್ಟು ಒಂದು ನಾಯಿ ತಂದು ಕಟ್ಟಿದ. ನಾಯಿಗೆ 10,000 ಕೊಟ್ಟರು ದುಃಖ ಆಗಲಿಲ್ಲ ಇವನಿಗೆ. ಆಕಳಕ್ಕೆ 500 ಕೊಡೋಕಂದ್ರೆ ದುಃಖ ಆಗ್ತದೆ. ಇದು ನಮ್ಮ ಪರಿಸ್ಥಿತಿ. ಬ್ರಾಹ್ಮಣನು ಮನೆ ವಸ್ತು ಮಾಡಿದಾಗ ಅಷ್ಟ ಮನೆಗೆ ಬರ್ತಾನ್ರಿ. ಆಮೇಲೆ ಯಾವ ಆಚಾರವೂ ಬರೋಂಗಿಲ್ಲ. ಬರೋದು ಯಾವಾಗ? ಇನ್ನೇನು ಎತ್ತರಿಂದ ಬರ್ತಾರ. ಈ ನಮೂನಿ ಬ್ರಾಹ್ಮಣರ ಮನೆಗೆ ತೆರೀಲಿಲ್ಲ ಅಂದ್ರೆ ಹೇಗೆ? ನಾನು ಒಂದು ವಿನಂತಿ ಮಾಡ್ಕೊಳ್ತೇನೆ, ವರ್ಷದಲ್ಲಿ 2 ಸಲ ಆದರೂ ಕೂಡ ಯಾವುದೇ ಬ್ರಾಹ್ಮಣನನ್ನು ಮನೆಗೆ ಕರೆದು ಪಾದ ತೊಳೆದು ಅವರ ಪಾದ ಧೂಳಿ ಮನೆಯಲ್ಲಿ ಬಿದ್ದು ಅವರಿಗೆ ಶ್ರಾದ್ದ ಮಾಡುವಾಗಷ್ಟೇ ಕರಿಬೇಕು ಅಂತ ಇಟ್ಕೋಬಾರ್ದು. ಯಾಕಂದ್ರೆ ಈಗೆಲ್ಲ ಶ್ರಾದ್ದ ಮಾಡ್ತಾ ನಡೆದವ. ಅವಾಗೂ ಅದಕ್ಕಾರ ಬರ್ತಿದ್ರು, ಅದು ಬರಲಾರ್ದಂಗೆ ಆಗಿದೆ. ಕೊನೆಗೆ ಯಾವುದಕ್ಕೆ ಬರಲಿಲ್ಲ ಅಂದ್ರು ಶ್ರಾದ್ದಕ್ಕೆ ಬರ್ತಿದ್ರು, ಅದು ಇಲ್ಲಂಗೆ ಆಗಿತ್ತು. ಅದಕ್ಕೆ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, 2 ದಿವಸ, ವರ್ಷದಲ್ಲಿ 2 ದಿವಸ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ಅದು ಒಂದು ಸಂದರ್ಭ ಬೇಕಾದ್ರೆ ನಿಮ್ಮ ಹುಟ್ಟಿದಬ್ಬಿದ್ದಾಗೇ ಅವ್ರನ್ನ ಕರೆದು ಮನೆಯೊಳಗೆ ಒಂದು ದಕ್ಷಿಣ ಕೊಟ್ಟು ಕಳಿಸ್ತೀವಿ. ಬ್ರಾಹ್ಮಣರು ಮನೆಗೆ ಬರಬೇಕು, ಅದು ಬಹಳ ದೊಡ್ಡದು. ಅದಕ್ಕೆ ಗೋ ಬ್ರಾಹ್ಮಣ, ಒಂದು ಆಕಳ ಒಂದು ಬ್ರಾಹ್ಮಣ ಅವರಲ್ಲಿ ನಾನಿದ್ದೇನೆ ಅಂತ. ನಿಮ್ಮ ಮನೆಯೊಳಗೆ ಆಕಳ ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲದೇ ಇರ್ಬೋದು. ಎಲ್ಲ ಹಳೆ ನಿಂತಿರ್ತಾವಲ್ಲ, ಒಂದಿಷ್ಟು ಹುಲ್ಲು ತೊಗೊಂಡು ಹೋಗಿ ಅವಕ್ಕೆ ತಿನ್ನಿಸಿ ಕುಂಕುಮ ಹಚ್ಚಿ ಮೈ ತಿಕ್ಕಿ ಬನ್ನಿ, ಬಹಳ ಶ್ರೇಷ್ಠ ಅಂತ ಪರಮಾತ್ಮ ಭಾಗವತದಲ್ಲಿ ಹೇಳಿದ್ದಾರೆ. ಇಂಥ ಅನೇಕ ವ್ರತಗಳನ್ನು, ನಿಯಮಗಳನ್ನು, ಸಾಧನೆಯ ಮಾರ್ಗವನ್ನು ಏಕಾದಶ ಸ್ಕಂದದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇನ್ನು ದ್ವಾದಶ ಸ್ಕಂದದಲ್ಲಿ ಕಲಿಯುಗದ ಮಹಿಮಾ ಹೇಳಿದ್ದಾರೆ. ಕಲಿಯುಗದ ಮಹಿಮಾ ಏನು ಹೇಳಬೇಕು? ಕಣ್ಣಿಗೆ ನೋಡ್ಲಿಕ್ಕತ್ತೀವಿ, ಇನ್ನು ಅದನ್ನು ವರ್ಣನೆ ಮಾಡಿ ಏನು ಮಾಡೋದು? ಅದಕ್ಕಾಗಿ ನೀವು ತಿಳ್ಕೊಂಡಿರಿ, ನಾವು ಹೇಳೋದು ಬೇಕಾಗಿಲ್ಲ. ಆಚಾರ್ಯ ನಮಗೆ ಗೊತ್ತಿದ್ದದ್ದೇ ಹೇಳಿರಲಿ, ಇನ್ನೇನು ಹೇಳಿರಿ ಅಂತ ಅನ್ಬಾರ್ದು. ಯಾಕಂದ್ರೆ ವೇದವ್ಯಾಸದೇವರು ಇನ್ನೂ ಕಲಿಯುಗ ಬರೋಕ್ಕಿಂತ ಮೊದಲೇ ಬರಲ್ಲ. ಅದು ವೈಶಿಷ್ಟ್ಯ. ಬಂದು ಮೇಲೆ ನೋಡಿದ ಮೇಲೆ ಬರೆದದ್ದಲ್ಲ, ಅದು ಬರದ ಮೇಲೆ ಇಲ್ಲಿ ನಡೆಯೋದು. ಇದು ವೇದವ್ಯಾಸದೇವರು ಭಾಗವತ 12ನೇ ಸ್ಕಂದದಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ವಿಶೇಷವಾಗಿ ಆ ತಕ್ಷಕನಿಂದ ಮರಣವಾಗಿ ವಿಷ್ಣು ಪಾದವನ್ನು ಸೇರಿದ್ದಾನೆ. ತಕ್ಷಕನಿಂದ ಮರಣ ಆದಾಗ ದುಃಖ ಆಗಲಿಲ್ಲ ಪರೀಕ್ಷಿತ್ ರಾಜನಿಗೆ, ಸಂತೋಷದಿಂದ ಈ ದೇಹವನ್ನು ತ್ಯಾಗ ಮಾಡಿದ್ದಾನೆ. ಯಾಕಂದ್ರೆ ಭಾಗವತ ಕೇಳಿದವರಿಗೆ ಯಮನ ಭಯ ಹೋಗ್ಬಿಡ್ತದೆ. ಭಯವಿಲ್ಲದೆ ಸಾಯುವುದು ಯಾರಿಗಾದರೂ ಬೇಕಿದ್ರೆ, ಭಯವಿಲ್ಲದ ಮರಣ ಬರಬೇಕು ಅಂತಿದ್ರೆ ಭಾಗವತ ಕೇಳಿ. ಕೊನೆಯ ಕಾಲದಲ್ಲಿ ಯಾವ ಚಿಂತೆಯೂ ಬರುವುದಿಲ್ಲ. ದೇವರ ಚಿಂತೆ, ದೇವರ ಸ್ಮರಣೆ ಮಾಡಿ ನಾವು ಮೋಕ್ಷಕ್ಕೆ ಹೋಗಬಹುದು. ಪರೀಕ್ಷಿತ್ ರಾಜ ಹಾಗೆ ಮಾಡಿದ್ದಾನೆ. ಆಮೇಲೆ ಇಲ್ಲಿ ಮಾರ್ಕಂಡೇಯನ ಕಥೆಯನ್ನು ಬರ್ತದೆ ಸೂತರು ಸಮಂಡಾದಿಗಳಿಗೆ. ಅದೊಂದು ಸ್ವಲ್ಪ ಕೇಳಿಬಿಡ್ಬೇಕು. ಏನಿಲ್ಲ, ಮಾರ್ಕಂಡೇಯ ಅಂತ ಋಷಿಗಳು, ಮೃಕಂಡು ಅಂತ ಋಷಿ. ಆ ಮೃಕಂಡು ಋಷಿಯ ಮಗನೇ ಮಾರ್ಕಂಡೇಯ. ಅವನಿಗೆ ಸ್ವಲ್ಪ ಆಯುಷ್ಯ, 8 ವರ್ಷ ಆಯುಷ್ಯ. 8 ವರ್ಷದೊಳಗೆ ಸತ್ತ ಹೋಗ್ತಾನೆ. ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗಬೇಡ.
7 ಬರ್ತಡೇ ಮಾಡಿದರು. 8ನೇ ಬರ್ತಡೇಕ್ಕೆ ಅಳೋದೇ ಉಳಿದಿತ್ತು. ಮತ್ತೆ ಅವನು ಸಾಯೋದು ನಿಶ್ಚಿತ. ಈ ಸಾವು ಅನ್ನೋದು ಬಹಳ ಭಯಾನಕ. ಅದು ದೊಡ್ಡವರ ಕಣ್ಣೆದುರಿಗೆ ಸಣ್ಣವರು ಸತ್ತರೆ ಅದಂತ ದುಃಖ, ಪುತ್ರ ಶೋಕ ನಿರಂತರ. ಕೊನೆಗೆ ಈ ಬ್ರಾಹ್ಮಣ ಏನ್ ಮಾಡಿದ, ಯಾರ್ಯಾರು ಆಚಾರ ಬರ್ತಾರ ಅವ್ರಿಗೆ ನಮಸ್ಕಾರ ಮಾಡಿ ನನ್ನ ಮದ್ದ ಆಯುಷ್ಯ ಕೊಡ್ರಿ, ಅವ ಬದುಕುವಾಗ ಹೆಂಗ್ ಮಾಡಬೇಕು ಗೊತ್ತಿಲ್ಲ. ಅವ್ರು ಹೇಳಿದ್ರು ರೋಗಕ್ಕೆ ಔಷಧ ಅದಪ್ಪ, ಸಾವಿಗೆ ಔಷಧ. ರೋಗಕ್ಕೆ ಔಷಧ ಕೊಡ್ಬೋದು, ಸಾವಿಗೆ ಔಷಧ ಕೊಡ್ಬೋದು. ಒಬ್ಬರು ಯಾರೋ ಆಚಾರ ಹೇಳಿದ್ರು, ಒಂದ್ ಕೆಲಸ ಮಾಡು, ಬ್ರಾಹ್ಮಣರು ಯಾರ್ಯಾರು ಸಿಗ್ತಾರೋ ಅವ್ರಿಗೆ ನಮಸ್ಕಾರ ಮಾಡಿಸು, ಅವರ ಆಶೀರ್ವಾದ ಕೊಡೋ ತನಕ ಎಬ್ಬಿಸ್ಬೇಡ. ಸರಿ ಎಂದ್ರು. ಯಾರೋ ಆಚಾರ ಬೆಟ್ಟ, ರಂಗಾಚಾರ, ಭೀಮಾಚಾರ, ಕೃಷ್ಣಾಚಾರ ಬೆಟ್ಟ ಆದ್ರು ನಮಸ್ಕಾರ ಮಾಡಿದ. ನಮಸ್ಕಾರ ಆಚಾರ, ಆಶೀರ್ವಾದ ಮಾಡ್ರಿ. ಇವಾಗ ಅಳ್ತಾ ಇದ್ದಾನೆ ತಂದೆ. ಏನಂತ ಆಶೀರ್ವಾದ ಮಾಡ್ಲಪ್ಪ, ನೀವೇನ್ ಮಾಡ್ತೀರಿ ಮಾಡ್ರಿ, ಆಶೀರ್ವಾದ ಮಾಡ್ರಿ. ದೀರ್ಘಾಯುಷ್ಮಾನ್ ಭವ ಅಂದ್ಬಿಟ್ರು. ಈ ಎಷ್ಟು ದೀರ್ಘಾಯುಷ್ಮಾನ್ ಭವ ಮಾಡಿಸಿದ ಅಂದ್ರೆ ಒಂದು ವರ್ಷದೊಳಗೆ ಒಂದು 1000 ದೀರ್ಘಾಯುಷ್ಮಾನ್ ಭವ. ಯಮದೂತರು ಬರ್ತಾರ, ನೋಡ್ತಾರ, ಇವ್ರು ಕರ್ಕೊಂಡು ಹೋಗ್ಕೊಂಡ್ ಬಂದೀವಿ, ಇವನ್ ಹಿಂದೆ ಆಶೀರ್ವಾದ ಅವಲ್ಲ, ಒಂದು 1000 ಆಶೀರ್ವಾದ ಹೆಂಗೆ ತಗೊಂಡು ಹೋಗೋಣ. ಯಮದವ್ರಿಗೆ ಹೇಳಿದ್ರು, ಇಲ್ರಿ ನಮ್ಗೆ ಕರ್ಕೊಂಡ್ಬರ್ಲಿಕ್ಕೆ ಆಗೋದಿಲ್ಲ. ಯಾಕಾಗ್ತದೆ, ಬ್ರಾಹ್ಮಣನ ಆಶೀರ್ವಾದ ಅದ, ದೀರ್ಘಾಯುಷ್ಮಾನ್ ಭವ, ಅವ್ನು ಹೆಂಗೆ ಕರ್ಕೊಂಡ್ಬರೋಣ ನಾವು. ಸರಿ ಹಂಗಾರೆ ಬಿಟ್ಟು ಬಂದು ಬಿಡ್ರಿ. ಮುಂದೇನಾಯ್ತು, ಈ ಬ್ರಾಹ್ಮಣ 1000 ಆಗಿದ್ವಲ್ಲ, ಇನ್ನು ಮುಂದೆಲ್ಲ ಒಂದು 1000 ಮುಗಿಯೋದ್ರೊಳಗೆ ಮತ್ತೊಂದು 1000, 10,000, 20,000. ಅದಕ್ಕೆ ಜೀವನದಲ್ಲಿ ಒಂದು ಮಾತು ತಿಳ್ಕೊಳ್ರಿ, ನಮ್ಮ ಅಪಮೃತ್ಯು ಬರಬಾರದು, ನಮಗೆ ಮರಣ ಬೇಗ ಬರಬಾರದು ಅಂತಿದ್ರೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ಅವರ ಆಶೀರ್ವಾದದಿಂದ ಆಯುಷ್ಯ ಬೆಳೀತಾ ಇದೆ. ಈ ರೀತಿಯಾಗಿ ಮಾರ್ಕಂಡೇಯ ಋಷಿ ತಪಸ್ಸು ಮಾಡ್ತಾ ಇದ್ದಾನೆ. ನರನಾರಾಯಣರನ್ನ ಧ್ಯಾನ ಮಾಡಿದ. ಬದರಿಕಾಶ್ರಮದಲ್ಲಿ ನರನಾರಾಯಣರು ಬಂದಿದ್ದಾರೆ. ಒಂದು ವರ ಏನು ಕೊಟ್ಟರು ಅಂತಂದ್ರೆ, ನಿಮ್ಗೆ ಏನ್ ಬೇಕು ಕೊಡ್ತೀವಿ ಅಂತ ಹೇಳಿ. ಏನು ಸಂಪತ್ತು, ಐಶ್ವರ್ಯ, ಆಯುಷ್ಯ. ಅವರದ್ದು ನನಗೆಲ್ಲ ಏನು ಬೇಡ, ಮಾರ್ಕಂಡೇಶ್ವರ ಕೇಳಿದ್ ಒಂದೇ, ನಿನ್ನ ಮಾಯಾ ತೋರಿಸು ಅಂತ ಕೇಳಿ. ಮಮ ಮಾಯಾ ದುರತ್ತಯ್ಯ, ನಂದು ಯಾರು ನೋಡೇ ಇಲ್ಲ, ನೋಡಿದವರು ಬಹಳ ಕಷ್ಟಪಟ್ಟಾರಪ್ಪ, ಅದನ್ನ ಯಾಕೆ ಕೇಳ್ತೀನಿ. ಇಲ್ಲ ಸ್ವಾಮಿ, ನಮಗೆಲ್ಲ ಬೇಕು, ಮಾಯಾ ತೋರಿಸ್ಬೇಕು. ಆಯ್ತು ಅಂದ್ರು, ತಥಾಸ್ತು ಅಂದ್ರು. ಏನೂ ಇಲ್ಲ. ಅವತ್ತು ಹೊರ ತಗೊಂಡಾರ ಯಾರು ಮಾರ್ಕಂಡೇಯ ಋಷಿಗಳು. ಸಂಜೆ ಮುಂದೆ ಸಂಧ್ಯಾವಂದನ ಮಾಡಬೇಕು ಅಂತ ನದಿ ತೀರದ ಮೇಲೆ ಕೂತ್ಕೊಂಡು ಸಂಧ್ಯಾವಂದನ. ಹೋಗ್ಬೋದು ಸ್ವಾತ ಇಷ್ಟು ಅಲ್ಲಿ ಖದ್ಯಾರ. ಸುಂಟರ ಗಾಳಿ ಬಂತು ನೋಡ್ರಿ, ಸುನಾಮಿ ಬಂತು, ಮಹಾಪ್ರಳಯ ಬಂತು. ಎಲ್ಲಿ ನೋಡಿದೆಲ್ಲ ನೀರು, ಹೆಜ್ಜೆರೆಗಳ ತೂರಾಟ, ಸಾಗರದ ಹೋರಾಟ. ಎಲ್ಲಿ ನೋಡಿದೆಲ್ಲ ನೀರು 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 ಧಾವನೆ. ಇವ್ರನ್ನು ಹೊಡ್ಕೊಂಡು ಹೋಯ್ತದು ಅಲೆಯೊಳಗೆ. ಸಮುದ್ರದ ಅಲೆಯೊಳಗ ಅತ್ಯಂತ ರೀತಿಯಿಂದ ಓಡ್ತಾ ಓಡ್ತಾ ನೋಡ್ತಾ ಇದ್ದಾರೆ. ಇವರ ಕಣ್ಣೆದುರಿಗೆ ಎಲ್ಲರೂ ಸಾಯ್ತಾ ಇದ್ದಾರೆ. ಆತ, ಕರ, ಋಷಿ, ಮುನಿ, ಬ್ರಾಹ್ಮಣರು, ಹೆಣ್ಮಕ್ಕಳು ಎಲ್ಲರೂ ಸಾಯೋದನ್ನು ಎದುರಿಗೆ ನೋಡ್ತಾ ಇದ್ದಾರೆ. ಇವರಿಗೆ ಸಾವು ಬರೋದು. ಇವರು ಸಾಯಲಿಲ್ಲ, ನೋಡ್ತಾ ಇದ್ದಾರೆ. ದುಃಖ ಆಗ್ತಿತ್ತು ಬಹಳ. ಏನು ಮಾಡಲಿ, ದಣ ಮಾಡಿಬಿಡ್ತು, ಮೈ ಒಣಗಿತು, ಬಹಳ ತ್ರಾಸ ಆಯ್ತು, ಭಯ ಆಯ್ತು. ಇಷ್ಟೆಲ್ಲ ಆದೋದ್ರೊಳಗಾಗಿ ಒಂದು ಆಲದ ಎಲಿ ತೇಲ್ಕೊಂಡು ಬರ್ತಿತ್ತು. ಒಂದು ಆಲದ ಎಲಿ, ಅರಳಿ ಗಿಡದ ಎಲಿ, ಅದರೊಳಗೆ ಒಂದು ಕೂಸು ಮಲಗಿತ್ತು. ಕರಾರವಿಂದೇನ ಪದಾರವಿಂದಮ್ಮ ಮುಖಾರವಿಂದೇ ನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಮ್ಮ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಒಂದು ಕೂಸು ಮಲಗಿತ್ತು. ಕೈಯೆಂಬ ಕಮಲದಿಂ, ಕಾಲೆಂಬ ಕಮಲವನ್ನು ಇಟ್ಟು ಮಲಗಿ ನಮ್ಮ ಪುಟ್ಟ ಬಾಯೊಳಗೆ. ಸಣ್ಣ ಬಾಯ, ಅರಳುಗಣ್ಣಿನ ಕೂಸು, ಸುಂದರವಾದ ಕೂಸು ಆ ಅರಳಿಯಲ್ಲಿ ಮೇಲೆ ಮಲಗಿದೆ. ಈ ಮಾರ್ಕಂಡೇಯ ಋಷಿಗಳು ಸಮೀಪ ಬಂದರು. ಅದು ಮುಟ್ಟುಮುಖಕ್ಕೆ ಬಂದರು. ಯಾಕೆ ದಣಿವಾಗಿತ್ತಲ್ಲ, ಅದು ನೋಡಿದ್ರೇನೆ ಅರ್ಧ ಆರಾಮ ಅನಿಸ್ತು. ಮುಟ್ಟಿದ್ರೆ ಇನ್ನೂ ಆನಂದ ಆಗ್ತದೆ. ಸಮೀಪ ಬಂದು ನೋಡೋದ್ರೊಳಗಾಗಿ ಈ ಸಣ್ಣ ಕೂಸು ತನ್ನ ಮೂಗಿನೊಳಗಿನ ಉಸಿರಾಟ ಇರ್ತಾವಲ್ಲ, ಮೂಗಿನ ಉಸಿರಾಟ ಎಷ್ಟು ಸಣ್ಣ ಸಣ್ಣ ಕೂಸಿನ ಉಸಿರಾಟ ಎಷ್ಟಿರ್ತಾವ್ರಿ. ನಮಗಂದ್ರೆ ಗಾಳಿ ಹಿಡ್ಕೊಂಡ್ರೆ ಬರ್ತದ, ಅವಕ್ಕೇನು ಬರ್ತದೆ. ಅಂತ ಕೂಸಿನ ಮೂಗಿನೊಳಗಿನ ಉಸಿರಾಟಕ್ಕೆ ಈ ಆಚಾರ ಒಳಗೆ ಹೋಗ್ಬಿಟ್ರು. ಮಾರ್ಕಂಡೇಯ ಆಚಾರ ತಗೊಂಡ್ಕೊಳ್ಳಿ ಹೊಳೆ ಹೋಗ್ಬಿಡ್ತದೆ. ಒಳಗೋಗಿ ನೋಡ್ತದ ಅನಂತ ಬ್ರಹ್ಮಾಂಡ, ಭೂಲೋಕ, ಭೂಲೋಕ, ಸರ್ವಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಅತಾಳ, ವಿತಾಳ, ಸುತಳ, ತಳಾತಾಳ, ಮಹಾತಾಳ, ರಸತಾಳ, ಪಾತಾಳ ಒಳಗೆ. ಅಲ್ಲಿ ಮತ್ತು ಭೂಲೋಕ, ಆ ಭೂಲೋಕದೊಳಗೆ ಕರ್ನಾಟಕ, ಅದರೊಳಗೆ ರಾಯಚೂರು, ರಾಯಚೂರ ಗಾರ್ಜಾರ್ಪೇಟೆ, ಅಲ್ಲಿ ಹನುಮಂತೇಶ್ವರಿ ಸನ್ನಿಧಾನ, ಪರಮ ಪೂಜ್ಯರಾದ ಸತ್ಯ ಪ್ರಮೋದ ತೀರ್ಥರ ಸಭಾಭವನ, ಅದರೊಳಗೆ ಪುರಾಣ ನಡೆದದ್ದು ನೋಡಿ. ಆಚಾರ ಪುರಾಣ ಏನು ಗಾಬರಿ ಆಗ್ಬಿಟ್ರು ಮಾರ್ಕಂಡೇಯ ಋಷಿಗಳು. ಅವಾಗಂದ್ರು ಏನು ಅದ್ಭುತ. ಈ ತಣ್ಣೊಳಗೆ ಉಸಿರೊಳಗೆ ಹೋಗಿತ್ತು. ಮತ್ತೆ ಅಂದ್ಕೊಂಡು ಹೊರಗೆ ಬಂದು ನಿಂತಾರ. ಪ್ರಳಯನೂ ಇಲ್ಲ, ಯಾವ ನೀರು ಇಲ್ಲ, ಏನೂ ಇಲ್ಲ. ಆಶ್ರಮ ಹೆಂಗಿತ್ತು ಹಂಗಿತ್ತು. ನಾರಾಯಣ ಅಂದ,
ಸಾಕೋ ಇದು ಸ್ವಲ್ಪ ಬೇಕು ಅಂತ, ಬೇಡ ಮಹಾರಾಯ ಸಾಕಾಯ್ತು. ಪರಮಾತ್ಮನ ಮಾಯ ಅದ್ಭುತವಾದದ್ದು. ಇದನ್ನು ನೋಡಿದ್ದಾರೆ ರುದ್ರದೇವರು. ಪಾರ್ವತಿಯಲ್ಲಿಗೆ ಬಂದು ಆ ಮಾರ್ಕಂಡೇಯ ಋಷಿಗಳಿಗೆ ವರವನ್ನು ಕೊಟ್ಟಿದ್ದಾರೆ. ಏನಂತ ವರ ಕೊಟ್ಟರು? ಮಾರ್ಕಂಡೇಯರಿಗೆ ಚಿರಂಜೀವಿಯಾಗು ಅಂತ ವರ. ಆಮೇಲೆ ಚಿರಂಜೀವಿಯಾಗಿ ಅಂತ ಹೊರ ಕೊಟ್ಟ ಮೇಲೆ ಅವರಿಗೆ ಪುರಾಣದ ಆಚಾರ್ಯರು, ಮಾರ್ಕಂಡೇಯ ಪುರಾಣ ಅಂತ ಪುರಾಣದ ಆ ಪುರಾಣದ ಆಚಾರ್ಯರನ್ನಾಗಿ ಮಾಡಿದರು. ಇಂಥ ಭಾಗ್ಯವನ್ನು ಪಡೆದ ಅವರು ಮಾರ್ಕಂಡೇಯ ಋಷಿಗಳ ಚರಿತ್ರೆ ನಾವೆಲ್ಲರೂ ಶ್ರವಣ ಮಾಡಿದ್ದೇವೆ. ಈ ದೀಪಾವಳಿ ಯುಗಾದಿ ಒಳಗೆ ನೀ ಎಣ್ಣೆ ಹಚ್ಕೋಬೇಕಾದ್ರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ವಿಭೀಷಣ, ಪರಶುರಾಮ 7 ಮಂದಿ ನೆನೆಸ್ತೀವಿಲ್ಲ. ಅದರೊಳಗೆ ಅಷ್ಟಮ ಅಂದ್ರೆ ಮಾರ್ಕಂಡೇಯ, ಅದನ್ನು ಹಚ್ಕೋಬೇಕ್ರಿ. ಬಹಳ ಮಂದಿ 7 ಹಚ್ಕೋತಾರೆ, ಹಂಗಲ್ಲ 8ನೇದು ಹಚ್ಕೊಳ್ಳೋದು. ಇದರಿಂದ ನಮಗೆ ಆಯುಷ್ಯ ಬೆಳೀತದೆ. ಅದಕ್ಕೆ ಈ ಕಥೆ ಕೇಳಬೇಕು. ಯಾರ್ಯಾರು ಇಲ್ಲಿ ಕೂತ್ಕೊಂಡು ಇದ್ದೀರಿ ಅವರಲ್ಲಿ 60 ವರ್ಷ ಯಾರಿಗೆ ಆಗ್ಯಾವ, ಆ 60 ವರ್ಷ ಆದಮೇಲೆ ಈ ಮಾರ್ಕಂಡೇಯನ ಕಥೆ ಕೇಳಿದ್ದರಿಂದ ನಿಮ್ಗೆ ಮತ್ತೆ 60 ವರ್ಷ ಬೋನಸ್. ಇದು LIC ಡಿಪಾರ್ಟ್ಮೆಂಟ್. ಇದು ಯೋಗಕ್ಷೇಮಂ ವಹಾಮ್ಯಹಂ. ಭಾಗವತ ಅಂದ್ರೆ ಒಂದು LIC ಡಿಪಾರ್ಟ್ಮೆಂಟ್ ಇದ್ದಂಗೆ. ಯೋಗಕ್ಷೇಮಂ ವಹಾಮ್ಯಹಂ. ಅವರು ಇರ್ತಾರೆ. LIC ಅವ್ರು ಭಾರಿ ಇದ್ರಿ. ನಮ್ಮ ಹತ್ರ ಬಂದು ಆಚಾರ್ಯ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ತಿಳ್ಕೊಂಡಿರಿ? ಯೋಗಕ್ಷೇಮಂ ವಹಾಂ. ಯಾವಾಗ ಅಂತ ಕೇಳಿ ನೀವು ಹೋದ್ಮೇಲೆ ಅಂದ್ರೆ ಪಾಲಿಸಿ ಮಾಡಿಸಿದ್ದೆಲ್ಲ ನೀವು ಹೋದ್ಮೇಲೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಬರ್ತದೆ. ಇಂಥ ಯೋಗಕ್ಷೇಮ ತಗೊಂಡು ಏನು ಮಾಡೋಣ? ದೇವರ ಯೋಗಕ್ಷೇಮ ಎಂಥದ್ದು ಅಂದರೆ ನಮಗೆ ಆಯುಷ್ಯವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ 60 ಆದವರಿಗೆ 60 ವರ್ಷ ಬೋನಸ್. 120 ವರ್ಷ ನೀವೆಲ್ಲರೂ ಬದುಕಬೇಕು. ನಾವು 120 ವರ್ಷ ಪುರಾಣ ಹೇಳಲಿಕ್ಕೆ ನಾವು ಬದುಕು. ನೀವು ಒಬ್ಬರೇ ಅಲ್ಲ, ಮತ್ತು ನೀವು ಪುರಾಣ ಹೇಳ್ಬೇಕಲ್ಲ. ಮತ್ತು ಗಲಗಲಿ ಆಚಾರ ಅಂತವ್ರು ಅವರು 120 ವರ್ಷ. ಯಾಕಂದ್ರೆ ಇಂಥ ಸಣ್ಣ ಕೂಸುಗಳು ಪುರಾಣ ಹೇಳ್ತಿದ್ದಲ್ಲ, ಹಿರಿಯರ ಕೂತು ಕೇಳಿ ಆನಂದ ಪಡ್ತಾರಲ್ಲ, ಅದಕ್ಕಾಗಿ ಅವರಿಗೆ ನಮ್ಮ ತಂದೆಯವರು ಅವ್ರಿಗೆ 90 ವರ್ಷ. ನಮಗೆ ಕಲ್ಪನೆ ಮಾಡೋದಕ್ಕಾಗೋದಿಲ್ಲ. 90 ವರ್ಷ ಆದಂತಹ ವ್ಯಕ್ತಿ ಪುರಾಣಕ್ಕೆ ಬರ್ತೀನಿ ಅಂದರೆ ದೊಡ್ಡ ಆಶ್ಚರ್ಯ. 2 ತಾಸು ಕೂತಿದ್ದಾರೆ. ನಮಗೂ ಇಷ್ಟು ತ್ರಾಸ ಆಗ್ತದೆ. ಅಂಥದ್ದು ಅಂಥ ಹಿರಿಯರು ನಮಗೆ ಜನ್ಮಸ್ಥಾನವನ್ನು ಕೊಟ್ಟವರು, ತೀರ್ಥರೂಪರು, ನಮ್ಮನ್ನು ಉದ್ಧಾರ ಮಾಡಿದವರು. ಅಷ್ಟೇ ಅಲ್ಲ, ನಮ್ಮಪ್ಪ ಮಾಡಿದ ಕೆಲಸ ಹೇಳ್ಬಿಡ್ತೀನಿ. ಸಣ್ಣ ಕೂಸಿದ್ದೆ, 3 ವರ್ಷ 4 ವರ್ಷ ಇದ್ದೆ. ನಮಗೇನು ತಿಳಿತದ್ರಿ, ಅವಾಗ ಬುದ್ಧಿ ಇರೋದಿಲ್ಲ. ನಮ್ಮನ್ನು ಕರ್ಕೊಂಡು ಹೋಗಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸುಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಒಪ್ಪಿಸಿ ಇವರಿಗೆ ಅಕ್ಷರಾಭ್ಯಾಸ ಹಾಕಿರಿ, ಓಂಕಾರ ಹಾಕಿರಿ ಅಂತ ಅವರ ಕೈಯಿಂದ ಆ ಯಾವ ಅಕ್ಷರಾಭ್ಯಾಸವನ್ನು ಮಾಡಿಸಿ ಅದೇನು ಅನುಗ್ರಹ ಮಾಡಿದ್ರಲ್ಲ, ಅವತ್ತು ಹಾಕಿದ ಅಕ್ಷರ ಬೀಜ ಇವತ್ತು ವೃಕ್ಷವಾಗಿ ಇಲ್ಲಿ ಬೆಳೆದು ಪ್ರೋತ್ಸಾಹ ಮಾಡ್ತಾರೆ. ಇದು ಸುಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಕೃಪೆ. ಏನೋ ದೊಡ್ಡವರ ಆಶೀರ್ವಾದ. ನಮ್ಮ ತಂದೆ ಅದು ಕೆಲಸ ಮಾಡಿಬಿಟ್ರು. ಅವರು ಎಲ್ಲ ತಂದೆ ಅಂದರೆ ಹೀಗೆ ಮಾಡಬೇಕಾಗ್ತದೆ. ದೊಡ್ಡವರ ಸನ್ನಿಧಾನ, ದೊಡ್ಡವರ ಅನುಗ್ರಹ ಅದು ಹಾಗೆ ಇಂಥವ್ರು ಬಯಸಬೇಕು. ಇನ್ನೊಂದು ಅವ್ರು ಮಾಡಿದ ಕೆಲಸ ಹೇಳಿ ಮುಗಿಸ್ತೇನೆ. ಗಿರಾಚಾರ ಮತ್ತೆ ಅವ್ರಿಗೆ ಕಣ್ಣಿರಲಿಲ್ಲ. ನಾನು ಅವಾಗ 5ನೇ ಕ್ಲಾಸ್, 6ನೇ ಕ್ಲಾಸು 5ನೇ ಕ್ಲಾಸ್ ಆಗ ನಮ್ಮ ತಂದೆ ಕೈಯಾಗ 4 ಕ್ಲಾಸ್ ಓದಿದ್ವಿ. 1ರಿಂದ 4. ನಮ್ಮಪ್ಪ ಹೋದ 5ನೇ ಕ್ಲಾಸ್ಗೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟ ಒಬ್ಬರದ. ಯಾರ್ಯಾರು ಇಲ್ಲಿ ಮನೆಯೊಳಗೆ ಅಜ್ಜ ಅಜ್ಜಿ ತಾತ ಅವ್ವ ನಾನು 3 ಮಂದಿ. ತಾತ ಕಣ್ಣಿಲ್ಲ, ಅದನ್ನು ಕರ್ಕೊಂಡು ಹೋಗ್ಬೇಕು, ಸ್ನಾನ ಮಾಡಿಸ್ಬೇಕು, ನಾ ಮಾಡ್ಬೇಕಾದ ಕೆಲಸ. 5ನೇ ಕ್ಲಾಸ್ನಲ್ಲಿ ನಿಮ್ಮ ಮಕ್ಕಳನ್ನ 5ನೇ ಕ್ಲಾಸಿಗೆ ನೆನಪು ಮಾಡ್ಕೊಡ್ರಿ, ಅವ್ರು ಏನು ಕೆಲಸ ಮಾಡ್ತಾರ ಅಂತ ಹೇಳ್ಕೊಡ್ಬೇಕು. ನಮ್ಮಪ್ಪ ಬಿಟ್ಟು ಬಂದ ನಾವು ಸೇವೆ ಮಾಡ್ಕೊಂಡಿದ್ದೆ. ಒಮ್ಮೊಮ್ಮೆ ನೆನಪಾಗ್ತಿತ್ತು ಅಪ್ಪ ಅಮ್ಮವರು. ನಾನು ನೀರು ಬರ್ತಿತ್ತು, ಹೊತ್ತಿದ್ದೆ. ಆದರೆ ಒಳಗಿನ ಸಮಾಧಾನ ಅಂದರೆ ತಾತನ ಸೇವಾ ಮಾಡಬೇಕಿದ್ದೀನಿ. ಅವ್ರು ಸೇವಾ ಮಾಡಿದೆ. ಆ ಗಿರಾಚಾರ್ಯರ ಸೇವಾ ಮಾಡಿದ ಪುಣ್ಯದ ಫಲ ಇವತ್ತು ನೀವು ಭಾಗವತ ನೋಡ್ತಾ ಇದ್ದೀವಿ. ಇದೆಲ್ಲ ಅನುಗ್ರಹ. ಇನ್ನು 3ನೇದೊಂದು ಹೇಳಿ ಮುಗಿಸ್ಬಿಡ್ತೇನೆ. ನಮ್ಮ ಸತ್ಯಪೂರ್ಣರು ಕಲ್ಪೂರು, ಆ ಕಲ್ಪೂರು ಒಳಗೆ ಆರಾಧನೆ ಆಗಬೇಕಾದ್ರೆ ನಮ್ಮ ತಾತ, ನಮ್ಮ ಸಣ್ಣ ತಾತ, ನಮ್ಮ ತಂದೆ ಇವರೆಲ್ಲರೂ ಮಠಭೇದ ಇಲ್ಲದೆ ಆ ಗುರುಗಳ ಸೇವಾ ಇಲ್ಲೆಲ್ಲ ಇಲ್ಲ. ಪ್ರಾಂತದಲ್ಲಿ ಬಂದರು ಸೇವಾ ಮಾಡಲಿಕ್ಕೆ. ಆರಾಧನೆ ಅಂದರೆ ಎಲ್ಲರೂ ಬರೋರು. ನನಗೆ ಹೇಳಿದರು, ಹೋಗೋ ನದಿಗಳು ನೀರು ತೊಗೊಂಬಂದರು. ನಾವು ಹೋಗಿ ಕೊಡ ತೊಗೊಂಡು ನೀರು ತೊಗೊಂಡು ಬಂದು ವೃಂದಾವನಕ್ಕೆ ಅಭಿಷೇಕ ಮಾಡಿ ಆಗೆಲ್ಲ ಇದನ್ನು ಮಾಡಿದ್ದೇವೆ. ಸತ್ಯಪೂರ್ಣದ ಸೇವಾ ಮಾಡಿದ್ದೇವೆ. ಅವಾಗ ಅಲ್ಲಿಗೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಬಂದಿದ್ದರು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸತ್ಯಪೂರ್ಣರ ಆರಾಧನೆಗೆ ಬಂದಿದ್ದಾರೆ. ಬಂದಲ್ಲಿ ಕೂತಿದ್ರು. ನಾವೆಲ್ಲ ಆಯ್ತು, ಎಲ್ಲ 1ನೇ ದಿವಸ ಆಯ್ತು, ನೈವೇದ್ಯ ಆಯಿತು. ಊಟಕ್ಕೆ ಕೂತಿದ್ದೆ. ನಾನು 2ನೇ ಪಂಕ್ತಿ ಊಟಕ್ಕೆ ಕೂತಿದ್ದೆ. ಶ್ಲೋಕ ಅಂದುಬಿಟ್ಟೆ. ಗಲಗಲಿ ಆಚಾರ್ಯರ 4 ಶ್ಲೋಕ. ಅವರ ಶೈಲಿ ಅದು. ಆ ಶ್ಲೋಕ ಆ ಶೈಲಿ ಒಳಗೆ ಒಳಗೆ ವಯಸ್ಸು, ಮೈಕ್ ಇಲ್ಲದೆ ಎಲ್ಲ ಕಡೆ ಕೇಳಿಸೋ ಧ್ವನಿ. ಎಲ್ಲೋ ಕೂತಿದ್ರು ಸ್ವಾಮಿಗಳು. ನಾನು ಇಲ್ಲಿ ಶ್ಲೋಕ ಹೇಳ್ತಾ ಇದ್ದೆ.
ಯಂ ಬ್ರಹ್ಮ ವರುಣ ಇಂದ್ರ. ಇದು ಕೇಳಿದ ತಕ್ಷಣ ಅವರು ಯಾವನವ ಕರ್ಕೊಂಬರ ಸ್ವಾಮಿಗಳು ಅಂದ ಕೂಡಲೇ ನನಗೆ ಬಂದು ಹೇಳಿದ್ರು, ಸ್ವಾಮಿಗಳು ಕರೀಲಿಕ್ಕೆ ತರ ಬರ್ರಿ. ಊಟ ಮಾಡಿದೆ, ಊಟ ಮಾಡಿದ ತಕ್ಷಣ ಹೋದೆ. ಆಚಾರ ಹೇಳ್ಬೇಕು, ನಾನೇ ಆಯ್ತು ಅಂತಂದು ಮಜ್ಜಿಗೆನ್ನ ಉಂಡು ಕೈ ತೊಳ್ಕೊಂಡು ಓಡಿದೆ. ಸ್ವಾಮಿಗಳು ಕರೆದಾರ ಆದ್ಮೇಲೆ ಒಂದು ಆನಂದ. ಹೋಗಿ ನಮಸ್ಕಾರ ಮಾಡಿ, ಯಾರೋ ನೀನು ಅಂದ್ಬಿಟ್ಟು. ಯಾರೋ ನೀನು ಅಂದ್ರೆ ನಾನು ಅವರಿಗೆ ಒಂದೇ ಹೇಳು, ಕೊಪ್ಪರ ಗಿರಾಚಾರ ಮೊಮ್ಮಗ ಅಂದೆ. ಯಾಕೆ ಕೊಪ್ಪರ ಗಿರಾಚಾರ ಅಂದ್ರೆ ಅವ್ರು ಉತ್ತರಾದಿ ಮಠಕ್ಕೆ ವಿಶೇಷವಾಗಿ ಸ್ವಾಮಿಗಳು, ಸತ್ಯಪ್ರಮೋದರು, ಅವರ ಹಿರಿಯರು ಎಲ್ಲ ಗೊತ್ತು, ಗಿರಾಚಾರನ್ನ ಗೊತ್ತು ಅವ್ರಿಗೆ. ಗೊಬ್ಬರ ಗಿರಾಚಾರ ಮೊಮ್ಮಗ, ಮಗಳ ಮಗನೋ ಮಗನ ಮಗ ಎಂಕೈರಿ ಅವ್ರ ಮಗಳ ಮಗರಿ. ಅವರ ನಮ್ಮ ತಾಯಿ ತವ್ರ ಮನೆ ಕೊಪ್ಪರ. ಹೌದಾ, ಸಂತೋಷ ಆಯ್ತು. ಇಲ್ಲಿ ಯಾವರು ಅಂದ್ರು, ಗುಡೆಗೊಳ್ಳೋರು ಒಂದೇ. ಎರಡನೇ ಮಾತಾಡ್ಲಿಲ್ರಿ ಸ್ವಾಮಿಗಳು. ಮಂತ್ರಾಕ್ಷತೆ ತಗೊಂಡ್ರು, ನನ್ನ ಕೈಯಾಗ ಹಾಕಿದ್ರು, ಒಳಗೊಂದು 5 ರೂಪಾಯಿ ಇತ್ತು, ಕಾಯಿನ್ ತಗೊಂಡು ಬಂದೆ. ಎಂದ ಅವರ ಮಂತ್ರಾಕ್ಷತೆ ಕೊಟ್ಟಾರ ಅವತ್ತಿನಿಂದ ನನಗೆ ಸೋಲಾಗಿಲ್ಲ. ಸತ್ಯವಾಗಿ ಹೇಳ್ತೇನೆ, ಸತ್ಯಪ್ರಮೋದ ನಂಬಿಕೆಯಿಂದ ಇಟ್ಟು ಇದೆಲ್ಲ ದೊಡ್ಡವರು ಮಾಡಿ. ಸತ್ಯಾತ್ಮ ತೀರ್ಥರಂತೂ ಎಲ್ಲೆಲ್ಲಿ ಅವರು ಕೂತಿರ್ತಾರೆ ಅವ್ರನ್ನ ಹೇಳಿ ಕಳಿಸೋದು. ಗಂಗಾಧಾರಿ ಹೇಳೋದು ಕೇಳ್ತೀನಿ ಅಂತ ಅನ್ನೋದು. ಕುಷ್ಟಿಗೆ ಹೋಗ 1.5 ತಾಸು ಗಂಗಾಧಾರಿ ಕೇಳಿದ್ರು ಸ್ವಾಮಿಗಳು. ಕೇಳಿದ ಮೇಲೆ ಅಂದ್ರು, ನಿಮ್ಮ ಗುರುಗಳನ್ನ ಗಂಟಲಾಗ ಕುಡ್ಸ್ಕೊಂಡಿಲ್ಲ ಅವರು. ಸ್ವಾಮಿ ನಾನು ಕುಡ್ಸ್ಕೊಂಡಿಲ್ಲ, ಅವರು ಗಲ ಗಲಿ ಆಚಾರಲ್ಲ, ಅದಕ್ಕೆ ಗಲ ಅಂದ್ರೆ ಬಹಳ ಪ್ರೀತಿ ಅವರಿಗೆ. ಈ ನನ್ನ ಗಲ ಆದಾಗ ಅವ್ರು ಕೂತ್ಕೊಂಡಾರ, ಅದಕ್ಕೆ ಗಲ ಗಲಿ ನೋಡೋರು ಅಂದೆ. ಇಲ್ಲಂದ್ರೆ ಅನುಗ್ರಹ ಹೆಂಗಾಗ್ತದೆ. ಈ ರೀತಿಯಾಗಿ ದೊಡ್ಡವರ ಆಶೀರ್ವಾದ, ದೊಡ್ಡವರ ಅನುಗ್ರಹ ಇದೆಲ್ಲದರಿಂದ ಈ ಭಾಗವತ ಪ್ರವಚನ ಮಾಡುವ ಭಾಗ್ಯ ಬಂದಿದೆ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಭಾಗವತವನ್ನು ನಾವು ಹೇಳೋದೇ ಇಲ್ಲ. ಎಲ್ಲ ಆಚಾರರು ಸೋತು ಬಿಟ್ಟಿದ್ದೇವೆ, ಎಲ್ಲ ಗೊತ್ತು ಆಚಾರ ಹೇಳೋದಕ್ಕಂತ ಕೂತಿರ್ತೀವಿ, ಅದರಲ್ಲಿ ಎಲ್ಲ ವಿಷಯ ಬರೋದೇ ಇಲ್ಲ. ಇನ್ನೇನು ದೇವರು ಏನು ಹೇಳಿಸ್ತಾನೆ ಅಂತ ಹೇಳ್ತಾ ಇರ್ತೀವಿ. ಪರಿಪೂರ್ಣವಾದ ಭಾಗವತ ಹೇಳಿದವರು ಇವತ್ತು ಯಾರಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಅಪರಂಪಾರವಾದ 18,000 ಶ್ಲೋಕದ ವಿಷಯ ಒಂದು 7 ದಿವಸದಲ್ಲಿ ಏನು ಹೇಳ್ತೇವೆ. ಆದರೂ ಕೂಡ ಶ್ಲೋಕಾರ್ಧಂ ಶ್ಲೋಕ ಪಾದಂವಾ ಅಂದಿದ್ದಾರೆ. ಆಚಾರ ಮತ್ತೆಲ್ಲ ಹೇಳಿಲ್ಲಲ್ರಿ ಅಂತ ಅನ್ಕೋಬೇಡ್ರಿ. ಒಂದು ಶ್ಲೋಕ ಹೇಳಿದ್ರು ಭಾಗವತವೇ. ಸಮುದ್ರ ಸ್ನಾನ ಇದ್ದಂಗೆ, ನಮ್ಮ ವಾದೇಂದ್ರ ಸ್ವಾಮಿಗಳು ಹೇಳಿದಂಗೆ ಸ್ನಾನ ಸಂಕಲ್ಪವತ್ಸ. ಸಮುದ್ರದೊಳಗೆ ಒಂದು ಮುಳುಗಿ ಹಾಕಿದ್ರು ಸಮುದ್ರ ಸ್ನಾನನೇ ಅದು. ಇಡೀ ಸಮುದ್ರ ಮುಳುಗಿ ಬರಬೇಕು ಅಂತೇನಿಲ್ಲ. ಹಾಗೆ ಇವತ್ತು ನಮ್ಮ ವೆಂಕಟೇಶ್ ಕೋಲಾರ್ ಅವರು ಮತ್ತು ಅವರ ಷಡ್ಕರು ಎಲ್ಲರೂ ಸೇರಿ ಯಾವ ಅಂಬುಜಾಬಾಯಿ ಅವರೇನಿದ್ದಾರೆ ಮಾತೋಶ್ರೀ, ಆ ತಾಯಿಯ ಅಂದರೆ ಅಳೆಯಂದರು ಎಲ್ಲರೂ ಇವರೆಲ್ಲ ಎಲ್ಲರೂ ಕುರುಡಿಯವರವರು. ಅಂಬುಜಾಬಾಯಿ ಅವರು ಅವರ ಅಳೆಯಂದರೆಲ್ಲ ಸೇರಿ ಇದನ್ನೆಲ್ಲವನ್ನು ವಹಿಸಿಕೊಂಡು ಅವರ ಇಚ್ಛಾನುಸಾರವಾಗಿ ಈ ಭಾಗವತ ಪುರಾಣವನ್ನು ಇರಿಸಿದ್ದಾರೆ. ಅದನ್ನು ಶ್ರವಣ ಮಾಡಿದ್ದೀರಿ. ಮಾರುತಿ ಭಜನಾ ಮಂಡಳಿಯವರು ಕೂಡ ವಿಶೇಷ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದಕ್ಕೆಲ್ಲಕ್ಕಿಂತಲೂ ವಿಶೇಷವಾಗಿ ನಮ್ಮ ಹನುಮಂತೇವರ ಸನ್ನಿಧಾನದಲ್ಲಿ ಏನು ವೃಂದಾವನ ಇದೆ, ಅಲ್ಲಿ ಒಬ್ಬ ಯತಿಗಳಲ್ಲ, ಅನೇಕ ಜನ ಯತಿಗಳು ಬಂದು ಇಲ್ಲಿ ಕೂತಿದ್ದಾರೆ. ಅವರ ಸನ್ನಿಧಾನ ಅದು ಕೂಡ ನಮಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಯೋಜನೆ ಮಾಡೋರು ಮಾಡ್ತಾರ್ರಿ, ಯಾರೂ ಬರಲಿಲ್ಲ ಅಂದ್ರೆ ಏನು ಮಾಡೋದು. ಅವರು 5 ಮಂದಿ ಹಳೆಂದ್ರು, ಅಂಬುಜಾಬಾಯಿ, ನಾವು ಇಷ್ಟೇ ಮಂದಿ ಕೂತು ಕೇಳಿದ್ರೆ ಅವ್ರಂದ್ರು ಪಾಪ ಮನೆಗೆ ಹೇಳಿಸ್ಬಿಡ್ತೀವ್ರಿ, ಸುಮ್ಮನೆ ಇಲ್ಯಾಕೆ ಬರೋದು. ಆ ಪರಿಸ್ಥಿತಿ ಬರಲಾರದಂತೆ ರಾಯಚೂರಿನ ಸಮಗ್ರ ಭಾಗವತ ಭಕ್ತರು, ಭಗವತ್ ಭಕ್ತರು, ನೀವೆಲ್ಲ ಸಜ್ಜನರು ಇಲ್ಲಿ ಬಂದು ಕೂತ್ಕೊಂಡು ಕೇಳಿದ್ದೀರಲ್ಲ, ಎಂಥ ಒಂದು ಧನ್ಯವಾದಗಳನ್ನು ಹೇಳಬೇಕು ನನಗೆ ತೋರಿಸ್ತಾ ಇಲ್ಲ. ಯಾಕಂದರೆ ನನ್ನ ನಾಲಿಗೆಯಲ್ಲಿ ಬರುವ ಶಬ್ದಗಳು ಎಷ್ಟು ಹಿತವೋ ಅಹಿತವೋ ಗೊತ್ತಿಲ್ಲ. ಗಂಟ್ಲು ಒಡೆದು ಹೋಗಿದೆ, ಈ ಬಿಸಿಲಿಗೆ ಗಂಟ್ಲ ಒಡೆದು ಹೋಗಿದೆ. ಆದರೂ ಈ ಗೊಗ್ಗರ ಧ್ವನಿಯೊಳಗೆ ಈ ಒಂದು ಪರಮಾತ್ಮನ ವಿಚಾರ ಅಂತ ತಿಳಿದುಕೊಂಡು ಬಾಲಕನ ಗಲಭಾಷ ಜನನಿಯು ಕೇಳಿ ಸುಖ ಪಡುವಂತೆ, ತಾಯಿ ಕೂಸಿನ ಒಂದು ತೊದಲು ನುಡಿಯನ್ನು ಕೇಳಿ ಸಂತೋಷ ಪಡುವಂತೆ ತಾವೆಲ್ಲ ಈ ಒಂದು ಮಾತನ್ನು ಕೇಳಿ ಸಂತೋಷ ಪಟ್ಟಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಅನುಗ್ರಹವನ್ನು ಮಾಡಲಿ. ಮನೆ ಮನೆಗಳಲ್ಲಿ ಲಗ್ನ, ಮುಂಜಿವಿ, ಯುದ್ಧ, ಜಾವಳ ಯೋಗ್ಯ ಕಾರ್ಯಗಳು ನಡೆಯಲಿ. ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಾರ್ಥನೆ ಮಾಡ್ತೇನೆ, ಮನೆ ಮನೆಯೊಳಗೂ ಭಾಗವತ ಹೇಳಿಸುವ ಭಾಗ್ಯ ನಿಮಗೂ ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡಿ, ಮತ್ತು ನಮ್ಮ ತಂದೆಯವರು ಇಷ್ಟು ವಯಸ್ಸಾದರೂ ಬಂದಿದ್ದಾರೆ, ಅವರ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಮಾಡಿ, ನಮ್ಮ ತಾಯಿಗೆ ನಡೀಲಿಕ್ಕಾಗೋದಿಲ್ಲ, ಅವರಿಗೆ ಕೊಡ್ಲಿಕ್ಕಾಗೋದಿಲ್ಲ, ಮಲ್ಕೊಂಡಿದ್ದಾರೆ. ನಮ್ಮಪ್ಪ ಹೇಳ್ತಾರೆ, ಚರಪಂಜರದ ಮೇಲೆ ಭೀಷ್ಮಾಚಾರ ಮಲಿದಂಗ ಈಕೆ ಭೀಷ್ಮ ಪುತ್ರಿ ಮಲಿಯ ಅಂತ ಮಲ್ಕೊಂಡಾರೆ. ಇಲ್ಲಿಂದಲೇ ಆ ತಾಯಿಯ ಚರಣಗಳಿಗೆ ನಮಸ್ಕಾರ ಮಾಡ್ತೀನಿ. ನನಗೆ ಜನ್ಮವನ್ನು ಕೊಟ್ಟು ಕೊಪ್ಪರದ ಮನೆತನದಿಂದ ನನ್ನನ್ನು ಉದ್ಧಾರ ಮಾಡಿ ಈ ಒಂದು ಅದ್ಭುತವಾದಂತಹ ಮಾಡಿದ್ದಾರೆ ನಮ್ಮ ವೆಂಕಟ ನರಸಿಂಹಾಚಾರ್ಯರು.
ಕೊಪ್ಪರ, ಅವರು ನಮಗೆ ಅನುಗ್ರಹ ಮಾಡಿದ್ರು. ಮಾಮ, ಸೋದರ ಮಾಮ. ಅದಲ್ಲದೆ ಇನ್ನೊಬ್ಬ ಸೋದರ ಮಾವ ಇದ್ದಾರೆ, ಖಾಸ ಸೋದರ ಮಾಮ ಕೆ ಜಯಾಚಾರ್ ಅಂತ, ಗಿರಿಯಾಚಾರ ಮಕ್ಕಳು, ಅವರು ಹರಿಯಾಚಾರ ಎಲ್ಲ ಇಲ್ಲಿದ್ದಾರೆ. ಕೆ ಜಯಾಚಾರ್ ಅಂದ್ರೆ ಲೌಕಿಕ ಇದ್ರು ಇಲ್ಲ ಅಂತ ಹೇಳೋದು, IAS ಆಗಿತ್ತು ಇದು ಎಲ್ಲ, ಆದ್ರೆ ಅವರ ಜ್ಞಾನ ಬಹಳ ಇತ್ತು. ಅವ್ರು ಎಷ್ಟು ಪುಸ್ತಕ ಓದಿದ್ರು ಅಂತ ಅವ್ರ ಮನೆಗೆ ಹೋಗಿ ನೋಡಿದ್ರೆ ಗಾಬರಿ ಆಗ್ತಿದ್ರು. 1,000 ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ದಾರೆ ಅವರು. ಇಷ್ಟೆಲ್ಲ ಓದಿ ಆ ರೀತಿ ಜ್ಞಾನ ಇದೆ ಅವರಿಗೆ, ಆದರೆ ಆ ಪ್ರವಚನಾದಿಗಳನ್ನು ಅವರು ಮಾಡಲಿಲ್ಲ. ಆದರೆ ಗಿರಾಚಾರ ಮಕ್ಕಳಾಗಿ ಸಾರ್ಥಕ ಜೀವನವನ್ನು ನಡೆಸಿ ಕೊನೆಗೆ ನರಸಿಂಹದೇವರ ಉಪಾಸನೆ ಮಾಡ್ತಾ ಕೊಪ್ಪರದಲ್ಲೇ ಇದ್ದು ಆ ರೀತಿಯಾಗಿ ಜ್ಞಾನವಂತರಾದ ಕೆ ಜಯಾಚಾರ್ಯರು, ಅವರನ್ನು ಕೂಡ ಇವತ್ತು ನಾವು ನಮ್ಮ ಸೋದರ ಮಾವನನ್ನ ನಾನು ನೆನೆಸ್ತೇನೆ. ಹೀಗೆ ಎಲ್ಲರ ಅನುಗ್ರಹದಿಂದ ಈ ರಾಯಚೂರು ಜಿಲ್ಲೆಯ ಸಮಗ್ರ ದಾಸವರೆಂಡರು ನನಗೆ ಅನುಗ್ರಹವನ್ನು ಮಾಡಿ ಹೇಳ್ತಾ, ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗವಿ ನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲ ನಾಭಾದಿಗಳ ನೀಕತಾ ನಮಿಸುವೆನು ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತ ಅಂತ ಹೇಳ್ತಾ ಈ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ ದೇವಿ ಆಚಾರ ಒಂದೆರಡು ಮಾತು ಹೇಳಿ. ಏಳು ದಿವಸಗಳ ಕಾಲ ಶ್ರೀಮದ್ ಭಾಗವತದ ಪ್ರವಚನವನ್ನ ಅತ್ಯದ್ಭುತವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ನಮ್ಮ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಬಂದಿರತಕ್ಕಂಥ ಅನೇಕ ಪಂಡಿತರಲ್ಲಿ ಅಗ್ರಗಣ್ಯರು ವಹಿಸಿಕೊಂಡವರು ರಾಯಚೂರು ಮಹಾನಗರಕ್ಕೆ ಮುಂಬೈ ಸತ್ಯ ಧ್ಯಾನ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ 91ರಲ್ಲಿ ಸುಧಾರಣೆಗಳು ಮುಗಿಸಿಕೊಂಡು, ಅಷ್ಟರಲ್ಲಿ ನಾವಿನ್ನ ನಮ್ಮ ಜನರಿನ್ನ ಆಗಲಿಲ್ಲ ಅಂತ ಆವಾಗಲೇ ಸುಧಾರಣೆಗಳನ್ನು ಮುಗಿಸಿಕೊಂಡು ಮಹಾಸ್ವಾಮಿಗಳವರ ಆಜ್ಞೆಯಂತೆ ಇಲ್ಲಿ ಬಂದು ರಾಯಚೂರು ಮಹಾನಗರಕ್ಕೆ ಬಂದು ಇಲ್ಲಿ ಪಾಠ ಪ್ರವಚನಗಳನ್ನ, ಅನೇಕ ಧಾರ್ಮಿಕ ಕಾರ್ಯಗಳನ್ನು, ದೊಡ್ಡ ದೊಡ್ಡ ಗ್ರಂಥಗಳನ್ನ ಪಾಠ ಮಾಡಿರ್ತಕ್ಕಂಥ ಪಂಡಿತ ಪ್ರಹ್ಲಾದಾಸ ಅವರು ಒಂದೆರಡು ಮಾತನಾಡಿ ನಮ್ಮನ್ನೆಲ್ಲ ಅನುಗ್ರಹಿಸಬೇಕು ಅಂತ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಏಳು ದಿನಗಳ ಕಾಲದವರೆಗೆ ಸಮುದ್ರ ಇಲ್ಲದ ಊರಿನಲ್ಲಿ ಮಾತುಗಳೆಂಬ ಸಮುದ್ರದಲ್ಲಿ ತಾವೆಲ್ಲ ನಿಂತು ಸ್ನಾನ ಮಾಡಿ ಪುನೀತರಾಗಿದ್ದೀರಿ. ಸ್ಥಳ 2 ಮಾತುಗಳನ್ನ ಅವರ ಬಗ್ಗೆ ತುಂಬಾ ಉತ್ತಮ ಪ್ರವಚನಕಾರರು, ಒಳ್ಳೆಯ ಕಂಠಸ್ಥಿ ಹೊಂದಿರುವುದು, ಇವೆಲ್ಲ ಹೇಗೆಂದರೆ ಚೆನ್ನಾಗಿರುವುದಿಲ್ಲ. ಯಾಕಂದ್ರೆ ಸೂರ್ಯನನ್ನ ತೋರಿಸಿದಂತೆ ಆಗ್ತದೆ. ಆದರೆ ಇಲ್ಲಿ ಹೇಳುವ ಒಂದು ಮಾತು, ನಾವು ಎಲ್ಲಿ ಕುಳಿತು ಶ್ರೀಮದ್ ಭಾಗವತ ಶ್ರವಣ ಮಾಡಿದ್ದೇವೆ ಆ ಸ್ಥಳದ ಮಹತ್ವವನ್ನು ತಿಳಿದುಕೊಂಡಾಗ ನಾವೆಲ್ಲ ಮುಕ್ತಿಗೆ ಯೋಗ್ಯರೇ. ಸತ್ಯ ಪ್ರಮೋದ ಸಭಾಭವನ ಉತ್ತರಾದಿ ಮಠ, ಇಷ್ಟರಲ್ಲಿ ಸಂಪೂರ್ಣ ನಮ್ಮ ಭಾಗವತ ಅಡಕವಾಗಿದೆ. ಸತ್ಯ ಪ್ರಮೋದ ಸಭಾಭವನ ಅಂಗಡಿಗಳು ಉತ್ತರ ಆದಿ. ನಾವು ಜೀವನ ದೇಹ ಪಡಿತಾ ಇರುವಾಗಲೇನೆ ಎಲ್ಲದಕ್ಕೂ ಆದಿಯಲ್ಲೇ ಉತ್ತರವನ್ನು ಪಡೆದುಕೊಂಡು ಬಂದಿರುತ್ತೇವೆ. ಅದಕ್ಕೆ ಉತ್ತರ ಆದಿ. ನಮ್ಮ ಜನನ ಯಾವಾಗ ಅದರ ಉತ್ತರ ಆಗಿ ಇರ್ತದೆ. ನಮ್ಮ ಮರಣ ಯಾವಾಗ ಎಂಬುದು ಆದಿಯಲ್ಲೇ. ಅದು ಹೇಗೆಂದ್ರೆ, ಒಂದು ಮಾತ್ರೆ ಸೃಷ್ಟಿ ಮಾಡಿದಾಗ ಹುಟ್ಟಿದ ದಿನಾಂಕ ಅದರ ಮುಗಿರುವ, ಅಂದ್ರೆ ಅದರ ಅಸ್ತಿತ್ವ ಇಲ್ಲದೆ ಇದ್ದ ದಿನಾಂಕ ಹಾಕಿರ್ತಾರಲ್ಲ, ಹಾಗೆ ಬ್ರಹ್ಮದೇವರು ನಮ್ಮ ಕರ್ಮಾನುಸಾರವಾಗಿ ನಮಗೆ ದೇಹ ಕೊಟ್ಟಾಗ ನಮ್ಮ ಹಣೆಯಲ್ಲಿ ಉದಯ ಅಸ್ತ ಎರಡನ್ನು ಬರೆದು ಕೊಟ್ಟು ಕಳಿಸ್ತಾರೆ. ಈಗ ಉತ್ತರ ಆದಿಯಲ್ಲೇ ಉತ್ತರವನ್ನು ತಿಳಿದುಕೊಂಡು ನಾವು ದೇಹ ಬಂದಾಗ ಮಾಡಬೇಕಾದ ಸಾಧನೆ ಏನು ಎಂಬುದು ಸತ್ಯ ಪ್ರಮೋದ ಸಭಾಭವನದಲ್ಲಿ ಕಾಣ್ತೇವೆ. ಸತ್ಯಜ್ಞಾನ ಅನಂತಂ ಬ್ರಹ್ಮ ಅಂತ ಹೇಳಿದ್ದಾರೆ. ಸತ್ಯ ಎಂಬ ಶಬ್ದದಿಂದ ಬ್ರಹ್ಮ, ಅನಂತ ಕಲ್ಯಾಣಗುಣ ಪರಿಪೂರ್ಣನಾದ ಪರಮಾತ್ಮ.
ಅವನ ಮೋದ ಅಂದ್ರೆ ಪ್ರಮೋದ ಅಂದ್ರೆ ಪ್ರತಿಷ್ಠವಾದ ಮೋದ ಅನುಗ್ರಹ ಅದನ್ನ ಹೊಂದಬೇಕು. ಅದು ಹೊಂದಲಿಕ್ಕೆ ಏನು ಮಾಡಬೇಕು? ಸಾಧನ ಬೇಕು. ಸಾಧನಕ್ಕೆ ಏನು ಬೇಕು? ಭವನ ಬೇಕು. ಭಗವಂತ ಈ ಭವನ ಕೊಟ್ಟ, ಈ ಜ್ಞಾನ ಸಾಧನಕ್ಕೆ ಒಂದು ಭವನ ಕೊಡಬೇಕು. ಅದನ್ನ ಇಲ್ಲಿ ನಮ್ಮ ಗಾಂಧಾರಪೇಟೆಯಲ್ಲಿ ಹನುಮಂತ ದೇವರ ಸನ್ನಿಧಾನದಲ್ಲಿ ಕೊಟ್ಟ. ಇಂಥ ಅವನ ಮೋದ ಅಂದ್ರೆ ಅವನ ಅನುಗ್ರಹ ಪಡೆದರೆ ನಶ ಪುನರಾವರ್ತತೆ ಅಂತ ಹೇಳಿದ್ದಾರೆ. ಅದು ಪಡೆಯಲಿಕ್ಕೆ ಒಂದು ಸಾಧನದ ಭವನ ಬೇಕು. ಒಂದು ದೇಹ ಕೊಟ್ಟ, ಇನ್ನೊಂದು ಸಾಧನದ ಲೌಕಿಕ ಭವನ ಬೇಕು. ಅದು ಎಲ್ಲಿ ಕೊಟ್ಟ ಅಂದ್ರೆ ಹನುಮಂತ ದೇವರ ಸನ್ನಿಧಾನದಲ್ಲಿ. ಈಗ ತಾನೇ ಕೇಳಿದ್ರಿ, ವಿಷ್ಣುವಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಆ ವಾಯುದೇವರ ಸನ್ನಿಧಾನದಲ್ಲಿ ಇದ್ದರೆ ಮೋಕ್ಷ ಸಿಗೋದು ನಿಶ್ಚಿತ. ಅಂತ ಮೋಕ್ಷವನ್ನು ಕೊಡುವ ಈ ಭವನ, ಇದಕ್ಕೆ ಮಠ ಅಂತ ಹೇಳಿದ್ದಾರೆ. ಮಠ ಛಾತ್ರಾದಿ ನಿಲಯ ಅಂತ ಹೇಳಿದ್ದಾರೆ. ನಾವೆಲ್ಲ ಈ ಭವನದಲ್ಲಿ, ಬ್ರಹ್ಮಾಂಡದ ಭವನದಲ್ಲಿ ಕೊನೆವರೆಗೂ ಛಾತ್ರರೇ, ಸಾಧನ ಮುಗಿವರೆಗೂ ಛಾತ್ರರೇ. ಇಂಥ ಇಲ್ಲ ನಾವಿಲ್ಲ, ಸಾವಿರಾರು ವರ್ಷಗಳವರೆಗೆ ಸಾಧನವಿದೆ. ಸಾಧನಕ್ಕೆ ಬೇಕು ಮಠ. ಆ ಮಠ ಇಂಥದ್ದು ಇಂಥ ಸತ್ಯನಾಮಕನಾದ ಭಗವಂತನ ಮೋದ ಅನುಗ್ರಹಕ್ಕೆ ಬೇಕಾದ ಭವನ. ಆ ಭವನದಲ್ಲಿ ಇವತ್ತು 7 ದಿನಗಳವರೆಗೆ ಅಖಂಡವಾಗಿ ಶ್ರೀಮದ್ ಭಾಗವತ ಹೇಳಿದವರು ವೆಂಕಟ ನರಸಿಂಹಾಚಾರ್ಯ. ಅವರ ಅಪ್ಪಗೆ ಒಂದು ಚಿಂತೆ, ನಾವು ವೆಂಕಟರಮಣನ ಸನ್ನಿಧಾನದಲ್ಲಿ ಇರುವವರು ಅರ್ಚಕರು, ಅಲ್ಲಿ ಎಲ್ಲ ರೂವಾರಿ ಇರುತ್ತದೆ. ಇನ್ನ ಮತ್ತೆ ನಾನು ಹಳೆಯರಾಗಿದ್ದು ನರಸಿಂಹದೇವರ ಅರ್ಚಕರ ಮನೆಗೆ. ವೆಂಕಟ ಅಂತಿದ್ರು ಕಷ್ಟ, ಅದೇ ನರಸಿಂಹ ಅಂತಿದ್ರು ಕಷ್ಟ. ವೆಂಕಟ ನರಸಿಂಹ ಅಂತೇಳಿ ಸಂಕಟ ಬಂದ ವೆಂಕಟರಮಣ. ಏನಾದ್ರೂ ಸಾಧನ ಮಾಡಿಕೊಳ್ಳಬೇಕು, ವೆಂಕಟ ಬರಬೇಕು. ವೆಂಕಟ ಬಂದ ಪ್ರತಿಬಂಧಕಗಳು ಬಂದರೆ ನರಸಿಂಹ ಬರಬೇಕು. ಆ ಎರಡೂ ರೂಪದ ಕ್ಲಬ್ ಮಾಡಿ ವೆಂಕಟ ನರಸಿಂಹಾಚಾರ್ಯ ಅಂತಿದ್ರು. ಆ ವೆಂಕಟ ನರಸಿಂಹಾಚಾರ್ಯರು ಬಂದು ಇವತ್ತು ಅದ್ಭುತವಾದ ತಮ್ಮ ವಾಣಿಯಲ್ಲಿ ಪ್ರವಚನ ಮಾಡಿದರು. ಇದರಲ್ಲಿ ನಮ್ಮ ಗಾದವರ ಗಾದವು ಒಂದು ಕೂಡಿದೆ. ನಮ್ಮ ದೊಡ್ಡಪ್ಪರಾದ ಪಂಡರನಾಥಾಚಾರ್ಯರ ಅವರಲ್ಲಿ ಸಿದ್ಧರಾದವರಲ್ಲಿ ಅವರೆಲ್ಲಾ ಕಡೆ ಒಂದೊಂದು ಭಗವಂತ, ಒಂದೊಂದು ಕಡೆ ಒಂದು ಮೂರ್ತಿ ಇಟ್ಟು ಹೋದ ಕೃಷ್ಣನ ಅವತಾರದ ಬಗ್ಗೆ ಕೇಳ್ತೇವೆ. ಆಗ ಅವರು ಈ ಲೋಕ ಬಿಟ್ಟು ಹೋಗ್ತಾ ಇರುವಾಗ ಮಗದಲ್ಲಿ ಇಟ್ಟರು, ಶಿಷ್ಯರಲ್ಲಿ ಇಟ್ಟರು, ಅಪರೂಪವಾದ ಕಂಡ, ಇನ್ನೊಬ್ಬರಿಗಿಲ್ಲ, ಇವರಿಗೆ ಬಿಡುವುದಿಲ್ಲ ಅಂತ ಅದ್ಭುತವಾದ ಕಂಠಶ್ರೀಯನ್ನ ಕೊಟ್ಟು ಜನಕ್ಕೆ ತತ್ವದಲ್ಲಿ ಪ್ರೇಮ ಅಂದ್ರೆ ಭಕ್ತಿ ಉಂಟಾಗುವಂತೆ ಅನುಸೃತವಾಗಿ ನಿರಂತರವಾಗಿ ಇಲ್ಲಿ ಶ್ರೀಮದ್ ಭಾಗವತದ ಅನೇಕ ವಿಷಯಗಳನ್ನ ಅವರು ಹೇಳಿದಂತೆ ಭಾಗವತ ಸಂಪೂರ್ಣ ಕೇಳಿದ್ದೇವೆ ಎಂಬ ಭಾವನೆ ನಿಮಗಿರಬಾರದು, ಕೇಳಿದ್ದೆ ಎಂಬ ಮಮಕಾರ ನಮಗಿರಬಾರದು. ಶ್ಲೋಕಾರ್ಥಂ ಶ್ಲೋಕವಾದವ ಅಷ್ಟನ್ನ ಮಾತ್ರ ತಿಳಿದುಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೇವೆ. ಅದಕ್ಕೆ ಸತ್ಯನಾಮಕನಾದ ಪರಮಾತ್ಮನ ಮೋದ ನಜಪುರದಾಗುತ್ತೆ ಎಂಬ ಅವನ ಅನುಗ್ರಹ ಬೇಕಂದರೆ ಅದಕ್ಕೆ ಉತ್ತರದಿಂದ ಕೂಡಿದ ಈ ಭವನವನ್ನು ಹೊಂದಿದ ನಾವು ಈ ಭವನದಲ್ಲಿ ಅದರ ಚಿಂತನೆ ಮಾಡಿದ್ದಕ್ಕಾಗಿ ಭಗವಂತ ನಜಪುರದಾಗುತ್ತೆ ಮೋಕ್ಷವನ್ನು ಕೊಡ್ತಾನೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಂತ ಮೋಕ್ಷದಾಯಕವಾದ ಶ್ರೀಮದ್ ಭಾಗವತವನ್ನ ಇಲ್ಲಿ ವೆಂಕಟ ನರಸಿಂಹಾಚಾರ್ಯ ಹೇಳಿದ್ದಾರೆ. ಅದು ಇನ್ನೊಂದು ಭಾಗ್ಯ ಅಂದ್ರೆ ಪುತ್ರಾದಿತ್ಯ ಪರಾಜಯ ಎಂಬಂತ ಇವರ ಮನೆತನ ಸಣ್ಣದಲ್ಲ. ರಾಘವೇಂದ್ರ ಅವರು ಕುಳಿತುಕೊಂಡಲ್ಲೇ ಸಾವಿರಾರು ಹಾಡುಗಳನ್ನು ಮಾಡತಕ್ಕಂತ ಅದ್ಭುತವಾದ ಮತ್ತೆ ಅನುಗ್ರಹ ಅವರಿಗೆ ಇತ್ತು. ಅಂತ ಮತ್ತೆ ಮನೆತನದಲ್ಲಿ ಬಂದಿರತಕ್ಕಂಥವರು ತಂದೆಯವರಿಗೆ ಹೇಳುವ ಭಾಗ್ಯ ಅನೇಕ ಜನರಿಗೆ ಸಿಗುವುದಿಲ್ಲ. ಯಾಕಂದ್ರೆ ಮಗನಾಡುವ ಸೊದರ ನುಡಿಗಳನ್ನು ಕೇಳಿ ತಂದೆ ಆನಂದ ಪಡ್ತಾನೆ. ಆ ಆನಂದ ಪಡುವ ಸೌಭಾಗ್ಯ ಅವರಿಗೆ, ಆನಂದ ಪಡಿಸುವ ಸೇವೆ ಮಾಡುವ ಸೌಭಾಗ್ಯ ವೆಂಕಟ ನರಸಿಂಹಾಚಾರ್ಯ ಸಿಕ್ಕಿದೆ. ಅದು ಬಿಸಿಲಿನ ಊರಲ್ಲಿ ತಪಸ್ಸು ಮಾಡುವ ಊರ ಇದು. ಬಿಸಿಲು ನಿಂದಿರುವುದಿಲ್ಲ, ಆದ್ರೆ ಯಾವ ನಮ್ಮ ಜ್ಞಾನ ಕಾರ್ಯ ಎಂದೆಂದಿಗೂ ಹಿಂದೆ ಓಡಿ ಹೋಗುವುದಿಲ್ಲ ಅಂತ ಕೂಡ. ಜೊತೆಗೆ ಇನ್ನೊಂದು ಸಾಕ್ಷಾತ್ ಅಗ್ನಿ ಹಿಂದೆ ಮೇಲೆ ಸೂರ್ಯ, ಅಕ್ಕಪಕ್ಕದಲ್ಲಿ ಗಾಳಿಯಿಂದ ಬಿಸಿಯಾದ ಗಾಳಿ ಹೊಡಿತಾ ಇದ್ದರು. ನಾನು ಅನ್ಕೊಳ್ತಾ ಇದ್ದೆ ಕಂಠಕ್ಕೆ ಏನಾದ್ರೂ ಸ್ವಲ್ಪ ವಿರಾಮ ಸಿಗತ್ತೆ ಅಂತ. ವಿರಾಮ ಸಿಗಲೇ ಇಲ್ಲ. ಅಂದರೆ ಪಂಚಾತ್ಮಿ ಮಕ್ಕಳವರು ಅಂತ ಹೇಳಿದಂತೆ ಆ ರೀತಿಯಲ್ಲಿ ನಿಷ್ಠಾಗರಿಷ್ಠರಾಗಿ ಪ್ರವಚನ ಮಾಡಿದ್ದಾರೆ. ಈ ಒಂದು ಕೈಂಕರ್ಯವನ್ನ ನಡೆಸಿಕೊಟ್ಟಿರ್ತಕ್ಕಂಥ ಅಪ್ಪ ಅಮ್ಮ ಮಾಡಬೇಕಂದ್ರೆ ಆಲೋಚನೆ ಮಾಡ್ತಾ ಇದ್ದಾರೆ. ಅಂತದ್ದು
ಕುರುಳಿ ಗ್ರಾಮದ ವಾಸ್ತವ್ಯರು. ಕುರುಳಿ ಗ್ರಾಮ ಅಂದ್ರೆ ಮಂತ್ರಾಲಯ, ಮಂತ್ರಾಲಯ ಕುರುಳಿ ಅವರು ತಪ್ಪಾಗುವುದಿಲ್ಲ. ಎಲ್ಲಿ ಕಂಡ್ರು ಕುರುಳಿಯಲ್ಲಿ ಕಾಣಿಸ್ತಾರೆ. ಯಾಕಂದ್ರೆ ಅವರೆಲ್ಲರನ್ನು ಉದ್ಧಾರ ಮಾಡಲಿಕ್ಕಾಗಿ ರಾಯದಲ್ಲಿ ಕರ್ಕೊಂಡು ಹೋದಂತೆ. ಅದಕ್ಕೆ ಎಲ್ಲಿದ್ದಾರೆ ಅಂತಂದ್ರೆ ಕುರುಳಿ ಆದ್ರೆ ಬರಲಾಗ್ಯದಂದ್ರೆ ಎಲ್ಲಾ ಸಿಗ್ತಾರೆ ಮಂತ್ರಾಲಯದಾಗ ಅಂತ ಮಂತ್ರಾಲಯದ ರಾಯರ ಅನುಗ್ರಹಕ್ಕೆ ಮಾತ್ರರಾದ ಅವರ ಅಳಿಯಂದರು ಅಷ್ಟೇ ಸೌಜನ್ಯತೆಯಿಂದ ಈ ಒಂದು ಶ್ರೀಮದ್ ಭಾಗವತದ ಪ್ರವಚನ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಾಡು ಮಾಡಿಸಿ ತಮ್ಮಿಂದಾದ ಈಗ ಐಶ್ವರ್ಯ ಕೊಡಬಹುದು, ಎಲ್ಲವನ್ನು ಕೊಡಬಹುದು, ಆದರೆ ಪುಣ್ಯವನ್ನು ದಾರಿ ಕೊಡೋದಂದ್ರೆ ಅಷ್ಟು ಸುಲಭವಾದದ್ದಲ್ಲ. ಅಂತ ಒಂದು ಕಾರ್ಯವನ್ನು ಮಾಡಿದ ಅವರೆಲ್ಲರಿಗೂ ಕೂಡ ಆ ಗ್ರಂಥ ಪ್ರತಿಭಾಪುತರಾಗಿರ್ತಕ್ಕಂಥ ಅಂಬಡಿ ಪೂಜೆ ವೇದವ್ಯಾಸ ದೇವರು, ರುಕ್ಮಿಣಿ ಸತ್ಯ ಸಮೇತನಾದ ಆ ಕೃಷ್ಣ ಪರಮಾತ್ಮ ಅವರವರ ಅಪೇಕ್ಷೆಗಳನ್ನು ಪರಿಪೂರ್ಣ ಮಾಡಿ ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಈ ಭವನ ಆ ಭವನದಲ್ಲಿ ಕುಳಿತುಕೊಂಡಿಗೆ ಈ ಭವನದಲ್ಲಿ ಬಂದದ್ದಕ್ಕೆ ಜೀವ ಸಾರ್ಥಕ ಮಾಡಿಕೊಳ್ಳಲಿ ಅಂತ ಎರಡು ಮಾತನ್ನು ಹೇಳ್ತಾ ಇಲ್ಲಿಗೆ ಈ ಎರಡು ಮಾತು ಆಡಿಕೆ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಶ್ರೀಕೃಷ್ಣ. ಗುರುಸಾರ್ವಭೌಮ ವಿದ್ಯಾಪೀಠದ ಬ್ರ್ಯಾಂಚ್ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾದ ಸವ್ಯಸಾಚಿಗಳು ಈ ಕಡೆ ಪ್ರವಚನ ಪಾಠ ಅಂದ್ರೂ ಸರಿ, ಈಚೆಗೆ ಯಜ್ಞ ಯಾಗಾದಿಗಳಂದ್ರೂ ಸರಿ, ಯಾವತ್ತೂ ಸರಿಯಾಗಿ ಮುಂದೆ ಬರ್ತಕ್ಕಂಥ ವೆಂಕಟೇಶಾಚಾರ್ಯರು ನಾಲ್ಕು ಮಾತುಗಳನ್ನ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸುತ್ತ ಸಂವರ್ತಾಯ ವಿಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಶಮೀಂದ್ರ ಶ್ರೀ ವೇದೀಂದ್ರ ತೀರ್ಥ ಗುರುಭ್ಯೋ ನಮಃ. ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯವರ ಹತ್ತಿರ ಪೀಠಾಧಿಪತಿಗಳಾದ ನಮ್ಮ ವಿದ್ಯಾಗುರುಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀವಾರಿಯವರ ದಿವ್ಯ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಶಿರಸಾಕ್ಷಾತ್ಕ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಇದೊಂದು ಭವ್ಯವಾದ ಸುಂದರವಾದ ಒಂದು ಶುಭ ಸಂದರ್ಭ. ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಬೇಕು ಅಂತೇಳಿ ಎಲ್ಲ ಕುರುಳಿ ಮನೆತನದವರು ನಮ್ಮ ಮಾವಂತಿಯವರೆಲ್ಲರೂ ಹೇಳಿದ್ದಕ್ಕೋಸ್ಕರವಾಗಿ ಒಂದೆರಡು ಮಾತನ್ನು ನಾನು ಸಾಂದರ್ಭಿಕವಾಗಿ ಸಂದರ್ಭಕ್ಕೆ ತಕ್ಕಂತೆ ಆಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಜಾಸ್ತಿ ಆಡೋಲ್ಲ. ಈಗಾಗಲೇ ಬಟ್ಟೆಯಾಗೆ ಇಲಿಗಳು ಓಡಾಡ್ತಾ ಇದೆ, ಆದ್ದರಿಂದ ಜಾಸ್ತಿ ಹೇಳಿದ್ರು ಅದು ಇಳಿಸೋದಿಲ್ಲ, ಹೇಳೋ ಮನಸ್ಸು ನಮಗೂ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಅದರ ಮಹಿಮೆಯನ್ನ ಭಾಗವತದ ಬಗ್ಗೆ ಒಂದೆರಡು ವಾಕ್ಯವನ್ನು ನಾನು ಕೂಡ ಹೇಳುವ ಮೂಲಕ ನನ್ನ ಒಂದು ವಾಕ್ಯಗಳಿಗೆ ಒಂದಿಷ್ಟು ಸಾಫಲ್ಯತೆಯನ್ನ ಪಡೆದುಕೊಳ್ತೇನೆ. ಅಷ್ಟೇ ಉದ್ದೇಶ ಬೇರೆಯಲ್ಲ. ಈಗ ಶ್ರೀಮದ್ ಭಾಗವತ ಎಷ್ಟು ಅದ್ಭುತವಾಗಿದ್ದು ಅಂತ ಅನ್ನೋದು ಎಲ್ಲರ ಅನುಭವಕ್ಕೆ ಬಂದಿದೆ. ಅದರಿಂದ ಮಾತಾಪಿತೃಗಳಿಗಾದರೂ ಆಗಬಹುದು, ಅದರಿಂದ ಯಾವುದೇ ಒಂದು ಜೀವ ಆ ಜೀವನ ತನ್ನ ಗತಿ ಆಗ್ಬೇಕು ಅಂತಾದ್ರೆ ತನ್ನ ಗತಿ ಯಾವುದು ಅಂತಂದ್ರೆ ಸ್ವರೂಪ, ಜೀವನ ಸ್ವರೂಪ ಏನಿದೆ ಆನಂದಮಯವಾದಂತಹ ಸ್ವರೂಪ, ನಿರ್ದುಃಖವಾದ ಆನಂದಮಯವಾದ ಸ್ವರೂಪವೇ ಜೀವನದ್ದು. ಆ ತನ್ನ ಸ್ವರೂಪ ತನಗೆ ಆಗ್ಬೇಕು ಅಂತಾದ್ರೆ ಅದಕ್ಕೆ ಮುಖ್ಯ ಕಾರಣ ಶ್ರೀಮದ್ ಭಾಗವತ. ಈ ಶ್ರೀಮದ್ ಭಾಗವತವನ್ನ ಕೇಳಿದರೆ ಅಥವಾ ಕೇಳಿಸಿದರೆ ನಮಗೆ ಬೇಕಾಗಿರ್ತಕ್ಕಂಥ ಏನ್ ಗತಿ ಇದೆ ಆ ಗತಿ ಆಗ್ತದೆ. ನಮ್ಮ ಗತಿ ಯಾವುದು ಅಂತಂದ್ರೆ ನಿಜವಾದದ್ದು ದಾಸ ಹೇಳುವಂತೆ ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ. ಸುಮ್ಮನೆ ಅಂತಂದ್ರೆ ಸುಮ್ಮನೆ ಅಲ್ಲ, ಆ ನಮ್ಮ ಮನೆಗೆ ಹೋಗೋದಕ್ಕೆ ಇಲ್ಲಿ ನಾವು ಸಾಧನೆ ಮಾಡಬೇಕು. ಅದಕ್ಕೆ ಸಾಧನ ಶರೀರವಿದ್ದು ಇದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿಲ್ಲ ಅಂತ. ಹಾಗಾಗಿ ಈ ಭಾಗವತ ಎಷ್ಟು ಅದ್ಭುತವಾಗಿ ಸಾಮಾಜಿಕವಾಗಿ ಕೂಡ ನಮಗೆ ಒಳ್ಳೆ ನಿರ್ಣಯವನ್ನು ಕೊಡ್ತದೆ ಅಂತಂದ್ರೆ, ಸಾಮಾನ್ಯವಾಗಿ ಬೇರೆ ಬೇರೆ ಶಾಸ್ತ್ರಗಳು ಶಕ್ತಿಯೇ ಸರ್ವೋತ್ತಮ,
ದುರ್ಗಾದೇವಿ ಸರ್ವೋತ್ತಮ ದೇವತೆ ಅಂತ ಹೇಳಿ ಪ್ರತಿಪಾದನೆ ಮಾಡತಕ್ಕಂತ ಯಾವ ಯಾವ ಶಾಸ್ತ್ರಗಳು ನಮ್ಮಲ್ಲಿ ಬೆಳಕಿಗೆ ಬಂದಿದೆ ಅವೆಲ್ಲವೂ ಏನ್ ಹೇಳಬೇಕು ಅಂತಂದ್ರೆ ಕೇವಲ ಅವರು ಯಾವ ದೇವತೆಯನ್ನ ಸರ್ವೋತ್ತಮ ದೇವತೆ ಅಂತ ಅವರು ಭಾವಿಸಿದ್ದಾರೆ ಆ ದೇವತೆಯಿಂದ ಮಾತ್ರ ಸ್ತೋತ್ರ ಮಾಡಿ ಇತರ ದೇವತೆಯನ್ನು ಸ್ತೋತ್ರ ಮಾಡಬೇಡಿ ಅಂತ ಹೇಳ್ತದೆ. ಆದ್ರೆ ಭಾಗವತ ಶ್ರೀಮದ್ ಭಾಗವತ ಎಷ್ಟು ಉತ್ಕೃಷ್ಟವಾದ ಶಾಸ್ತ್ರ ಅಂತಂದ್ರೆ ಶ್ರೀಮದ್ ಭಾಗವತ 2ನೇ ಸ್ಕಂದದಲ್ಲಿ ನಮಗೆ ಹೇಳ್ತಾರೆ ನೋಡ್ರಿ, ನಿಮಗೆ ಒಂದೊಂದು ಅನೇಕ ಒಬ್ಬ ಮನುಷ್ಯ ಅಂತ ಮೇಲೆ ಒಂದಲ್ಲ ಎರಡಲ್ಲ ಅನೇಕ ಬೈಕಿಗಳಿರ್ತದೆ. ಒಬ್ಬೊಬ್ರು ನೋಡೋದು ಅವ್ರಿಗೆ ಅನುಭವಿಸೋದು ನಮಗೆ ಇದು ಬೇಕು, ಅವ್ರಿಗೆ ಅಲ್ಲಿದೆ ನಮಗೆ ಯಾರಾದ್ರೂ ಮನೆ ಕಟ್ಟಿದ್ರೆ ನಮಗೆ ಮನೆ ಬೇಕು, ಯಾರಾದ್ರೂ ಒಳ್ಳೆ ಬಿಲ್ಡಿಂಗ್ ಏನಾದ್ರೂ ಒಂದು ವಾಹನ ತಗೊಂಡ್ರೆ ನಮಗೆ ಬೇಕು ಅಂತ ಇನ್ನೊಬ್ಬರನ್ನ ನೋಡಿ ನಮಗೆ ಸ್ವತಃ ಆಸೆ ಇರ್ತವೆ. ಆದ್ರೆ ಇನ್ನೊಬ್ಬರನ್ನ ನೋಡಿದಾಗ ಅದು ಮತ್ತಷ್ಟು ಬೆಳೆಯುತ್ತದೆ. ಹಾಗೆ ಅನೇಕ ಬಯಕೆಗಳು ಜೀವನಿಗೆ ಇರ್ತದೆ. ಒಂದೊಂದು ಬಯಕೆಗೆ ಒಬ್ಬೊಬ್ಬ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕಿರ್ತಾರೆ. ಕೊನೆಗೆ ನಿಮಗೆ ಏನೇನು ಬಯಕೆ ಇದೆ ಆ ದೇವತೆಗಳನ್ನ ಪ್ರಾರ್ಥನೆ ಮಾಡಿ, ಆದ್ರೆ ಯಾವುದೇ ಬಯಕೆ ನಿಮಗೆ ಇಲ್ಲದೆ ಹೋದ್ರೆ ಏನು ಬಯಕೆ ಇಲ್ಲ ನಮಗೆ ನಿಷ್ಕಾಮವಾದ ಪೂಜೆಯನ್ನ ಮಾಡ್ತೇವೆ ಅಂತ ಆದಾಗ ಯಾರನ್ನ ಪೂಜೆ ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ. ಇನ್ನೊಂದು ಪ್ರಶ್ನೆ ಇಲ್ಲ, ನಮಗೆ ಒಂದೊಂದು ಅಪೇಕ್ಷೆಗೆ ಒಬ್ಬೊಬ್ಬ ದೇವತೆಯನ್ನ ಯಾಕೆ ಪ್ರಾರ್ಥನೆ ಮಾಡಬೇಕು? ನಮಗೆ ಇರುವಂತಹ ಎಲ್ಲ ಅಪೇಕ್ಷೆಗಳೇನಿದೆ ಸರ್ವ ಅಪೇಕ್ಷೆಗಳು ಒಂದಲ್ಲ. ಇವತ್ತು ಬಿಲ್ಡಿಂಗ್ ತಗೋಬೇಕಂತಿದ್ರೆ ನಾಳೆ ವಾಹನ ತಗೋಬೇಕಿರ್ತದೆ. ಈಗ ಒಬ್ಬೊಬ್ಬ ಒಂದೊಂದು ಫಲಕ್ಕೆ ಒಬ್ಬೊಬ್ಬರು ಯಾಕೆ ಬೇಕಿರಬೇಕು? ಎಲ್ಲ ಬೇಡಿಕೆಗಳನ್ನು ಕೊಡ್ತಕ್ಕಂತಹ ಯಾವ್ದಾದ್ರು ಒಬ್ಬರು ದೇವರು ಇದ್ದಾರ ಅಂತಂದ್ರೆ ಅದಕ್ಕೆ ಭಾಗವತ ಉತ್ತರ ಹೇಳ್ತಾರೆ, ಅಕಾಮಃ ಸರ್ವಕಾಮವ ಮೋಕ್ಷಕಾಮ ಉದಾನದೀಹಿ. ಯಾರಿಗಾದ್ರೂ ಏನೂ ಕಾಮನೆಗಳು ಇದ್ದೇ ಹೋದ್ರೆ ಅಥವಾ ಅನೇಕ ಕಾಮನೆಗಳು ಇದ್ರೆ ಅಥವಾ ಮೋಕ್ಷ ಬೇಕು ಅಂತನ್ನೋದೇನಾದ್ರು ಇದ್ರೆ ಅಂಥವ್ರು ಮಾಡ್ಬೇಕಾಗಿದ್ದು ಏನು ಅಂತಂದ್ರೆ ವಿಜಯಕ ಪರಮಂ ಪುರುಷಂ ಅಂತ ಆ ಭಗವಂತನನ್ನ ಶ್ರೀಮನ್ನಾರಾಯಣನನ್ನ ಭಾಗವತ ಪ್ರತಿಪಾದ್ಯನಾದ ಶ್ರೀಮನ್ನಾರಾಯಣನನ್ನ ವಾಸುದೇವನನ್ನ ಶ್ರೀಕೃಷ್ಣನನ್ನ ಪೂಜೆ ಮಾಡಿಬಿಟ್ರೆ ಆ ಶ್ರೀಕೃಷ್ಣನನ್ನ ಕಥಾ ಶ್ರವಣ ಮಾಡುವ ಮೂಲಕವಾಗಿ ಶ್ರೀಕೃಷ್ಣನ ಉಪಾಸನೆ ಮಾಡಿಬಿಟ್ರೆ ಅವಾಗ ಎಲ್ಲ ಕಾಮನೆಗಳು ನಮಗೆ ಪೂರ್ಣವಾಗ್ತವೆ. ಎಲ್ಲಾ ರೀತಿಯಾಗಿರ್ತಕ್ಕಂಥ ಅಭ್ಯುದಯಗಳು ನಮಗೆ ಆಗ್ತದೆ, ಜೊತೆಗೆ ಮೋಕ್ಷವೂ ಸಿಗ್ತದೆ. ಈ ಉದ್ದೇಶದಿಂದಲೇ ಗೋಕರ್ಣ ತನ್ನ ಅಗಲಿರ್ತಕ್ಕಂಥ ಅಣ್ಣನಿಗೋಸ್ಕರ ಎಷ್ಟೋ ವರ್ಷಗಳ ನಂತರ ತಾನೇ ಭಾಗವತವನ್ನ ಹೇಳಿ ಆ ಅಗಲಿದ ತುಂದುವಿನಾವತನ್ನ ಅಣ್ಣನಿಗೆ ಸದ್ಗತಿಯನ್ನು ಕೊಡ್ತಿರ್ತಕ್ಕಂಥ ಭಾಗ ನಾವು ಭಾಗವತದಲ್ಲಿ ಕೇಳ್ತೇವೆ. ಹೀಗೆ ಇಂತಹ ಎಲ್ಲವನ್ನೂ ಕೊಡುವ ಮನುಷ್ಯ ಬಯಸಿದ ಎಲ್ಲವನ್ನೂ ಕೊಡತಕ್ಕಂತಹ ಈ ಭಾಗವತ ಪ್ರವಚನವನ್ನ ಅದೇ ರೀತಿ ಭಕ್ತಿಯನ್ನು ಮೂಡಿಸುವಂತಹ ಈ ಭಾಗವತವನ್ನ ನೀವು ಇದುವರೆಗೂ 1 ವಾರಗಳ ಕಾಲ 7 ದಿನದ ಕಥೆ ಕೇಳಿರೋ ವೈಕುಂಠಕ್ಕೆ ಎಂಬುದಾಗಿ ಹೇಳಿದಂತೆ ಆ ಕಥೆಯನ್ನ ಆಚಾರ್ಯರ ಶ್ರೀ ಬೇರೂರು ನರಸಿಂಹಾಚಾರ್ಯರ ಮೂಲಕ ಬಹಳ ಅದ್ಭುತವಾದ ರೀತಿಯಲ್ಲಿ ಪ್ರವಚನ ಮಾಡ್ತಾರೆ. ರಾಜನ ಬಗ್ಗೆ ಹೇಳಬೇಕಾಗಿಲ್ಲ. ರೈತೂರು ನಗರ ಮೊದಲೇ ತಾಪ. ರೈತೂರು ಅದರಲ್ಲೂ ಇಲ್ಲಿ ಕೂತಿರ್ತಕ್ಕಂತಹ ಎಷ್ಟು ತಾಪ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಇಷ್ಟೊತ್ತು ಬೆಳಿಗ್ಗೆ ಸುಮಾರು ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆಯಿಂದ ಇಲ್ಲಿವರೆಗೂ ನೀವು ಆ ಕಥೆಯನ್ನ ಕೂತು ಆದರದಿಂದ ಕೇಳಿದ್ದೀರಿ ಅಂತಂದ್ರೆ ಅದು ಭಾಗವತದ ಮಹಿಮೆ, ಜೊತೆಗೆ ಭಾಗವತ ಹೇಳ್ತಕ್ಕಂಥ ಆಚಾರ್ಯರ ಮಹಿಮೆ. ಹೇಳ್ಬೇಕಂತ ಏನು ಯಾರಿಗೂ ಅರ್ಥ ಆಗದೆ ಇರುವಂತೆ ಹೇಳ್ಬಿಟ್ರೆ ಅವಾಗ ಏನು ಕೂಡ್ತಾರೆ ಏನು ಕೇಳ್ತಾರೆ. ಆದ್ರೆ ನೀವೆಲ್ಲರೂ ಭಾಗವತ ಕಥೆ ತನ್ನುವ ಒಂದು ಆಧಾರ, ಆ ಕಥೆಯಿಂದ ಹೇಳ್ತಕ್ಕಂಥ ಆಚಾರ್ಯರು ಮತ್ತಷ್ಟು ಸುಲಭವಾಗಿ ಅದಕ್ಕೆ ಬೇಕಾದಂತೆ ಒಂದು ಕಥೆ ಹೇಳಕ್ಕೆಲ್ಲ ಹೋಗ್ಬಿಡ್ತಾರೆ. ಆದ್ರೆ ಆ ಕಥೆಗೆ ಅನುಗುಣವಾಗಿ ಅಲ್ಲಲ್ಲಿ ಅನೇಕ ವ್ಯಾಖ್ಯಾನಗಳ ವಿಚಾರಗಳನ್ನ, ಅನೇಕ ದಾಸರ ವಿಚಾರಗಳನ್ನ ಮತ್ತು ಜೊತೆಗೆ ಇವತ್ತು ಮನುಷ್ಯನಿಗೆ ನಗೆ ಬೇಕಂತೆ, ಆ ನಗೆಗಳನ್ನು ಕೂಡ ಸೇರಿಸುವ ಮೂಲಕ ಕಥೆಯನ್ನು ಹೇಳಿದ್ದಾರೆ ಅಂತಂದ್ರೆ ಆ ತಾಪ ಏನಿದೆ ಆ ತಾಪ ನಿಮ್ಮ ಕಣ್ಣಿಗೆ 2 ತಾಸುಗಳ ಕಾಲ 3 ತಾಸು ಆಗಿರ್ಬೋದು 3 ತಾಸುಗಳ ಕಾಲ ನಿಮಗೆ ಆ ಸೂರ್ಯನ ತಾಪ ಗೊತ್ತಾಗಿಲ್ಲ. ಸೂರ್ಯನ ತಾಪ ಇದ್ರೂ 3 ತಾಸು ನೀವು ಕೂತಿದ್ದಕ್ಕೆ ತಾಪತ್ರಯ 3 ತಾಪಗಳ ನಾಶ ಅಂತ ಅನ್ನೋದು
ಹಾಗೆ ಆಗುತ್ತೆ. ತನ್ಮೂಲಕವಾಗಿ ಭಗವಂತನ ಆ ಮೋಕ್ಷ ಸನ್ನಿಧಾನ, ಭಗವಂತನ ಸನ್ನಿಧಾನವೂ ಕೂಡ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ನಮ್ಮ ಈ ಕಥೆಯನ್ನು ಹೇಳಿರ್ತಕ್ಕಂಥ ಆ ಷಡ್ಗಂಧರಲ್ಲಿ ದೊಡ್ಡವರಾಗಿರ್ತಕ್ಕಂತಹ ಮಠದ ಶ್ಯಾಮಸುಂದರಾಚಾರ್ಯರು ಅವರು ನಮ್ಮ ಸೋದರ ಮಾವಂದಿರು ಮತ್ತು ನಮ್ಮ ಸೋದರ ಮಾವಂದರಿಗೆ ಪೂಜಾಬಾಯಿಯವರು ತಮ್ಮ ದಂಪತಿ ಸಮೇತವಾಗಿ ಒಂದೊಂದು ಕನ್ಯೆಯನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದು ಮೊದಲ ವ್ಯಕ್ತಿ ಅಂತಂದ್ರೆ ಅವರು ನಮ್ಮ ಸೋದರ ಮಾವಂದಿರೇ ಆಗಿರುವುದು ಅನ್ನೋದು ನನ್ನ ಒಂದು ಹೆಮ್ಮೆಯ ಆಗಿರುತ್ತದೆ. ಇವತ್ತು ನಾನು ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಯಾಗಿ ಸೇರೋದಕ್ಕೆ ಮುಖ್ಯ ಕಾರಣ ನಮ್ಮ ಸೋದರ ಮಾವಂದರು ಶ್ಯಾಮಸುಂದರಾಚಾರ್ಯರು. ಅದೇ ರೀತಿ ಅವರ ಎಲ್ಲ ಷಡ್ಗಂಧರು ವೆಂಕಟೇಶ್ ಕೋಲಾರ, ನರಸಿಂಹಾಚಾರ್ಯರು ಹಾಗೂ ಅನೇಕ ಹೆಸರು ನನಗೆ ಕೆಲವು ಗೊತ್ತಿಲ್ಲ. ಎಲ್ಲ ಷಡ್ಗಂಧರು ಬಹಳ ಒಳ್ಳೆ ಭಾವನೆಯಿಂದ ಅವರಿಗೆ ಸತ್ಯತೆ, ಅವರ ಮಾವಂತರಿಗೆ ಸತ್ಯತೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯ ಏನು ಮಾಡಿದ್ದಾರೆ ಇದು ಅತ್ಯಂತ ಶ್ಲಾಘನೀಯ. ಯಾಕೆ ಅಂತಂದ್ರೆ ತಂದೆ ತಾಯಿಗೆ ಮಾಡಿದರೆ ಎಷ್ಟು, ಯಾರಿಗೆ ಗಂಡು ಮಕ್ಕಳಿಲ್ವೋ ಅವರು ಯಾರಿಗೆ ಕೇವಲ ಹೆಣ್ಮಕ್ಳಿದಾರೋ ಅವ್ರು ಅನ್ಕೊಂಡಿದ್ದಾರೆ ಬರೀ ನಮಗೆ ಹೆಣ್ಮಕ್ಳಿದ್ದಾರೆ ಸದ್ಯಕ್ಕೆ ಹೇಗೆ ಆಗ್ಬೇಕು ಅಂತ. ಆದ್ರೆ ಗಂಡ ಶಾಸ್ತ್ರ ಹೇಳ್ತಾರೆ ಪುತ್ರ ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಅಂತ ಅನ್ನುವ ಶಬ್ದ. ಅಲ್ಲಿ ಪುನ್ನಾಮ ನರಕದಿಂದ ತ್ರಾಣ ಮಾಡ್ತಾರೆ ಯಾರು, ಅವರೇ ಪುತ್ರರು. ಅಂಥವರೇ ಪುತ್ರರು ಮಾತ್ರ ಬೇಕು ಅಂತ ಬಯಸಿದ್ರೆ ಅದಕ್ಕೆ ಸಂಸ್ಕೃತ ಪದವೇ ಕೊಡ್ತದೆ. ಕೇವಲ ಪುತ್ರನಿಗೆ ಮಾತ್ರ, ಅಂದ್ರೆ ಗಂಡು ಮಗನಿಗೆ ಮಾತ್ರ ಪುನ್ನಾಮ ನರಕ ತ್ರಾಣ ಮಾಡುವ ಶಕ್ತಿ ಇಲ್ಲ, ಹೆಣ್ಣು ಮಗನಿಗೂ ಇದೆ. ಅದಕ್ಕೆ ಆ ಅರ್ಥ ಇದೆ. ಪುನ್ನಾಮ ನರಕ ಪುನಃ ತ್ರಾಯತೆ ಇತಿ ಪುತ್ರ ಏನಾಗುತ್ತೋ ಪುನಃ ತ್ರಾಯತೆ ಇತಿ ಪುತ್ರಿ ಕೂಡ ಆಗ್ತದೆ. ಅಂದ್ರೆ ಪುನ್ನಾಮ ನರಕ ತ್ರಾಣ ಮಾಡುವ ಶಕ್ತಿ ಕೇವಲ ಗಂಡು ಮಗನಿಗೆ ಮಾತ್ರ ಅಲ್ಲ, ಹೆಣ್ಣು ಮಗನಿಗೂ ಕೂಡ ಆ ಶಕ್ತಿ ಇದೆ ಅಂತ ಅರ್ಥವನ್ನ ಅದು ಕೊಟ್ಟಿದ್ದಾರೆ. ಸಂಸ್ಕೃತ ಶಾಸ್ತ್ರ ಕೊಡ್ತದೆ. ಆ ಸಂಸ್ಕೃತ ಪದ ಕೊಡುವ ಅರ್ಥವನ್ನ ಸಾರ್ಥಕ ಮಾಡಿದವರು ಇವತ್ತಿನ ಎಲ್ಲ ಅಳಿಯಂದಿರು. ಆ ಅಳಿಯಂದರಿಗೆ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಆ ಭಗವಂತನ ಕರುಣೆ ನಿರಂತರ ಇರಲಿ ಎಂಬುದಾಗಿ ಹೇಳ್ತಾ ನನ್ನ ಒಂದು ಈ ಎರಡು ಮಾತುಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೇನೆ. ನರಸಿಂಹಾಚಾರ್ಯರ ಹೇಗಾಚಾರ್ಯರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕೆಂಬುದಾಗಿ ಅವರನ್ನು ವಿಜ್ಞಾಪನೆ ಮಾಡಿದ್ದಾರೆ. ಚಿರಂಜೀವಿ ಬಗ್ಗೆ ಎಲ್ಲರಿಗೂ ಗೊತ್ತು, ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಬ್ಬರು ಪಂಡಿತ ವರ್ಣನ ಮಾಡ್ಯಾರ. ಅವ್ರು ಹೇಳಿದಂತೆ ಅವರು ದೈವಾನುಗ್ರಹದ ಮತ್ತು ಶುಕಾಚಾರ್ಯರ ಆಶೀರ್ವಾದ ಎಂದು ಬೆಳೆದವರು. ಶುಕಾಚಾರ್ಯರ ಆಶೀರ್ವಾದ ನಿಮಗೆಲ್ಲ ಆಶ್ಚರ್ಯಾಗಬಹುದು. ನನಗೆ ಒಂದು ಅನುಮಾನವಾಗಿತ್ತು, ನಮ್ಮ ಗಿರಿಚಾರ ಮಾವಂದರು ಯಾವ ಅಂಶ ಇರಬಹುದು ಅಂತ. ಆ ಅನುಮಾನ ಬಂದಾಗ ಅದಕ್ಕೆ ಕೆಲವು ದಿವಸ ಉತ್ತರ ಸಿಗಲಿಲ್ಲ. ಒಂದು ದಿವಸ ನಮ್ಮ ಮನೆಯವರ ಸ್ವಪ್ನದಲ್ಲಿ 4 ಮಂದಿ ಗಿರಿಚಾರನ ಮಂಟವನ್ನು ಕೂರಿಸಿಕೊಂಡು ಹೊರಟಿದ್ರು. ಅದನ್ನು ನೋಡ್ತಾ ಇದ್ದಿ ಮಾಯಿನ ಅಪ್ಪನ ಈ ಮಂಟಪದಲ್ಲಿ ಕೂರಿಸ್ಕೊಂಡು ಹೊರಟಾರ. ಎಲ್ಲರೂ ಜೋರಾಗಿ ಬಿಟ್ಟರೆ ಏನ್ ಮಾಡಬೇಕು ಅಂತ ಅನ್ನೋ ಅಮ್ಮಕ್ಕಳು ಅದು ಜೋರಿ ಹೋಯಿತು. ಅವರು ಅದೃಷ್ಟರಾಗಿ ಆ ಸ್ಥಾನದಲ್ಲಿ ಜೋಡಿಯಾಗಿ ಕೊಟ್ಟರು. ಆಕೆಗೆ ಎಚ್ಚರ ಆಯ್ತು. ನನಗೆ ಹೇಳಿದ್ರು ನಾನು ಸಮಸ್ಯೆಗೆ ಉತ್ತರ ಸಿಕ್ಕಿತ್ತು ಅಂತ ನಾನು ಅಲ್ಲಿಗೆ ಏನು ನನ್ನ ಸಮಸ್ಯೆ ಅಂದ್ರೆ ಗಿರಿಯಾಚಾರ್ಯರು ಯಾವ ಅಂಶ ಇರಬಹುದು ಮೂಲಕ ಭಗವಂತ ಈ ರೀತಿ ಸೂತ್ರ ಕೊಡ್ತಾನ. ಅವರೇ ಶುಕಾಚಾರ್ಯರ, ಅವರು ಶುಕಾಚಾರ್ಯರ ಮುಗಿಗೆ ಎಷ್ಟೋ ಜನ ಅವರು ಅನುಗ್ರಹ ಪಡೆದು ಉದ್ಧಾರ ಆಗಿದ್ದಾರೆ. ನಾನು ಒಬ್ಬರೇ ಅಲ್ಲ, ನಾನು ಅವ್ರ ಸಂಬಂಧ ಮಾಡಿ ಉದ್ಧಾರವಾಗಿದ್ದೇನೆ, ಕೆಲವರು ಸೇವೆ ಮಾಡಿ ಉದ್ಧಾರವಾಗಿದ್ದಾರೆ.
ಇದ್ದಾರೆ. ಅವರ ಅನುಗ್ರಹದಿಂದ ಅವರು ಚಿರಂಜೀವಿ ಕೂಡ ಅವರ ಸೇವೆಯನ್ನು ಬಹಳಷ್ಟಾಗಿ ಮಾಡಿ ಅವರ ಅನುಗ್ರಹವನ್ನು ಪಡೆದದಕ್ಕಾಗಿ ಆಭಾವವಂತರು ಸಹಿತ ಆನಂದ ಪಡ್ತಕ್ಕಂಥ ರೀತಿಯಲ್ಲಿ ಪ್ರವಚನ ಮಾಡ್ತಾರೆ. ಇಂಥ ಮಗನ ಜೀವನ ಕೊಟ್ಟು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿ